ಸೇತುವೆ ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ ಕೇಳಿ. ಪ್ರತಿ ಬುಧವಾರ ಬೆಳಗ್ಗೆ 11:30ರಿಂದ 12:30ರವರೆಗೆ. ಪ್ರಸ್ತುತಿ JSS ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರ ಮೈಸೂರು. ಪ್ರೀತಿಯ JSS ರೇಡಿಯೋ 91.2 FM ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಶಿವಕುಮಾರ್. ITI ಕೋರ್ಸ್ಗಳು ಮತ್ತು ಅದಕ್ಕಿರುವಂತಹ ಅವಕಾಶಗಳ ಕುರಿತ ವಿಶೇಷ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈ ವಿಷಯ ಕುರಿತು ಮಾತನಾಡಲಿಕ್ಕೆ ಇಂದು ನಮ್ಮ ಜೊತೆಗಿದ್ದಾರೆ HD ಕೋಟೆ ತಾಲೂಕಿನ ಸರ್ಕಾರಿ ITI ಕಾಲೇಜಿನ ತರಬೇತಿ ಅಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ NSS ಅಧಿಕಾರಿಗಳು ಆದ ಶ್ರೀ ರವಿಶಂಕರ್ ಜೀರವರು. ಇವರು ಇನ್ನು 1 ಗಂಟೆಗಳ ಕಾಲ ನಮ್ಮ ಜೊತೆಗಿರ್ತಾರೆ. SSLC ನಂತರ ITI ಕೋರ್ಸ್ಗಳು ಹಾಗೂ ಅದಕ್ಕಿರುವಂಥ ಅವಕಾಶಗಳ ಕುರಿತು ನಮ್ಮ ಜೊತೆ ಹಂಚಿಕೊಳ್ತಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ತಮಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಅನುಕೂಲ ಮಾಡ್ತಿರ್ತಕ್ಕಂಥ JSS ಸಂಸ್ಥೆ ಮತ್ತು ಶ್ರೀಯುತ ಈ ಬಾನುಲಿ ಮುಖ್ಯಸ್ಥರು ಶ್ರೀಯುತ ಶಿವಕುಮಾರ್ ಸರ್ ಅವರು ತಮಗೆ ಹಾಗೂ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆ ಹಾಗೆ ಈ ಒಂದು ಅವಕಾಶ ಮಾಡಿಕೊಡ್ತಿರೋಕ್ಕೆ ಧನ್ಯವಾದ ತಿಳಿಸೋಕ್ಕೆ ಬಯಸ್ತೇನೆ. ಎಸ್ ಸರ್. ಮೊದಲಿಗೆ ITI ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಬಿಡ್ತೀನಿ. ಆ ಪ್ರಮಾಣ ಪತ್ರ ಯಾವುದು, ಆ ಸಂಸ್ಥೆ ಯಾವ ಥರ ಇರ್ತದೆ, ಎಲ್ಲಿಂದ ಅದು ಅಫಿಲಿಯೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಟ್ಟರೆ ಸಾರ್ವಜನಿಕರಿಗೆ ಗೊಂದಲ ಇರೋದಿಲ್ಲ. ಇದು ಯಾವುದು ಅಂಡರ್ ಬರ್ತದೆ ಇದು ಸ್ಕೀಮು ಅಂತೇಳಿ. ITI ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅಂತ ಕರಿತೀವಿ. ಕನ್ನಡದಲ್ಲಿ ಕೈಗಾರಿಕಾ ತರಬೇತಿ ಸಂಸ್ಥೆ ಅಂತ ಕರಿತೀವಿ. ಅಂದರೆ ಮುಖ್ಯವಾಗಿ ದ ಇನ್ಸ್ಟಿಟ್ಯೂಟ್ ವಿಚ್ ಗಿವ್ಸ್ ದ ಟ್ರೈನಿಂಗ್ ಟು ವರ್ಕ್ ಇನ್ ಇಂಡಸ್ಟ್ರಿ ಆಸ್ ವೆಲ್ ಆಸ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸೆಮಿ ಗೌರ್ಮೆಂಟ್ ಸೆಕ್ಟರ್ ಆಸ್ ವೆಲ್ ಆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಲ್ಸೋ. ಇಷ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ ಈ ಒಂದು ಸಂಸ್ಥೆ ಮುಖ್ಯವಾಗಿ ಕೆಲಸ ನಿರ್ವಹಿಸ್ತಿದೆ. ಕೌಶಲ್ಯ ಬಲಂ ಎಂಬ ಧ್ಯೇಯವಾಕ್ಯದೊಂದಿಗೆ 1950ರಿಂದಲೂ ಈ ಸಂಸ್ಥೆಗಳು ITIಗಳಿದ್ದಾವೆ. ಇದರಲ್ಲಿ ವಿವಿಧ ವೃತ್ತಿಗಳಲ್ಲಿ ಕುಶಲ ತರಬೇತಿಯನ್ನು ನೀಡ್ತಾ ಇದೆ. ಈ ITIಗಳು DGT ಡೈರೆಕ್ಟರೇಟ್ ಜನರಲ್ ಆಫ್ ಟ್ರೈನಿಂಗ್ ಡೆಲ್ಲಿ ಇಲ್ಲಿಂದ ಸಂಯೋಜನೆಗೊಂಡು NCVT ನ್ಯಾಷನಲ್ ಕೌನ್ಸಿಲ್ ಫಾರ್ ವೊಕೇಶನಲ್ ಟ್ರೈನಿಂಗ್ ರಾಷ್ಟ್ರ ಮನ್ನಣೆಗೊಂಡಿರ್ತಕ್ಕಂಥ ಪ್ರಮಾಣ ಪತ್ರವನ್ನು ITI ಕ್ರಾಫ್ಟ್ಮನ್ ಟ್ರೈನಿಂಗ್ ಸ್ಕೀಮ್ ಅಂತ ಕರಿತೀವಿ. ITIನಲ್ಲಿ ಒಂದು ಕುಶಲ ತರಬೇತಿ ಯೋಜನೆ ಅಂತ ಕರಿತೀವಿ. ಅಲ್ಲಿ ಪಾಸ್ ಮಾಡ್ತಕ್ಕಂಥವ್ರಿಗೆ NCVT ಸರ್ಟಿಫಿಕೇಟ್ನ ನೀಡಿ ಉದ್ಯೋಗಾವಕಾಶಗಳು ಮತ್ತು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲು ಕೂಡ ಅನುಕೂಲ ಮಾಡಿಕೊಡ್ತಿವೆ. ಜೊತೆಗೆ ಕೌಶಲಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯ ಆಡಳಿತಕ್ಕೊಳಪಟ್ಟು ಕೈಗಾರಿಕಾ ತರಬೇತಿ ಹಾಗೂ ಉದ್ಯೋಗ ಇಲಾಖೆ ಅಡಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಪ್ರತಿಷ್ಠಿತ ಸಂಸ್ಥೆಗಳು ಈ ನಮ್ಮ ITIಗಳು. ರಾಜ್ಯ ಮಟ್ಟದಲ್ಲಿ ಹಾಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರ್ ಅವರು ಸಚಿವರಾಗಿದ್ದಾರೆ. ಇಲಾಖಾ ಮಟ್ಟದಲ್ಲಿ ಡಾಕ್ಟರ್ ಆರ್ ರಾಗಪ್ರಿಯ ಮೇಡಮ್ ಅವರು ಆಯುಕ್ತರಾಗಿದ್ದಾರೆ. ಮೈಸೂರು ವಿಭಾಗೀಯ ಮಟ್ಟದಲ್ಲಿ ಶ್ರೀಮತಿ ಮಂಜುಳಾ ಮೇಡಮ್ ಅವರು ಜಂಟಿ ನಿರ್ದೇಶಕರಾಗಿದ್ದಾರೆ. ರಾಜ್ಯದಲ್ಲಿ ಅದು ಕರ್ನಾಟಕ ರಾಜ್ಯದಲ್ಲಿ 270 ಸರ್ಕಾರಿ ITIಗಳಿದ್ದಾವೆ. 150 ಇದರಲ್ಲಿ 270ರಲ್ಲಿ 150 ITIಗಳು ಟಾಟಾ ಪ್ರಾಯೋಜಕತ್ವದಲ್ಲಿ 6 ಲಾಂಗ್ ಟರ್ಮ್ ಕೋರ್ಸ್ಗಳು, 23 ಶಾರ್ಟ್ ಟರ್ಮ್ ಕೋರ್ಸ್ಗಳು ನಡೆಸ್ತಾ ಇದ್ದಾವೆ. ಜೊತೆಗೆ 1031 ಖಾಸಗಿ ITIಗಳು, 192 ಅನುದಾನಿತ ITIಗಳನ್ನು ಒಳಗೊಂಡು ಈ ಒಂದು ITIಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಇಲಾಖೆ ವತಿಯಿಂದ ಬರಲಾಗ್ತಿದೆ. ಇದರಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ITIಯನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಿರಂತರವಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತಕ್ಕಂಥ, ಉದ್ಯೋಗ ದೊರಕಿಸ್ತಕ್ಕಂಥ ಕೆಲಸವನ್ನು ನಿರಂತರವಾಗಿ ಇಲಾಖೆ ಮಾಡ್ತಾಯಿದೆ. ಅಷ್ಟು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸರ್. ಖಂಡಿತ ಸರ್. ಒಂದು ITI ಬಗ್ಗೆ, ಅದರ ಒಂದು ಸ್ವರೂಪದ ಬಗ್ಗೆ ಭಾಳ ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ರಿ. ಸಾಮಾನ್ಯವಾಗಿ SSLC ನಂತರ ಯಾವೆಲ್ಲ ಕೋರ್ಸ್ ತೊಗೋಬೇಕು, ಯಾವುದು ಒಂದು ವೃತ್ತಿಪರ ಕೋರ್ಸು ಅಥವಾ ಶೈಕ್ಷಣಿಕವಾಗಿ ಮುಂದೆ ಹೋಗೋದಾದರೆ ಹೇಗೇನೋ ಸಾಕಷ್ಟು ಗೊಂದಲಗಳು ವಿದ್ಯಾರ್ಥಿಗಳಲ್ಲಿ ಮತ್ತು ಪೋಷಕರಲ್ಲಿ ಇರುತ್ತೆ. ಆದರೆ ಸಾಕಷ್ಟು ಶೈಕ್ಷಣಿಕ ಅಥವಾ ವೃತ್ತಿಪರ ಅವಕಾಶಗಳಲ್ಲಿ ಒಂದು ITI ಅಂದರೆ ತಪ್ಪಾಗಲಾರ್ದು. ಬಹಳ ಒಂದು ವೃತ್ತಿಪರ ತರಬೇತಿ ಅಂತ ಇದನ್ನು ಹೇಳ್ಬೋದು. ಸರ್, ಹಾಗಿದ್ದರೆ ಮತ್ತೊಮ್ಮೆ ನಮ್ಮ ವಿದ್ಯಾರ್ಥಿಗಳಿಗೋಸ್ಕರ ಈ ITI ಅಂದರೆ ಏನು ಮತ್ತು ಅದರ ಪ್ರಾಮುಖ್ಯತೆ ಏನು? ಈಗ ITI ಅಂದರೆ ಸ್ವಲ್ಪ ಸಂಕ್ಷಿಪ್ತವಾಗಿ ತಾವು ತಿಳಿಸ್ಕೊಟ್ಟಿದ್ದೀರಿ. ಅದರ ಪ್ರಾಮುಖ್ಯತೆ ಏನು? ಅದನ್ನು ತಗೊಳ್ಳೋದ್ರಿಂದ
ವಿದ್ಯಾರ್ಥಿಗಳಿಗೆ ಏನೆಲ್ಲ ಅವಕಾಶಗಳು ಲಭ್ಯ ಇದೆ ಅಂತ? ಇತ್ತೀಚೆಗೆ ಏನಾಗಿದೆ ಅಂದರೆ PUCಗೆ ಹೋಗ್ತಾರೆ ಮಕ್ಕಳು, ಅಲ್ಲಿಂದ ಮತ್ತೆ PUC ಮಾಡಿದ್ಮೇಲೆ ಡಿಗ್ರಿ ಮಾಡಬೇಕು, ಡಿಗ್ರಿ ಮಾಡಿದ್ಮೇಲೆ ಮಾಸ್ಟರ್ ಡಿಗ್ರಿ ಮಾಡಬೇಕು, ಆಮೇಲೆ ಏನಾದ್ರು ಒಂದು B.Ed D.Ed ಆ ಥರ ಮಾಡಬೇಕು, ಆಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು. ಇದೆಲ್ಲ ಮಾಡಬೇಕಾದ್ರೆ ಒಂದು ಮಿನಿಮಮ್ 7-8 ವರ್ಷ ಓದಬೇಕು ಅವರು. ಈಗ SLCನಲ್ಲಿ ಸ್ವಲ್ಪ ಪೇರೆಂಟ್ಸ್ ಸ್ವಲ್ಪ ಪೂರ್ ಕಂಡೀಷನ್ಲಿದ್ದಾಗ ಓದಿಸ್ಲಿಕ್ಕೆ ಸ್ವಲ್ಪ 1-2-3 ವರ್ಷ ಓದಿಸ್ಬೋದು, ಇವನು ಇಮಿಡಿಯೇಟಾಗಿ ಜಾಬ್ ಕೊಡಿಸ್ಬೇಕು ಅಂತಂದಾಗ ITIಗಳು ಸೇರಿಕೊಂಡ್ರೆ ಅವನಿಗೆ ಇಮಿಡಿಯೇಟಾಗಿ 2 ವರ್ಷ ಆದ ತಕ್ಷಣ ಕೆಲಸ ಸಿಗ್ತದೆ, ಅದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಕೆಲಸ ಪಡ್ಕೊಂಡ್ಮೇಲೆ ಅವನು ಅದನ್ನು ಓದಲಿಕ್ಕೂ ಕೂಡ ಅವಕಾಶಗಳಿದ್ದಾವೆ, ಅದನ್ನು ಪಡ್ಕೋಬೋದು ಅವನು. ಅಂದರೆ SSLC ನಂತರ ನಾನು ಉನ್ನತ ಶಿಕ್ಷಣಕ್ಕೆ ಹೋಗೋಕ್ಕಾಗಲ್ಲ, ತಕ್ಷಣಕ್ಕೆ ನಾನು ಉದ್ಯೋಗ ತೊಗೊಬೇಕು ಅಥವಾ ಸ್ವಉದ್ಯೋಗ ಮಾಡ್ಕೊಳ್ಬೇಕು ಅಥವಾ ಮನೆಯವ್ರಿಗೆ ನಾವು ಆರ್ಥಿಕವಾಗಿ ನೆರವಾಗಬೇಕು ಅನ್ನೋ ವಿದ್ಯಾರ್ಥಿಗಳು ಅಥವಾ ಈ ವಾತಾವರಣ ಇರುವಂಥ ಪೋಷಕರು ಈ ಒಂದು ITIಗೆ ಹೆಚ್ಚು ಒತ್ತು ಕೊಡೋದು ಒಳ್ಳೆಯದು ಅಂತ. ಸೊ ಹಾಗಿದ್ದರೆ ಎಷ್ಟು ವರ್ಷಗಳ ಕೋರ್ಸು, ಅಂದರೆ ಎಷ್ಟು ವರ್ಷ ಇದನ್ನು ಮಾಡಿದರೆ ಅವ್ರಿಗೆ ಉದ್ಯೋಗ ಅವಕಾಶಗಳು, ಉದ್ಯಮ ಅವಕಾಶಗಳು ಸಿಗುತ್ತೆ? SSLC ಆದ ನಂತರ 2 ವರ್ಷ ಮಾಡಿದ್ರೆ ಸಾಕು. 2 ವರ್ಷ ಮಾಡಿದ್ರೆ ಅವನಿಗೆ ಪ್ರಚಲಿತವಾದ ಸುಮಾರು ಒಂದು 15-16 ಟ್ರೇಡ್ ಇದೆ. ಅದರಲ್ಲಿ ITI ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್, ಫಿಟ್ಟರ್, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್, ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಮೆಕ್ಯಾನಿಕ್ ರೆಫ್ರಿಜರೇಷನ್, ಏರ್ ಕಂಡೀಷನ್ ಟೆಕ್ನಾಲಜಿ, ಆ ಥರ ಒಂದು 14-15 ಕೋರ್ಸ್ಗಳಿದ್ದಾವೆ. ಅದನ್ನು ಮಾಡಿದ್ರೆ 2 ವರ್ಷ ಮಾಡಿದ್ರೆ ಅವನಿಗೆ ಜಾಬು ಗ್ಯಾರಂಟಿ ಸಿಗುತ್ತೆ. ಅದು ಅವನಿಗೆ ಅನುಕೂಲ ಆಗುತ್ತೆ. 2 ವರ್ಷ ಓದಿದ ತಕ್ಷಣ ಇವತ್ತು ಎಕ್ಸಾಮ್ ಮುಗಿದಿದೆ ಅಂದರೆ ಅವ್ರ ಕೋರ್ಸ್ ಕಂಪ್ಲೀಷನ್ ಸರ್ಟಿಫಿಕೇಟ್ ಕೊಡ್ತೀವಿ. ಆ ಬೇಸ್ ಮೇಲೆ ಅವ್ನು ರಿಸಲ್ಟ್ ಬರೋದ್ರೊಳಗೇನೆ ಕಂಪ್ನಿಗಳನ್ನ ನಾವು ಆಲ್ರೆಡಿ ಗುರ್ಸಿರ್ತೀವಿ, ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಅವ್ನು ಸೆಲೆಕ್ಟ್ ಆಗಿರ್ತಾನೆ. ಕ್ಯಾಂಪಸ್ಸಲ್ಲೇ ಓದ್ತಾ ಇರಬೇಕಾದ್ರೆ ಇಮಿಡಿಯೇಟಾಗಿ ಅವನಿಗೆ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ITI ಅಂದ ತಕ್ಷಣ ಒಂದು 3-4 ಕೋರ್ಸ್ಗಳು ತಕ್ಷಣಕ್ಕೆ ನೆನಪಾಗ್ಬಿಡ್ತವೆ. ಅದರಲ್ಲಿ ಎಲೆಕ್ಟ್ರಿಷಿಯನು, ಫಿಟ್ಟರು, ಮೆಕ್ಯಾನಿಕಲ್ಲು, ವೆಲ್ಡರು, ಈ ಥರದ್ದು ಕೋರ್ಸ್ಗಳು ಹೆಚ್ಚು ಇದನ್ನು ಹೊರತುಪಡಿಸಿ ಎಷ್ಟು ಕೋರ್ಸ್ಗಳು ಇದರಲ್ಲಿ ಲಭ್ಯ ಇದೆ ಅಂತ? ಟೋಟಲ್ ITIನಲ್ಲಿ 2 ವರ್ಷ ಕೋರ್ಸ್ ಅಂತ ಇದೆ ಸರ್, 1 ವರ್ಷ ಕೋರ್ಸ್ ಅಂತಿದೆ. 2 ವರ್ಷ ಕೋರ್ಸಲ್ಲಿ 14 ಕೋರ್ಸ್ ಬರ್ತವೆ, 1 ವರ್ಷ ಕೋರ್ಸಲ್ಲಿ 26 ಕೋರ್ಸ್ ಬರ್ತವೆ. 14 ಕೋರ್ಸ್ಗಳಲ್ಲಿ ನಾವು ಜಾಸ್ತಿ ಕಂಪ್ನಿಗಳಿಗೆ, ಸರ್ಕಾರೇತರ ಮತ್ತು ಖಾಸಗಿ ಕಂಪ್ನಿಗಳಿಗೆ ಇಮ್ಮಿಡಿಯೇಟಾಗಿ ಜಾಬ್ ಸಿಕ್ಕಂಥ ಒಂದಷ್ಟು ಕೋರ್ಸ್ಗಳನ್ನು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ. ಅದರಲ್ಲಿ ಫಿಟ್ಟರ್ ಇದೆ, ಎಲೆಕ್ಟ್ರಿಷಿಯನ್ ಇದೆ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಇದೆ, ಮೆಕ್ಯಾನಿಕ್ ಮೋಟರ್ ವೆಹಿಕಲ್ ಇದೆ, ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಇದೆ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ, ಮತ್ತು ಈ ಥರ ತುಂಬ ಕೋರ್ಸ್ಗಳು ಈ ಒಂದು ಸರ್ಕಾರದ 270 ಸಂಸ್ಥೆಗಳಿದ್ದಾವೆ, ಸರ್ಕಾರಿ ಸಂಸ್ಥೆಗಳು ಅದರಲ್ಲಿದೆ. ಅದರಲ್ಲಿ 150 ಸಂಸ್ಥೆಗಳಲ್ಲಿ ಟಾಟಾ ಕೊಲಾಬ್ರೇಷನ್ ಮಾಡಿ, ಟಾಟಾದವ್ರು ಇತ್ತೀಚೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಬರ್ತಾ ಇದೆ, ಅದಕ್ಕೆ ಜನರು ಬೇಕು ಅಂತೇಳಿ ಅವರಿಗೆ ಒಂದು ತರಬೇತಿಯನ್ನು ಕೊಟ್ಟು ಇಮಿಡಿಯೇಟಾಗಿ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ITI ಸಾಮಾನ್ಯವಾಗಿ ಒಂದು ನಿಯರ್ಲಿ 50 crore ಟಾಟಾ ಕರ್ನಾಟಕ ಸಹಭಾಗಿತ್ವದವರೆಗೆ ಇನ್ವೆಸ್ಟ್ ಮಾಡಿ ಆ ಒಂದು 8-6 ಲಾಂಗ್ ಟರ್ಮ್ ಕೋರ್ಸು, ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಅಂತೇಳಿ ಅವರು ಅದನ್ನು ಟಾಟಾದವರು ಕೂಡ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಈಗ ಸಪೋಸ್ ಅವನು ITI ಮಾಡಿರಲ್ಲ, ಬೇರೆ ಡಿಗ್ರಿ ಏನೋ ಮಾಡಿರ್ತಾನೆ ಅಂತ ಕೂಡ ಶಾರ್ಟ್ ಟರ್ಮ್ ಕೋರ್ಸ್ ಮಾಡ್ಕೊಂಡು ಜಾಬ್ ಪ್ಲೇಸ್ಮೆಂಟ್ ಮಾಡ್ಕೋಬೋದು. ITI ಮಾಡಿದ್ರೆ ಉಪಯೋಗ ಏನಂದರೆ ಇಮಿಡಿಯೇಟಾಗಿ 2 year ಆದ ತಕ್ಷಣ ಅವನು ಸ್ಕಿಲ್, ನಾಲೆಡ್ಜ್ ಆಸ್ ವೆಲ್ ಆಸ್ ಸ್ಕಿಲ್ ಎರಡೂ ಕೂಡ ಜಾಸ್ತಿ ಕಲಿತಿರ್ತಾನೆ. ಹಂಗೆ ಇಂಡಸ್ಟ್ರಿ ಸೈಡ್ ಅವನಿಗೆ ಜಾಸ್ತಿ ಇಮಿಡಿಯೇಟ್ ಪ್ಲೇಸ್ಮೆಂಟ್ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಅಲ್ಲ, ಇದು ಈಗ ತಕ್ಷಣಕ್ಕೆ ಈಗ ITI ಎಂದಾಗ ಸಾಮಾನ್ಯವಾಗಿ ತಾವು ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಕಲ್ ಅಂದಾಗ ಸ್ವಲ್ಪ ಬೇರೆ ಯಾವುದೋ ಫ್ಯಾಕ್ಟ್ರಿ ಲೆವೆಲಲ್ಲಿ ಯೋಚನೆ ಮಾಡ್ತಾಯಿದ್ರಿ. ಇತ್ತೀಚೆಗೆ EV ಬೈಕ್ಗಳು, EV ಕಾರ್ಗಳು, ಎಲೆಕ್ಟ್ರಿಕಲ್ ಇವು ವೆಹಿಕಲ್ಸು ಬರ್ತಿರೋದ್ರಿಂದ ಬಹುಶಃ ಈ ITIನಲ್ಲಿ EV ಕುರಿತಂತೆ, ಎಲೆಕ್ಟ್ರಿಕಲ್ ಕುರಿತಂತೆ ಮಾಡೋದು ಬಹಳ ಅಪರ್ಚುನಿಟಿ ಇದೆ ಅಂತ ಅನ್ಸುತ್ತೆ. ಅದನ್ನೇ ಹೇಳ್ತೀವಿ ಸರ್. 270 ಸರ್ಕಾರಿ ITI ಕರ್ನಾಟಕದಲ್ಲಿದೆ. ಅಲ್ಲಿ 150 ITIಗಳನ್ನು ಟಾಟಾ ಸಂಸ್ಥೆ ಸಹಭಾಗಿತ್ವದಲ್ಲಿ ಅದು ಹೇಳಿದೆ, ಇವಾಗ ನಿಮಗೆ ನಿಯರ್ಲಿ 50 crore ಇನ್ವೆಸ್ಟ್ ಮಾಡಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಒಂದು ಕೋರ್ಸ್ ಇಂಪ್ಲಿಮೆಂಟ್ ಮಾಡಿದೆ. ಅದರಲ್ಲಿ ಬೇರೆ ಬೇರೆ ಥರ ಎಲೆಕ್ಟ್ರಿಕ್ ವೆಹಿಕಲ್, ಸ್ಕೂಟ್ರು, ಕಾರು ಹೊಸದಾಗಿ ವರ್ಷ ಏನಾದ್ರು ಇಂಟ್ರೊಡ್ಯೂಸ್ ಮಾಡ್ತಾ ಆಲ್ರೆಡಿ ಆಗಿದೆ. 2 ವರ್ಷ ಆಗಿದೆ. ಅದು 2 ವರ್ಷ ಆಗಿ ಒಂದು ಬ್ಯಾಚ್ ಔಟ್ಪುಟ್ ಬಂದು ಬ್ಲಾಕ್ ಪ್ಲೇಸ್ ಮೋಸ್ಟ್ಲಿ ಅವ್ರಿಗೆಲ್ಲರಿಗೂ ಜಾಬ್ ಸಿಕ್ಕಿದೆ. ಇನ್ನೂ ಜಾಸ್ತಿ ಜನ ಬೇಕು ಅವ್ರಿಗೆ. ಇತ್ತೀಚೆಗೆಲ್ಲ EV ಬೈಕ್ಗಳದು ಟೆಕ್ನಿಷಿಯನ್ಗಳಿಲ್ಲ, ಎಲ್ಲ ಕಂಪ್ಯೂಟರೈಸ್ಡ್ ಆಗಿರೋದ್ರಿಂದ ನಾರ್ಮಲ್ ಟೆಕ್ನಿಷಿಯನ್ಗಳನ್ನು ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಈ ಕೋರ್ಸಲ್ಲಿ ತುಂಬ ಅಡ್ವಾನ್ಸ್ ಮೆಷಿನ್ಗಳನ್ನ ಹಾಕಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದು ಕರ್ನಾಟಕದಲ್ಲಿ ಇದೇ ಆದ್ಯತೆ ಕೊಟ್ಟು, ಈ ಒಂದು ನಮ್ಮ ITIಗಳ ಆದ್ಯತೆ ಕೊಟ್ಟು ಈ ಸ್ಕೀಮನ್ನು ಟಾಟಾ ಇಂಪ್ಲಿಮೆಂಟ್ ಮಾಡಿರೋದು ನಮ್ಮ ಕರ್ನಾಟಕದಲ್ಲಿ ಒಂದು 2-3 ವರ್ಷದಿಂದ ಮಾಡಿದೆ. ಅಲ್ಲ, ಇದು ಬಹಳ ಮುಖ್ಯ. ನಮ್ಮ ವಿದ್ಯಾರ್ಥಿಗಳು, ಪೋಷಕರು ಗಮನಿಸಬೇಕಾದಂಥ ವಿಚಾರ. ತಕ್ಷಣಕ್ಕೆ ನಾನು ಉದ್ಯೋಗ ಅವಕಾಶ ಕಲ್ಪಿಸ್ಕೊಳ್ಬೇಕು ಅಥವಾ ನಾನು ಒಂದು ಫೈನಾನ್ಸಿಯಲಿ ಸೆಟ್ಲ್ ಆಗಿಬಿಡಬೇಕು, ಒಂದು ಕೆಲಸ
ಹೆಂಗೆ ಇಟ್ಸ್ಕೊಳ್ಬೇಕು ಅಂತ ಅಂದರೆ ಬಹುಶಃ ಈ ಥರದೊಂದು ITIನಲ್ಲಿ ಈ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಮಾಡೋದ್ರಿಂದ ಖಂಡಿತ ಜಾಬ್ ಅಪಾರ್ಚುನಿಟಿ ಯಾವಾಗಲೂ ಇದ್ದೇ ಇರುತ್ತೆ ಅಂತ. ಇದನ್ನು ಹೊರತುಪಡಿಸಿ ಬೇರೆ ಬೇರೆ ಫ್ಯಾಕ್ಟ್ರಿಗಳಲ್ಲೂ ಇದೆ, ಬಟ್ ಈಗ ತಕ್ಷಣಕ್ಕೆ ಇವಕ್ಕೆ ಅಂತೂ ಸದ್ಯಕ್ಕೆ ಅವಕಾಶಗಳು ಹೆಚ್ಚು ಇದೆ ಅಂತ. ಜಾಬ್ ಬೇಕು ಅಂತ ITI ಸೇರೋನಿಗೆ ನಾವು 100% ಪ್ಲೇಸ್ಮೆಂಟ್ ಮಾಡೇ ಮಾಡ್ತೀವಿ ಸರ್. 2 ಇಯರ್ ಆದ ತಕ್ಷಣ ಕೋರ್ಸ್ ಮಾಡ್ಕೊಳೋದ್ರೆ ನೀನು ಹೋಗು ಅಂತೇಳಿ ಅವನಿಗೆ ಡಿಗ್ರಿ ಮಾಡೋದ್ರ ಬದಲು ಇಮಿಡಿಯೇಟ್ ಜಾಬ್ ಪ್ಲೇಸ್ಮೆಂಟ್ ಮಾಡ್ಕೋ. ಅದರಲ್ಲಿ ಎಸ್ಪೆಷಲಿ ಎಲ್ಲ ನಮ್ಮ ಕರ್ನಾಟಕದಲ್ಲಿ 4 ವಿಭಾಗೀಯ ಕಚೇರಿಗಳಿದ್ದಾವೆ. ಅದು 4 ವಿಭಾಗೀಯ ಕಚೇರಿಗಳಲ್ಲಿ ಜಂಟಿ ನಿರ್ದೇಶಕರನ್ನ ಅಪ್ರೆಂಟಿಸ್ ಅಡ್ವೈಸರ್ ಅಂತ ಹೇಳ್ತಾರೆ. ಅವ್ರು ಇಮಿಡಿಯೇಟ್ ಆಗಿ ಕಂಪ್ನಿಗಳಲ್ಲಿ ಪ್ಲೇಸ್ಮೆಂಟ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಅಲ್ಲೆಲ್ಲ ಪ್ರಾಚಾರ ಸಹಭಾಗಿತ್ವದಲ್ಲಿ ಎಲ್ಲ ಕಂಪ್ನಿಗಳಿಗೆ ITI ಪಾಸ್ ಆದ ಹುಡುಗ ಇಮಿಡಿಯೇಟ್ ಅಪ್ರೆಂಟಿಸ್ಶಿಪ್ ಆಗಲೇಬೇಕು ಅಂತ ಪೋರ್ಟಲ್ ಮಾಡಿದ್ದಾರೆ. ಸೇರ್ಕೊಳ್ಳೇಬೇಕು, ಅಪ್ರೆಂಟಿಸ್ಶಿಪ್ ಮಾಡಲೇಬೇಕು. ಅಪ್ರೆಂಟಿಸ್ಶಿಪ್ ಆದಮೇಲೆ ಆಟೋಮೆಟಿಕ್ಕಾಗಿ ಅವನಿಗೆ ಜಾಬಲ್ಲಿ ಕಂಟಿನ್ಯೂ ಆಗುತ್ತೆ. ಸರ್ ಈಗ ನಾವು ಮಾತನಾಡ್ತಿರುವಾಗ ITIನಲ್ಲಿ ಈ ಎಲೆಕ್ಟ್ರಾನಿಕ್ಸು ಎಲೆಕ್ಟ್ರಿಕಲ್ಸ್ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ತುಂಬ ಪೇರೆಂಟ್ಸ್ಗೆ ಅಥವಾ ಸ್ಟೂಡೆಂಟ್ಸ್ಗೆ ಒಂದಷ್ಟು ಗೊಂದಲ ಶುರುವಾಗುತ್ತೆ. ಈ ಡಿಪ್ಲೊಮೊ ತೊಗೋಬೇಕಾ, ಈ ITI ತೊಗೋಬೇಕಾ? ಡಿಪ್ಲೊಮೊದಲ್ಲೂ ಈ ಥರ ಅವಕಾಶ ಇದೆ, ITIನಲ್ಲೂ ಇದೆ. ಇವೆರಡಕ್ಕೂ ಹೆಂಗೆ ಅವರು ವ್ಯತ್ಯಾಸ ತಿಳ್ಕೊಳ್ಳೋದು, ಅಥವಾ ಇವೆರಡರಲ್ಲಿ ಬೇರೆ ಅವಕಾಶಗಳ ಭಿನ್ನತೆ ಇರುತ್ತೆ ಹೇಗೆ? ಈಗ ITI ಮಾಡಿದಾಗ ಕಂಪ್ನಿಗಳಲ್ಲಿ ಇವನು ಸ್ಕಿಲ್ಡ್ ವರ್ಕರ್ ಕೆಲಸ ಮಾಡ್ತಿರ್ತಾನೆ. ಈಗ 100 ಜನ ITI ಹೋಲ್ಡರ್ ಒಂದು ಕಂಪನಿ ಕೆಲಸ ಮಾಡ್ತೇನೆ ಅಂದರೆ ಅವ್ರು ಸೂಪರ್ವೈಸರ್ಗೆ 10 ಜನ ಡಿಪ್ಲೊಮೋದ ಇರ್ತಾರೆ. ಅವರು ಹೆಡ್ ಆಗಿ ಇಂಜಿನಿಯರ್ ಒಬ್ಬ ಇರ್ತಾನೆ. ಅಂದ್ರೆ ಅಪರ್ಚುನಿಟಿ 100 ಜನ ITIನವ್ರಿಗೆ ಸಿಕ್ತು. ಇಂಜಿನಿಯರ್ಗೆ ಒಬ್ಬನು ಸಿಕ್ಕಿದ್ರೆ, ಡಿಪ್ಲೊಮೋ 10 ಜನಕ್ಕೆ ಸಿಕ್ಕಿದ್ರೆ 100 ಜನ ITIನವ್ರಿಗೆ ಸಿಕ್ತು. ಪ್ಲೇಸ್ಮೆಂಟ್ ಅಪರ್ಚುನಿಟಿ ಜಾಸ್ತಿ ಇರುತ್ತೆ. ಹೌದು. ಅಂದರೆ ನಾವು ಒಂದೆರಡು ಅವಕಾಶ ಇರೋ ಕಡೆ ಕಾಂಪಿಟೇಷನಲ್ಲಿ ಒದ್ದಾಡೋ ಬದಲು ಹೆಚ್ಚು ಅವಕಾಶಗಳಿರೋ ಕಡೆ ಸಿಂಪಲ್ಲಾಗಿ ಬದುಕಬೇಕು, ನಮ್ಗೆ ಸಿಂಪಲ್ಲಾಗಿ ಒಂದು ಸ್ಯಾಲ್ರಿ ಸಿಗಬೇಕು ಅನ್ನೋದಾದರೆ ನಾವು ಇಲ್ಲಿ ITIನ ಆಯ್ಕೆ ಮಾಡ್ಕೊಳ್ಳೋದು ಮುಖ್ಯ ಅಂತ ಅನಿಸುತ್ತೆ. ಬಟ್ ಎರಡಕ್ಕೂ ಅದೇ ಆದ ಅವಕಾಶಗಳಿರುತ್ತೆ, ಆದರೆ ಅಲ್ಲಿ ಲಿಮಿಟೆಡ್ ಅವಕಾಶ ಇದ್ದರೆ ಇಲ್ಲಿ ಹೆಚ್ಚು ಅವಕಾಶಗಳಿರುತ್ತೆ ಅಂತ ತಾವು ಹೇಳ್ತಾ ಇದ್ದೀರಿ. ಸರ್, ಇದು SSLC ನಂತರ ತಗೊಳ್ಳೋದು ಒಂದು ಭಾಗ. ತಾವು ಹೇಳಿದ್ರಿ 2 ವರ್ಷಗಳ ಕಾಲ ಕೋರ್ಸು, 1 ವರ್ಷದ್ದು ಕೂಡ ಇದೆ. ಇದನ್ನು PUC ಆದವರು ತೊಗೋಬೋದಾ? PUC ನಂತರನೂ ಎಂಟ್ರಿ ಆಗ್ಬೋದಾ ಇಲ್ಲಿಗೆ? PUC ಆದವರು ಆಗ್ಬೋದು, ಡಿಗ್ರಿ ಫೇಲ್ ಆಗಿರ್ತಾರೆ ಆದವರು ಆಗ್ಬೋದು. ಬಟ್ ಆದರೆ ಅವ್ರು SSLCಯಿಂದನೇ ಹೋದರೆ ಅವ್ರಿಗೆ 2 ಇಯರ್ ವೇಸ್ಟ್ ಆಗಲ್ಲ. ಯಾಕೆಂದರೆ ಈ ITIನ ಇತ್ತೀಚೆಗೆ 3-4 ವರ್ಷದಿಂದ ಈಕ್ವಲ್ ಟು PUC ಅಂತಲೇ ಮಾಡಿದ್ದಾರೆ. ಹಾಗಾಗಿ ತುಂಬ ಜನ ಗೊತ್ತಿಲ್ಲ ಅದು. ಸುಮ್ಮನೆ PUCಗೆ ಹೋಗ್ತಾರೆ, ಅಲ್ಲೇನೋ ಫೇಲ್ ಮಾಡ್ಕೊತಾರೆ. ITIನ 2 ವರ್ಷ ಮಾಡಿದ್ರೆ PUC ಮಾಡಿದಷ್ಟೇ ತತ್ಸಮಾನ ಅಂತ ಹೇಳ್ತಾರೆ ನೋಡಿ. PUC ಅಥವಾ ತತ್ಸಮಾನ ಅಂತ ಕೇಳ್ತಾರೆ ಸಾಮಾನ್ಯವಾಗಿ. ಹಾಗಾಗಿ ಇದು ಅಲ್ಲಿಗೆ ಬರುತ್ತೆ ಅಂತ. ಅದರಲ್ಲಿ ಒಂದು ಲ್ಯಾಂಗ್ವೇಜ್ ಎಕ್ಸಾಮ್ NIOS ಅಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತೇಳಿ ITI ಆದಮೇಲೆ ಒಂದು ಲ್ಯಾಂಗ್ವೇಜ್ ಎಕ್ಸಾಮ್ ಬರೆದ್ರೆ ಈಕ್ವಲ್ ಟು PUC ಅಂತ ಕೊಡ್ತಾನೆ. ಆರ್ಟ್ಸ್ ಆ್ಯಂಡ್ ಕಾಮರ್ಸ್ಗೆ ಈಕ್ವಲ್ ಆಗುತ್ತೆ, ಡಿಗ್ರಿಗೆ ಹೋಗ್ಬೋದು ಅವಾಗ. ಆ್ಯಂಡ್ ಇದು ಡಿಗ್ರಿ ಈಕ್ವಲ್ ಆಗೂ ಇರುತ್ತೆ? ಡಿಗ್ರಿ ಈಕ್ವಲ್ ಇರಲ್ಲ, ಈಕ್ವಲ್ ಟು PUC ಸರ್ಟಿಫಿಕೇಟ್ ಅಷ್ಟೇ ಅಲ್ಲ. ನಂತರ ಶೈಕ್ಷಣಿಕವಾಗಿ ಮುಂದುವರಿಯಲಿಕ್ಕೆ ಏನಾದರೂ ಡಿಗ್ರಿ ಮಾಡಲಿಕ್ಕೆ 2 ಥರ ಅವಕಾಶ ಇದೆ. ಟೆಕ್ನಿಕಲಿ ಇವನು ಬರೋದ್ರಿಂದ ಆಲ್ಮೋಸ್ಟ್ ಇವನು ಜನರಲ್ ಡಿಗ್ರಿ ಕಡೆ ಹೋಗಲ್ಲ ಯಾರು. ಅವನೇನು ಮಾಡ್ತಾನೆ, ITI ಆದರೆ ಸ್ವಲ್ಪ ಮನೆ ಕಡೆ ಚೆನ್ನಾಗಿದ್ದಾನೆ, ಓದ್ತೀನಿ ಅಂದರೆ ಸೆಕೆಂಡ್ ಇಯರ್ ಡಿಪ್ಲೊಮಾಗೆ ಹೋಗ್ಬಿಡ್ತಾನೆ. ಈ ಫೌಂಡೇಶನ್ ಸಿಕ್ಕಿರುತ್ತೆ ಅವನಿಗೆ ITIನಲ್ಲಿ. ಸಬ್ಜೆಕ್ಟ್ ಫೌಂಡೇಶನ್ ಡೈರೆಕ್ಟ್ ಎಂಟ್ರಿ ಸೆಕೆಂಡ್ ಇಯರ್ಗೆ ಹೋಗ್ಬೋದು. ಅದು ಲ್ಯಾಟ್ರಲ್ ಎಂಟ್ರಿ ಕೋಟಾ ಇದೆ. ಕೋಟಾ ಅಪ್ಲೈ ಮಾಡ್ಕೊಂಡ್ರೆ ಡೈರೆಕ್ಟ್ ಹೇಗೆ ಡಿಪ್ಲೊಮಾ ಮಾಡ್ಕೊಂಡು ಲ್ಯಾಟ್ರಲ್ ಎಂಟ್ರಿ ಇಂಜಿನಿಯರಿಂಗ್ ಹೋಗ್ತಾರೆ, ಹಾಗೆ ITI ಮಾಡಿಕೊಂಡು ಲ್ಯಾಟ್ರಲ್ ಎಂಟ್ರಿ ಡಿಪ್ಲೊಮಾಗೆ ಸೆಕೆಂಡ್ ಇಯರ್ ಹೋಗ್ಬೋದು. ಒಂದು ಇಲ್ಲ ಅವನು ಸಪೋಸ್ ಮನೆ ಕಡೆ ಸಮಸ್ಯೆ, ನನಗೆ ಕೆಲಸನೇ ಬೇಕು ಅಂದಾಗ ಫ್ಯಾಕ್ಟ್ರಿ ಕೆಲಸ ಸೇರಿಕೊಂಡ್ರೆ ಎಕ್ಸ್ಟರ್ನಲ್ ಡಿಪ್ಲೊಮಾ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ಬೆಳಗ್ಗೆ ಕೆಲಸ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ಕ್ಲಾಸಿಗೆ ಬರೋವಂಥದ್ದು, ರಜಾ ದಿನಗಳಲ್ಲಿ ಲ್ಯಾಬ್ ಅಟೆಂಡ್ ಮಾಡ್ಕೊಳ್ಳೋವಂಥದ್ದು, ಆ ಥರ ಮಾಡಿದ್ರು ಕೂಡ ಅದು 2 ಇಯರಲ್ಲಿ ಅವನು ಡಿಪ್ಲೊಮಾನು ಕಂಪ್ಲೀಟ್ ಆಗುತ್ತೆ. ಹಂಗೆ ಅದೇ ಥರ ಡಿಪ್ಲೊಮಾ ಮೇಲೆ ಅವನು BEನೂ ಕೂಡ ಲ್ಯಾಟ್ರಲ್ ಎಂಟ್ರಿಗೆ ಹೋಗ್ಬೋದು. ಅಪ್ ಟು MTech ಮಾಡ್ಬೋದು, PhD ಮಾಡ್ಬೋದು. ಅದ್ರ ಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತೀನಿ ಅಂದರೆ ಆ ಡಿಗ್ರಿ ಮಾಡ್ಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಅದೇ ಈಸಿ ಟು ಅವನು ಮನೆಗೆ ಹೊರೆ ಆಗದೆ 2 ವರ್ಷ ಓದಿದ ಮೇಲೆ ಅವ್ರ ಮನೆಗೆ ಹೊರೆ ಆಗದೆ ಅವನಷ್ಟಕ್ಕೆ ಅವನ ಜೀವನ ರೂಪಿಸ್ಕೊಳ್ಳೋಕ್ಕೆ ತುಂಬ ಅವಕಾಶಗಳು ITIನಲ್ಲಿದೆ. ಎಸ್ ಸರ್, ಖಂಡಿತ. 1-2 ರೀತಿಯಲ್ಲಿ ನೀವು ಆಲ್ರೆಡಿ ಹೇಳಿದ ಹಾಗೆಯೇ ಒಂದು ಸರ್ಕಾರ ಇದಕ್ಕೆ ಹೆಚ್ಚು ಹೊತ್ತನ್ನು ಕೊಟ್ಟಿದೆ. ಸೊ 270 ITI ಸೆಂಟರ್ಗಳು, ಸರ್ಕಾರಿ ITIಗಳಿದೆ. ಸೊ ಅವರೆಲ್ಲರೂ ITI ಆದ ನಂತರ ಜಾಬ್ ಪ್ಲೇಸ್ಮೆಂಟ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಬಹುಶಃ ITI ನೀನು 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಖಂಡಿತ ನೀನು ಜಾಬ್ ಇಲ್ದೇ ಈಚೆ ಮನೇಲಿ ಕೂತ್ಕೊಳ್ಳೋ ಸಾಧ್ಯತೆ ಇಲ್ಲವೇ ಇಲ್ಲ, ನಿಮಗೆ ಗ್ಯಾರಂಟಿ ಸಿಗುತ್ತೆ. ಸೊ ಹಾಗಾಗಿ ಇವತ್ತಿನ ಉದ್ಯೋಗ ಇಲ್ಲ ಅನ್ನುವ ಸಂದರ್ಭದಲ್ಲಿ ಈ ITI ಕೋರ್ಸ್ಗಳು ಮಾಡ್ಕೊಳ್ಳೋದ್ರಿಂದ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಿದೆ, ಜೊತೆಗೆ ನಾವು ಅನ್ಎಂಪ್ಲಾಯ್ ಏನೋ ಒಂದು ಬ್ರ್ಯಾಂಡಿಂದ ಈಚೆ ಬರೋಕ್ಕೆ ಅವಕಾಶಗಳು ಹೆಚ್ಚಿರುತ್ತೆ ಅಂತ. ಎಸ್ ಸರ್, ಈ ITIನ ತಗೊಳ್ಳುವಾಗ
ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಯಾವ್ಯಾವ ಕಂಪ್ನಿಗಳಲ್ಲಿ ಹೆಚ್ಚೆಚ್ಚು ಅವಕಾಶಗಳನ್ನು ತಾವು ತೋರ್ಸೋಕ್ಕೆ ಇಷ್ಟಪಡ್ತೀರಿ? ಸರಿ, ಇದೆ ಅಂತ ನಮ್ಮ ಪ್ರೈವೇಟ್ ಸೆಕ್ಟ್ರಲ್ಲಾದರೆ ಈ ಎಲೆಕ್ಟ್ರಿಕಲ್ ಸೆಕ್ಟರ್, ಎಲೆಕ್ಟ್ರಾನಿಕ್ ಸೆಕ್ಟರ್, ಮೆಕ್ಯಾನಿಕಲ್ ಸೆಕ್ಟರ್ ಅಂತ ಬರುತ್ತೆ. ಈಗ ಫಿಟ್ರ್ ಮಾಡಿದವನಿಗೆ ಮೈಸೂರಲ್ಲಿ ಹೇಳೋದಾದರೆ ಈ ಆಟೋಮೆಟಿಕ್ ಆಕ್ಸಲ್ ಆಗ್ಬೋದು, ಟಿ ವಿ ಎಸ್ ಆಗ್ಬೋದು, ರಾಣೆ ಮಡ್ರಾಸ್ ಆಗ್ಬೋದು, ಇಂಥ ಕಡೆ ಮೆಕ್ಯಾನಿಕಲ್ ಸೆಕ್ಟ್ರಲ್ಲಿ ತಗೋತಾರೆ. ಈ ಫಿಟ್ಟರು, ಟರ್ನರು, ಮೆಷಿನಿಸ್ಟು, ಈ ಥರ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗು, CNC ಟೆಕ್ನಾಲಜಿ, ಇಂಥ ಕಡೆ ಎಲ್ಲ ಇಂಥ ಮಾಡಿರೋರಿಗೆ ಈಗ ನಾನು ಹೇಳಿದ್ಮೇಲೆ ಈ ಕಂಪ್ನಿ ತಗೋತಾರೆ. ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ ಸೆಕ್ಟರ್ ಮಾಡಿರೋರಿಗೆ ಕೇನ್ಸ್ ಟೆಕ್ನಾಲಜಿ, ಕಿರ್ಲೋಸ್ಕರ್ ಕಂಪ್ನಿ, ಲಿಪ್ರಾ ಟೆಕ್ನಾಲಜಿ, AT&S ಈ ಥರ ಕಂಪ್ನಿಲಿ ತಗೋತಾರೆ. ಇದ್ರ ಜೊತೆಗೆ ಅವ್ರೇನಾದ್ರು ಬೆಂಗಳೂರು ಕಡೆ ಬೇರೆ ಕಡೆ ಹೋಗ್ತೀನಿ ಅಂದರೆ BHEL, ಅದು ಗೌರ್ಮೆಂಟ್ ಸೆಮಿ ಸೆಕ್ಟರ್ ಗೌರ್ಮೆಂಟ್, ಅದು BHEL, HAL, BML, NAL ಇಂಥ ಕಡೆ ITI ಓದ್ತಾ ಇರಬೇಕಾದ್ರೆ ಬಂದು ಕ್ಯಾಂಪಸ್ ಮಾಡ್ತಾರೆ. ITI ಮುಗಿದ ತಕ್ಷಣ ಇವ್ನು ಮಾಸ್ ಕಾರ್ಡ್ನಲ್ಲಿ ಕಳಿಸ್ಕೊಟ್ರೆ ಅವರನ್ನು ಅಪ್ರೆಂಟಿಸ್ಶಿಪ್ಗೆ ಫಸ್ಟ್ ತಗೋತಾರೆ. ಆಮೇಲೆ ಪರ್ಫಾರ್ಮೆನ್ಸ್ ಮೇಲೆ ಅದನ್ನು ಅಬ್ಸರ್ವ್ ಮಾಡ್ತಾರೆ. ಆ ಥರ ಗೌರ್ಮೆಂಟ್ ಸೆಕ್ಟರ್ಸ್ ಕಂಪ್ನಿಗಳಿದ್ದಾವೆ. ಈಗ ರೈಲ್ವೆನಲ್ಲಿ ಇಂಥ ಕಡೆ ಎಲ್ಲ ಕಾಲ್ ಮಾಡ್ತಾರೆ. KSRTC, ರೈಲ್ವೆ, ಈ ಥರ KEB ಇಂಥ ಕಡೆ ಎಲ್ಲ ಕಾಲ್ ಮಾಡ್ತಾರೆ ITI ಮೇಲೆ. ಅಂಥ ಕಡೆ ತುಂಬ ಪ್ಲೇಸ್ಮೆಂಟ್ ಆಗುತ್ತೆ. ಅಂದರೆ ಇಲ್ಲಿ ಎರಡು ಅವಕಾಶಗಳು, ಒಂದು ಸರ್ಕಾರಿ ಉದ್ಯೋಗವನ್ನು ಅವಕಾಶಗಳಿದೆ, ಸರ್ಕಾರಿ, ಅರೆ ಸರ್ಕಾರಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್, ಇಷ್ಟು ಅವಕಾಶ ಎಲ್ಲ ಕಡೆನೂ ಅವಕಾಶಗಳಿದೆ. ಬಹುಶಃ ಬಹುತೇಕ ಜನರು ಇದು ಏನೋ ಒಂದು ಕೋರ್ಸು ಅನ್ನೋ ಥರ ಇದ್ದಾರೆ. ಬಟ್ ಮೊದಲ ಚಾಲ್ತಿಯಲ್ಲಿತ್ತು, ಮಧ್ಯದಲ್ಲಿ ಸ್ವಲ್ಪ ಇದೆಲ್ಲ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಮತ್ತೆ ITI ಅದರ ಪ್ರಭಾವ ತುಂಬ ಹೆಚ್ಚಿದೆ. ಜೊತೆಗೆ ಹೆಚ್ಚು ಕಂಪ್ನಿಗಳು, ಫ್ಯಾಕ್ಟ್ರಿಗಳು ಓಪನ್ ಆಗ್ತಿರೋದ್ರಿಂದ ಅಲ್ಲಿಗಂತೂ ಖಂಡಿತವಾಗಲೂ ಕೆಲಸಗಾರರು ಬೇಕೇ ಬೇಕು. ಸೊ ಅಲ್ಲಿ ಅಂತೂ ಸ್ಯಾಲ್ರಿ ಅಂತೂ ಇತ್ತೀಚೆಗೆ ಮಿನಿಮಮ್ ಇದ್ದೇ ಇದೆ. ಸೊ ಹಾಗಾಗಿ ನಾವು ಒಂದು ಸೆಟ್ಲ್ ಆಗಬೇಕು ಅಂತ ಹೇಳಿದರೆ ಈ ITI ಆಯ್ಕೆ ಮಾಡ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ನೋಡಿ, ಮಾಸ್ಟರ್ ಡಿಗ್ರಿ ಮಾಡಿ ಅವರೆಲ್ಲ ಒಂದು ಕಡೆ ವರ್ಕ್ ಹೋಗ್ತೀನಿ ಅಂದರೆ ಅವ್ರಿಗೆ 12-15 ಸಾವಿರನೂ ಕೊಡಲ್ಲ. ಹೌದು, ಅವ್ರು ಮಾಸ್ಟರ್ ಡಿಗ್ರಿ ಓದ್ಬೇಕಾದ್ರೆ 8-10 ವರ್ಷ ಓದಿರ್ತಾರೆ ಡಿಗ್ರಿ ಮಾಡ್ಕೊಂಡೆಲ್ಲ. ಇದರಲ್ಲಿ ಒಂದು 2 ವರ್ಷ ಓದಿರಿ ಅವ್ನಿಗೆ ಅಟ್ಲೀಸ್ಟ್ ಮಿನಿಮಮ್ ಸ್ಯಾಲ್ರಿ 12-15 ಸಾವಿರ ಕೊಡ್ತಾರೆ, ಮಿನಿಮಮ್ ಸ್ಯಾಲ್ರಿ. ಅದೇ ESI, PF, ಕ್ಯಾಂಟೀನ್, ಅವ್ರ ಅಪ್ಪ ಅಮ್ಮನಿಗೆ ESI ಕವರ್ ಆಗುತ್ತೆ, ಅವ್ನ PF ಕವರ್ ಆಗುತ್ತೆ, ಕ್ಯಾಂಟೀನ್ ಇರುತ್ತೆ, ವೆಹಿಕಲ್ ಫೆಸಿಲಿಟೀಸ್ ಇರ್ತದೆ. ಇದೆಲ್ಲ ಅವಕಾಶಗಳು ಈ ಟೆಕ್ನಿಕಲ್ ಸಬ್ಜೆಕ್ಟ್ ಇರೋದ್ರಿಂದ, ಕೌಶಲ್ಯ ಇರೋದ್ರಿಂದ ಅವನಿಗೆ ಜಾಸ್ತಿ ಅವಕಾಶಗಳಿರ್ತದೆ. ಅಲ್ಲ, ಖಂಡಿತ. ನಾವು ಕೆಲವು ವಿದ್ಯಾರ್ಥಿಗಳನ್ನು ನೋಡಿದ್ದೀವಿ, PUC SSLC ಆದಮೇಲೆ PUC ಮಾಡಿ, ಡಿಗ್ರಿ ಮಾಡಿ, ಮಾಸ್ಟರ್ ಡಿಗ್ರಿ ಮಾಡಿ, ಇನ್ನೂ ಉದ್ಯೋಗ ಸಿಗದೇ ನಿರುದ್ಯೋಗಿಗಳಾಗಿಯೇ ಇರೋದನ್ನು ನಾವು ತುಂಬ ಜನ ನೋಡ್ತೀವಿ. ಆದರೆ ಬಹುಶಃ ಒಂದು 6-7 ವರ್ಷ ಕಳೆದುಬಿಟ್ಟಿದ್ದಾರೆ ಅವರು SSLC ಆದ ನಂತರ. ಬಟ್ ಆದರೆ SSLC ನಂತರ ಈ ಥರ ಒಂದು ITIಯನ್ನು ಆಯ್ಕೆ ಮಾಡ್ಕೊಂಡಿರೋರು ತುಂಬ ಜನ ಒಳ್ಳೊಳ್ಳೆ ಫ್ಯಾಕ್ಟ್ರಿಗಳಲ್ಲಿ ಸೆಟ್ಲ್ ಹಾಕೇ ಬಿಟ್ಟಿದ್ದಾರೆ. ಮಿನಿಮಮ್ 30,000-50 ಸಾವಿರ ಸಂಬಳ ತಗೊತಿದ್ದಾರೆ ನಾನು ನೋಡಿರೋ ಮಟ್ಟಿಗೆ. ಸೊ ನಾವು ಸೆಟ್ಲ್ ಆಗಬೇಕು ಅಂತ ಹೇಳಿದರೆ, ಅಥವಾ ಒಂದು ಆರ್ಥಿಕವಾಗಿ ಸದೃಢರಾಗಬೇಕು ಅಂತ ಹೇಳಿದರೆ ಈ ಥರದೊಂದು ITI ಆಯ್ಕೆ ಮಾಡ್ಕೋಬೇಕು. ಸೊ ಆರ್ಥಿಕ ಸದೃಢತೆ ಅಂದರೆ 2 ರೀತಿ. ಒಂದು, ಯಾವುದೋ ಒಂದು ಕಂಪ್ನಿಗೆ ಸೇರಿಕೊಂಡು ಸಂಬಳ ತೊಗೊಳ್ಳೋದು ಒಂದು ಭಾಗ. ಆದರೆ ಅದೇ ವ್ಯಕ್ತಿ ITI ಬೇಸಾಗಿಟ್ಕೊಂಡು ಸ್ವಂತ ಕಂಪ್ನಿಯನ್ನು ಅಥವಾ ಉದ್ಯಮಿಯಾಗಿ ಬೆಳಿಬೋದಾ? ಅದಕ್ಕೆ ಅವಕಾಶಗಳು ಹೇಗೆ? ಈಗ ITI ಮಾಡ್ತಾ ಇರಬೇಕಾದ್ರೆ ಇತ್ತೀಚೆಗೆ ಸರ್ಕಾರ ಸ್ಕೀಮ್ ಮಾಡಿದೆ, ಆನ್ ಜಾಬ್ ಟ್ರೈನಿಂಗ್ ಅಂತೇಳಿ. ITI ಓದುವಾಗಲೇ ಅವ್ನಿಗೆ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್ ಬೇಕು. ನೆಕ್ಸ್ಟ್ ನಾಳೆ ಅವ್ನಿಗೆ ITI ಮುಗಿಸ್ಕೊಂಡು ಕೆಲಸಕ್ಕೆ ಹೋಗ್ತಾನೆ ಅಂದಾಗ ಕಂಪ್ನಿ ಬಗ್ಗೆ ಅವ್ನಿಗೆ ಮಾಹಿತಿ ಇಲ್ಲ ಅಂದರೆ ಎಲ್ಲೋ ಒಂದು ಕಡೆ ಡಿಗ್ರಿ ಸೇರ್ಕೊಂಡ್ಬಿಡೋದು, ಬೇರೆ ಏನೋ ಮಾಡ್ತಾನೆ. ಹಂಗಾಗಿ ಅವನನ್ನು ಇಮಿಡಿಯೇಟಾಗಿ ಪ್ಲೇಸ್ಮೆಂಟ್ ಆಗಬೇಕಂದ್ರೆ ITI ಓದುವಾಗಲೇ ಆನ್ ಜಾಬ್ ಟ್ರೈನಿಂಗ್ ಅಂತ ಒಂದು ಕಂಪ್ನಿನಲ್ಲಿ 1-2 ತಿಂಗಳು 3 ತಿಂಗಳು ಟ್ರೈನಿಂಗ್ ಕೊಟ್ಟಾಗ ಕಂಪ್ನಿಯವರೇ ಊಟ ವಸತಿ ವಿತ್ ಮಿನಿಮಮ್ ಸ್ಟೈಪೆಂಡ್ ಕೊಟ್ಟು ಟ್ರೈನಿಂಗ್ ಕೊಟ್ಟಿರ್ತಾರೆ. ಇನ್ನೊಂದು ಡ್ಯುಯಲ್ ಸಿಸ್ಟಮ್ ಆಫ್ ಟ್ರೈನಿಂಗ್ ಅಂತ ಮಾಡಿದ್ದಾರೆ, DST ಅಂತೇಳಿ. ITI ಓದ್ತಾ ಇರ್ಬೇಕಾದ್ರೆ 2 ವರ್ಷ ಅವಧಿನಲ್ಲಿ ಒಂದು 6 ತಿಂಗಳು ಕಂಪ್ನಿನಲ್ಲಿ, ಫಸ್ಟ್ ಇಯರ್ 3 ತಿಂಗಳು, ಸೆಕೆಂಡ್ ಇಯರ್ ITIನಲ್ಲಿ 3 ತಿಂಗಳು ಕಂಪ್ನಿನಲ್ಲಿ ಅವನಿಗೆ ಟ್ರೈನ್ ಅಪ್ ಆಗ್ತಾನೆ. ಅವಾಗ ಕಂಪ್ನಿ ಎಕ್ಸ್ಪೋಜರ್ ಸಿಗುತ್ತೆ. ಮುಗಿದ ತಕ್ಷಣ ಅವನು ಒಂದು ಜಾಬಿಗೆ ಹೋಗ್ಬೋದು. ಇಲ್ಲ ಸ್ವಂತ ಏನಾರು ಮಾಡ್ತೀನಿ ಅಂದರೆ ಕಂಪನಿ ಎಕ್ಸ್ಪೋಜರ್ ಸಿಕ್ಕಿರೋದ್ರಿಂದ ಸ್ವಂತವಾಗಿ ಅವನೇನಾರು ಮಾಡ್ಕೊಳ್ಳಿಕ್ಕೆ ಅನುಕೂಲ ಇದೆ. ಎಲೆಕ್ಟ್ರಿಕಲ್ ಟ್ರೇಡ್ ಮಾಡ್ತಾನೆ ಅಂದರೆ ಈ ಅಪ್ಲೈನ್ಸಸ್ ರಿಪೇರ್ಸ್, ಹೌಸ್ ವೈರಿಂಗು, ಮೋಟರ್ ವೈಂಡಿಂಗು, ಈ ಥರ ಒಂದು ಸೆಕ್ಟರ್ ಇಟ್ಕೊಂಡ್ರೆ ಅಂಗಡಿ ಇಟ್ಕೊಂಡ್ರೆ ಅವನು ಎಂಟರ್ಪ್ರಿನರ್ ಆಗ್ಬೋದು. ಎಂಪ್ಲಾಯ್ ಆಗಿದ್ರೆ ಲಿಮಿಟೆಡ್ ಡ್ರೀಮು, ಎಂಟರ್ಪ್ರಿನರ್ ಆದರೆ ಡ್ರೀಮು ಸ್ಕೈಸ್ ದ ಲಿಮಿಟ್, ಅವನೇನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಅಲ್ಲ, ಅವನೇ ಒಂದಷ್ಟು ಜನರಿಗೆ ಉದ್ಯೋಗ ಕೊಟ್ಕೊಂಡು ಕೂಡ ಮಾಡೋಕ್ಕೆ ಅವಕಾಶಗಳು ಇದೆ. ಉದ್ಯಮಿಯಾಗೂ ಉದ್ಯೋಗ ನೀಡು ಅಂತೇಳಿ ಸ್ಕೀಮು, ಉದ್ಯಮಿಯಾಗೂ ಉದ್ಯೋಗ ನೀಡುವಂತ. ಎಲ್ಲರೂ ಉದ್ಯೋಗ ಬೇಕು ಅಂದ್ರೆ ಉದ್ಯೋಗ ಕೊಡೋರು ಯಾರು? ಹಂಗಾಗಿ ಇವನೇ ಸ್ಕಿಲ್
ಕಲ್ತ್ಕೊಂಡು ಸ್ಕಿಲ್ಲನ್ನು ಅಡ್ವಾನ್ಸ್ ಆಗಿ ಕಲ್ತ್ಕೊಂಡು ಉದ್ಯಮಿ ಆಗಲಿಕ್ಕೂ ಕೂಡ ತುಂಬ ಅವಕಾಶಗಳಿದ್ದಾವೆ. ಈ IT ಅಂತ ಕೋರ್ಸ್ಗಳಲ್ಲಿ ಅವಕಾಶಗಳು ಹೆಚ್ಚು ಇದೆ. ಈ ಮಾಮೂಲಿ ಡಿಗ್ರಿಗಿಂತ ನೋಡಿದಾಗ ಈಗ ಯಾವುದೋ ಡಿಗ್ರಿ ಸೇರ್ಕೊಂಡು ನಾಲೆಡ್ಜ್ ಎಜುಕೇಟೆಡ್, ನಾಲೆಡ್ಜ್ ಓರಿಯೆಂಟೆಡ್ ಕೋರ್ಸ್ ಸರ್. ಹೌದು, ನಾಲೆಡ್ಜ್ ಜ್ಞಾನ ಬೆಳೀತದೆ, ಅದರ ಮೇಲೆ ಅವನು ಬದುಕಬಹುದು. ಬಟ್ ಇಲ್ಲಿ ಸ್ಕಿಲ್ ಬೆಳೀತದೆ, ಅವನು ಜೀವನ ಬದುಕಬಹುದು, ಬೇರೆಯವ್ರಿಗೆ ಕೆಲಸ ಕೊಡಿಸ್ಬೋದು. ಸೊ ಎಲ್ಲಕ್ಕೂ ಅದರದೇ ಆದ ಅವಕಾಶ ಇದೆ, ಅಪಾರ್ಚುನಿಟಿ ಇದೆ. ಬಟ್ ಇದರಲ್ಲಿ ಒಂದು ಕೆಲಸಕ್ಕೆ ಹೋಗುವಂಥ, ಬೇಗ ಹೋಗುವಂಥ ಅವಕಾಶಗಳು ಹೆಚ್ಚು ಇದೆ, ಸ್ವಉದ್ಯೋಗ ಮಾಡುವಂಥ ಹೆಚ್ಚು ಅವಕಾಶ. ಪ್ರಾಕ್ಟಿಕಲ್ ಓರಿಯೆಂಟೆಡ್ ಇದರಿಂದ 250 ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಇರ್ತದೆ ಅವನಿಗೆ. ಬರೀ ಒಂದು 150 ಮಾರ್ಕ್ಸ್ಗೆ ಥಿಯರಿ, ಕ್ಯಾಲ್ಕುಲೇಷನ್, ಡ್ರಾಯಿಂಗು, ಇದು ಬರೀ ಎಂಪ್ಲಾಯ್ಡ್ ಸ್ಕಿಲ್ಲು ಒಂದು 150 ಮಾರ್ಕ್ಸ್ ಇರ್ತದೆ. ಟೋಟಲಿ ಒಂದು 200 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ. ಅವ್ನ ಆಟಿಟ್ಯೂಡ್, ಅವ್ನ ಮಾರ್ಕ್ಸು, ಅವ್ನ ಟೆಸ್ಟು, ಅವ್ನ ರೆಗ್ಯುಲಾರಿಟಿ, ಪಂಕ್ಚುಯಾಲಿಟಿ, ಅವನು ಯಾವ ಥರ ವರ್ಕ್ ಮಾಡ್ತಾನೆ, ಸ್ಕಿಲ್ ಸೆಟ್, ಅದ್ರ ಮೇಲೆಲ್ಲ ಒಂದು 200 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಇರ್ತದೆ. ಟೋಟಲಿ 600 ಮಾರ್ಕ್ಸ್ಗೆ ಅವನಿಗೆ ಎಕ್ಸಾಮ್ ಬರೆಯೋದ್ರಿಂದ ಈಸಿ ಪಾಸ್. ಮತ್ತು IT ಯಾರೇ ಪಾಸ್ ಆದರೂ ಫಸ್ಟ್ ಕ್ಲಾಸೇ. ಯಾಕೆಂದರೆ ಅವನು ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ ನೀವು ಮಿನಿಮಮ್ 40% ತಗೋಬೇಕು. ಇಂಟರ್ನಲ್ ಮಾರ್ಕ್ಸ್ ಒಂದು 80 ಕೊಟ್ಟಿರ್ತೀವಿ, ಅಲ್ಲಿಗೆ 80 + 40 120 ಆಯಿತು. ಅವರೇಜ್ ತಗೊಂಡು 60%ಗೆ ಅವನು ಮಿನಿಮಮ್ ITA ಪಾಸ್ ಆದಂಥ ಹುಡುಗ ಫಸ್ಟ್ ಕ್ಲಾಸೇ ಇರ್ತಾನೆ. ಹಂಗಾಗಿ ಅವನು ಎಲ್ಲೇ ಹೋದ್ರೂ ಅವನು ಅವಕಾಶಗಳು ಜಾಸ್ತಿ ಇರ್ತವೆ. ಎಸ್ ಸರ್. ಇನ್ನೊಂದು, ಈಗ ಉದ್ಯಮಿಯಾಗಿ, ಉದ್ಯೋಗಿಯಾಗಿ ಅಥವಾ ಉದ್ಯೋಗಿಯಾಗಿ ನೋಡುವಂಥದ್ದು ಇದೆ ಇನ್ನೊಂದು. ಮತ್ತು ಇಲ್ಲಿ ಹೊರಗಡೆ ಹೋಗುವಂಥ, ಔಟ್ ಆಫ್ ಕಂಟ್ರಿಗೆ ಹೊರಗಡೆ ಹೋಗುವಂಥವ್ರಿಗೂ ಕೂಡ ಏನಾದರೂ ಅವಕಾಶಗಳು? ಇತ್ತೀಚೆಗೆ ಸರ್ಕಾರ ಒಂದು ಸ್ಕೀಮ್ ಮಾಡಿದೆ ಸರ್. ITA ಮಾಡಿದಂಥವನು ಫಾರಿನ್ ಕಂಪ್ನಿಗಳಿಗೆ, ಈಗ ಸುಮಾರು ಟೊಯೋಟಾ ಕಂಪ್ನಿ, ಕಿರ್ಲೋಸ್ಕರ್ ಕಂಪ್ನಿ, ಈ ಥರ ಒಳ್ಳೊಳ್ಳೆ MNC ಕಂಪ್ನಿಗಳಿದ್ದಾವೆ. ಅವ್ರು ಫಾರಿನಲ್ಲಿ ಜಾಬ್ ಇದೆ ಅಂತ ಕಡೆ ಅವ್ರು ಕಾಲ್ ಮಾಡ್ತಾರೆ. ಇವನು ಸೆಲೆಕ್ಟ್ ಆದರೆ ಅವ್ನು ಹೋಗ್ಲಿಕ್ಕೆ TID ಸರ್ಕಾರ ಬರ್ಸ್ತಕ್ಕಂಥ ಒಂದು ಸ್ಕೀಮು ಕೂಡ ಇದೆ. ಆ ಸ್ಕೀಮಲ್ಲಿ ನಮ್ಮ ಶ್ರೀಕೋಟೆ ಗೌರ್ಮೆಂಟ್ ITಯಿಂದ ಕಳೆದ ವರ್ಷ ಲೋಹಿತ್ ಅಂತ ಒಂದು ಹುಡುಗ ಯುರೋಪ್ ಕಂಟ್ರಿಗೆ ಹೋಗಿದ್ದಾನೆ. ಅಲ್ಲಿ ಸ್ಟಾರ್ಟಿಂಗ್ ಸ್ಯಾಲ್ರಿ ಅವನಿಗೆ 2 ಲಕ್ಷ ರೂಪಾಯಿ ಸ್ಯಾಲ್ರಿ ಇದೆ. ಹಾಗಾಗಿ ಅವನು ಪ್ರತಿ ತಿಂಗಳು ಮನೆಗೆ 1 ಲಕ್ಷ ರೂಪಾಯಿ ಕಳಿಸ್ತಾನೆ ಅಲ್ಲಿಂದ. ಅಲ್ಲಲ್ಲ, ಇದು ಒಂದು ಒಳ್ಳೆ ಯಶೋಗಾಥೆ. ಎಲ್ಲರೂ ನಾವು ಹೇಳ್ತಾ ಇದ್ದೀವಿ, ಥಿಯರಿಟಿಕಲ್ ಆಗಿ ಹೇಳ್ತಾ ಇದ್ವಿ, ಈ ಥರ ಇದೆ, ಈ ಥರ ಇದೆ ಅಂತ. ಬಟ್ ಒಂದು ಮಾಡೆಲ್ ಆಗಿ ನಾವು ನೋಡೋದಾದರೆ, ತಮ್ಮ ವಿದ್ಯಾರ್ಥಿಗಳು, ತಮ್ಮ ಕಾಲೇಜಿನಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಗಂಟ ಹೇಗೆ ಅವರು ಸೆಟ್ಲ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಒಂದೆರಡು, ಇದು ಹೇಳಿದ್ರಿ 2 ಲಕ್ಷ ಒಬ್ಬರ ಸಂಬಳ ತಗೋತಾ ಇದ್ದಾನೆ ಅಂತ ಹೇಳಿದ್ರಿ, ಅದನ್ನು ಒಳಗೊಂಡಂತೆ ಇನ್ನೆಷ್ಟು ಜನ? ಈಗ ನಾನು ಡಿಪಾರ್ಟ್ಮೆಂಟಾಗಿ ಒಂದು 30 ವರ್ಷದಿಂದ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ಸುಮಾರು ITಗಳು ಕೆಲಸ ಮಾಡಿದ್ದೀನಿ. ಮೈಸೂರು, ಹುಣಸೂರು, ಗುಂಡ್ಲುಪೇಟೆ, ಶ್ರೀಕೋಟೆ, ಈ ಥರ ಎಲ್ಲ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು ಇಲ್ಲೇ ನಾನು ನೋಡ್ದಂಗೆ ನನಗೆ ಕಣ್ಣಿಗೆ ಕಾಣಿಸ್ತಾ ಇರೋರು, ಎಂಪ್ಲಾಯ್ಮೆಂಟ್ಗೆ ಹೋಗಿರೋರು 100 ಜನ ಇದ್ದಾರೆ. 1000 ಜನ ಇದ್ದಾರೆ, ನಾವು ಸುಮಾರು ಜನ ಸಿಗೋದಿಲ್ಲ ನಮಗೆ. ಎಂಟರ್ಪ್ರಿನರ್ ಆಗಿರೋರು ಒಂದು 10 ಜನ ನನಗೆ ಕಣ್ಣಿಗೆ ಕಾಣಿಸೋರು ಇದ್ದಾರೆ. ಅದರಲ್ಲಿ ಒಂದು ಹೇಳೋದಾದರೆ ಯುನಿಕ್ ಟೆಕ್ನಾಲಜಿ ಅಂತೇಳಿ ಸರಸ್ವತಿಪುರಮಲ್ಲಿ ರಘು ಅಂತ ಮಾಡಿದ್ದಾರೆ. ಅವನು ನಿಯರ್ಲಿ 1 crore ಟ್ರಾನ್ಸಾಕ್ಷನ್ ಮಾಡ್ತಾನೆ ವರ್ಷಕ್ಕೆ. UPS ಡೀಲರ್ಶಿಪ್ಪು, ಸೋಲಾರು, UPS, ಸೋಲಾರ್ ಫೆನ್ಸಿಂಗ್, ಈ ಥರ ಹೋಮ್ UPS, ಸೋಲಾರ್ UPS ಎಲ್ಲ ಮಾಡ್ತಾನೆ. ಅದರಲ್ಲಿ ನಿಯರ್ಲಿ 1 crore ಟ್ರಾನ್ಸಾಕ್ಷನ್ ಮಾಡ್ತಾನೆ ಮಿನಿಮಮ್. ಹಂಗೆ ಗೊತ್ತಿರಂಗೆ ಉದ್ಯಮಿ ಆಗಿದ್ದಾರೆ, ಉದ್ಯೋಗವನ್ನು ಒಂದು 15-20 ಜನಕ್ಕೆ ಉದ್ಯೋಗ ನೀಡಿದ್ದಾರೆ. ಮತ್ತು ಇನ್ನೊಬ್ಬ ಲಿಂಗರಾಜು ಅಂತೇಳಿ ವಿಪ್ರೋದಲ್ಲಿ ITA ಮಾಡ್ಕೊಂಡು ಅಪ್ರೆಂಟಿಸ್ಶಿಪ್ ಮಾಡ್ದ. ಅವನೊಂದು ಏಕದಂತ ಬಿಲ್ಡರ್, ಡೆವಲಪರ್ ಮತ್ತು ಉಷಾ ಸೆಕ್ಯೂರಿಟೀಸ್ ಅಂತ ಮಾಡಿದ್ದಾನೆ. ITA ಮಾಡಿ 1 ವರ್ಷ ಟ್ರೈನ್ ಅಪ್ ಕಂಪ್ನಿಲಿ ಮಾಡಿಕೊಂಡು, ನಾನೇ ಯಾಕೆ ಸ್ವಂತ ಮಾಡಬಾರ್ದು, ನಾನು ಯಾರು ಕೈ ಕೆಳಗೆ ಕೆಲಸ ಮಾಡಬೇಕು ಅಂತೇಳಿ ಆ ಕಂಪ್ನಿ ಸ್ವಲ್ಪ ಕ್ಲೋಸ್ ಆಗೋ ಸ್ಟೇಜಿಗೆ ಬಂದಾಗ ಬೇಡ ನಾನೇ ಒಂದು ಮೋಡ ಮಾಡ್ಕೊಂಡು ಮಾಡಿದ್ದಾನೆ. ಇಲ್ಲೇ ಅರವಿಂದ್ ನಗರದಲ್ಲಿ ಕಂಪ್ನಿ ಮಾಡ್ಕೊಂಡಿದ್ದಾನೆ. ಅವನು ಇಯರ್ಲಿ 1 crore ಟ್ರಾನ್ಸಾಕ್ಷನ್ ಮೇಲೆ ಮಾಡ್ತಾನೆ. ಒಂದು 2-3 ಫರ್ಮ್ ಮಾಡಿದೆ ನಾನು. ಅದಲ್ಲದೆ AT&S ಅಲ್ಲಿ ಒಂದು ಕೆಲಸ ಮಾಡ್ತಿದ್ದ ಮಂಜುನಾಥ್ ಅಂತೇಳಿ. ಕಂಪ್ನಿಗಳು ಸ್ವಲ್ಪ ಸಿಕ್ಕಿ ಆಗುತ್ತೆ, ಸಮಸ್ಯೆ ಆಗುತ್ತೆ ಮುಂದೆ, ಅವ್ರು ಏನೋ ಒಂದು ಆಲೋಚನೆ ಬಂದಾಗ ತಕ್ಷಣ ಇಮಿಡಿಯೇಟಾಗಿ ಡೈವರ್ಟ್ ಆಗಿ ಇಲ್ಲಿ ಪ್ರಮಾತ ಪ್ರಿಂಟ್ಸ್ ಅಂತ ಮಾಡ್ಕೊಂಡಿದ್ದಾನೆ. ಅವನು ತಿಂಗಳಿಗೆ ಒಂದು 4 ಲಕ್ಷ 5 ಲಕ್ಷ ಟ್ರಾನ್ಸಾಕ್ಷನ್ ಮಾಡ್ತಾನೆ. ಖರ್ಚುಗಳು ಇವತ್ತೆಲ್ಲ ಅವರು ಮಿನಿಮಮ್ ಖರ್ಚುಗಳು ತಿಂಗಳಿಗೆ ಅವನ ಆದಾಯ ಅಂತೇಳಿ 2-3 ಲಕ್ಷ ಅಂತೂ ಮಾಡ್ತಾರೆ. ಅದ್ರ ಜೊತೆಗೆ ಒಂದು 10 ಜನ ಕೆಲಸ ಕೊಟ್ಟಿರ್ತಾರೆ. ಅದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು ಬದುಕೋದ್ರ ಜೊತೆಗೆ ನನ್ನ ಎದುರುಗಡೆ 10 ಜನಕ್ಕೆ ನನ್ನಿಂದ ಕೆಲಸ ಕೊಟ್ಟಿದ್ದೇನೆ ಅಂತೇಳಿ ಅತೃಪ್ತಿ ಅವ್ರಿಗೆ ಇರ್ತದೆ. ರೀಸೆಂಟಾಗಿ ನಮ್ಮಲ್ಲಿ ITA ಶ್ರೀಕೋಟೆ ಪಾಸ್ ಆದಂಥ ಹುಡುಗರು 2-3 ವರ್ಷದ ಹಿಂದೆ ಪಾಸಾಗಿರೋರು
ಅವರು ಕೂಡ 3-4 ಜನ ನಾನೆಲ್ಲೂ ಕೆಲಸಕ್ಕೆ ಹೋಗಲ್ಲ, ವೈರಿಂಗ್ ಮಾಡ್ಕೊತೀನಿ ಸರ್ ಮನೇಲೆ, ದಿನಕ್ಕೆ ಆರಾಮಾಗಿ ತಿಂಗಳಿಗೆ ಒಂದು 34 ಸಾವಿರ ದುಡಿಬೋದು. ನಾವ್ಯಾರನ್ನ ಕರ್ಕೊಂಡು ವೈರಿಂಗ್ ಮಾಡ್ಸೋದು, ನಾನೇ ಮನೆಗಳ ವೈರಿಂಗ್ ಮಾಡ್ತೀನಿ. ಅಲ್ಲಿ ಸಚಿನ್ ಅಂತ ಒಂದು ಹುಡುಗ ಮಾಡ್ತಿದ್ದಾನೆ, ಯೋಗೇಶ್ ಅಂತ ಒಬ್ಬನು ಮೋಟರ್ ವೈಂಡಿಂಗ್ ಶಾಪ್ ಇಟ್ಕೊಂಡು ಮಾಡ್ತಾ ಇದ್ದಾನೆ. ಆ ಥರ ತುಂಬ ಜನ ಮಾಡ್ತಾ ಇದ್ದಾರೆ, ಕಲ್ತಿರೋಂಥವ್ರು ತುಂಬ ಜನ ಮಾಡ್ತಾರೆ. ಅಂದರೆ ಇದನ್ನು ಪಡ್ಕೊಳ್ಳೋದ್ರಿಂದ, ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಒಂದು ಉದ್ಯೋಗ ಅವಕಾಶಗಳು ಉಂಟು, ಮತ್ತು ಸ್ವಉದ್ಯೋಗ ಮಾಡಲಿಕ್ಕೆ ಅಥವಾ ಎಂಟರ್ಪ್ರೈನರ್ ಆಗಲಿಕ್ಕೆ ಸಾಕಷ್ಟು ಕಾನ್ಫಿಡೆನ್ಸು ಬಿಲ್ಡ್ ಆಗುತ್ತೆ, ಅವಕಾಶಗಳು ಹೆಚ್ಚಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ಒಂದು ಕೋರ್ಸು ಬಹಳ ಒಂದು ಪ್ರಾಮುಖ್ಯತೆಯನ್ನು ವಹಿಸಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಎಸ್ ಸರ್. ಸೊ ಒಂದು ಶೈಕ್ಷಣಿಕವಾಗಿಯೂ ಕೂಡ ಒಂದು ಪಾರ್ಟ್ ಟೈಮ್ ಓದ್ಕೊಂಡು ಮತ್ತು ಕೆಲಸ ಮಾಡಿಕೊಂಡು ಪಾರ್ಟ್ ಟೈಮ್ ಮಾಡ್ಬೋದು ಅಂದ್ರಲ್ಲ, ಅದನ್ನು ಇನ್ನೊಮ್ಮೆ ಏನಾದರೂ ಹೇಳ್ಬೋದಾ? ಯಾವುದಾದ್ರು ಅಂದರೆ ಡಿಪ್ಲೊಮಾ ಮಾಡ್ಲಿಕ್ಕೆ ಮತ್ತು ಶೈಕ್ಷಣಿಕವಾಗಿ ಮುಂದುವರಿಬೇಕು, ಹೈಯರ್ ಎಜುಕೇಷನ್ 2 ಇಯರ್ ಮಾಡ್ತಾನೆ, ಅವನಿಗೆ ಓದಲಿಕ್ಕೆ ಇಷ್ಟ ಇದೆ. ಆಗೇನು ಮಾಡಬೇಕು ಅವನಂದರೆ ಡೇ ಟೈಮಲ್ಲಿ ಜಾಬ್ ಸಿಗುತ್ತೆ ಕಂಪ್ನಿಗಳಲ್ಲಿ, ಸೇರ್ಕೊತಾನೆ. ಈಗ 8:30 to 5:30 ಆ ಥರ ವರ್ಕ್ ಇರುತ್ತೆ, 6 to 9 ಆ ಥರ ಕಾಲೇಜ್ ಇರ್ತದೆ. ಅಲ್ಲಿ ಈವ್ನಿಂಗ್ ಕಾಲೇಜ್ ಸೇರ್ಕೊತಾನೆ. ಸಂಡೇಸ್ ರಜೆ ಇದ್ದಾಗ ಲ್ಯಾಬ್ ಮಾಡಿಸ್ತಾರೆ. ಸೆಕೆಂಡ್ ಇಯರ್ ಎಂಟ್ರಿ ಆಗ್ತಾನೆ. 2 ಇಯರಲ್ಲಿ ಅವನಿಗೆ ಡಿಪ್ಲೊಮಾನು ಕಂಪ್ಲೀಟ್ ಆಗುತ್ತೆ. 2 ಇಯರ್ ಡಿಪ್ಲೊಮಾ ಆದಾಗ ನೆಕ್ಸ್ಟ್ ಅದೇ ಜಾಬ್ ಕಂಟಿನ್ಯೂ ಆಗ್ತಾ ಇರುತ್ತೆ. ಈವ್ನಿಂಗ್ ಬಿಗೆ ಸೇರ್ಕೊತಾನೆ, ಬಿ ಕಂಟಿನ್ಯೂ ಮಾಡ್ತಾನೆ. 3 ಇಯರ್ ಬಿ ಕಾಲೇಜ್ ಇದೆ, ಈವ್ನಿಂಗ್ ಕಾಲೇಜ್ ಇದೆ, ವಿದ್ಯಾವರ್ಧಕದಲ್ಲಿದೆ, ಮೈಸೂರಲ್ಲಿ, ಬೆಂಗಳೂರಲ್ಲಿದೆ, ತುಂಬ ಇದೆ, ಈ ಥರ ಅವಕಾಶ ಇದೆ. ಕಂಟಿನ್ಯೂ ಮಾಡ್ತಾನೆ. ಅದು ಮಾಡಿದ್ರೆ M.Tech ಮಾಡಬೇಕು ಅಂದರೆ ಅದು ಅವಕಾಶಗಳಿದೆ. ಇಲ್ಲಿ ಓದ್ಕೊಂಡು M.Tech ಮಾಡ್ತಾನೆ. M.Tech ಮಾಡಿರೋರು ಇದ್ದಾರೆ. ITI ಮಾಡಿ, ಡಿಪ್ಲೊಮಾ ಮಾಡಿ, BE ಮಾಡಿ, M.Tech ಮಾಡಿರೋರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ITI ಮಾಡಿ, ಡಿಪ್ಲೊಮಾ ಮಾಡಿ, ಇಂಜಿನಿಯರಿಂಗ್ ಮಾಡಿ, ಇಂಡಿಯಾ ಸ್ಕಿಲ್ ವಿಷಯದಲ್ಲಿ ಅಂಬಾಸಡರ್ ಆಗಿರೋರು ಕೂಡ ನಮ್ಮಲ್ಲಿದ್ದಾರೆ. ಸೈಯದ್ ಅಮಾನುಲ್ಲಾ ಅಂತೇಳಿ ನಮ್ಮಲ್ಲಿ ITI ಮಾಡಿ, ಡಿಪ್ಲೊಮಾ ಮಾಡಿ, BE ಮಾಡಿ, ಪ್ರಿನ್ಸಿಪಾಲ್ ಆಗಿ ಸ್ಕಿಲ್ ವಿಷಯದಲ್ಲಿ ಒಂದು ಥೀಸಿಸ್ ಕೊಟ್ಟು ಅಂಬಾಸಡರ್ ಆಫ್ ಇಂಡಿಯಾ ಅಂತೇಳಿ ಸ್ಕಿಲ್ ಇದರಲ್ಲಿ ಅವ್ರನ್ನ ಆನರ್ ಮಾಡಿದ್ರು. ಅದು ಕೂಡ ITI ಮಾಡಿರೋ ಸ್ಟೂಡೆಂಟು ಆ ಲೆವೆಲ್ಗೆ ಹೋಗಿರೋರು ಇದ್ದಾರೆ. ಎಸ್ ಸರ್, ಸಾಕಷ್ಟು ಅವಕಾಶಗಳಿದೆ. ಖಂಡಿತ ITI ಮಾಡ್ಕೊಳ್ಳೋದ್ರಿಂದ ಅದರ ಒಂದು ಉದ್ಯೋಗ ಅವಕಾಶಗಳು ಮತ್ತು ಸ್ವಉದ್ಯೋಗ ಮಾಡ್ಕೊಳ್ಳುವಂಥ ಅವಕಾಶಗಳು ಎಷ್ಟಿದೆ, ಅದಕ್ಕಿರುವಂಥ ನಿದರ್ಶನಗಳು ಸಾಕಷ್ಟನ್ನು ತಾವು ಹಂಚ್ಕೊಂಡಿದ್ದೀರಿ ಸರ್. ಮತ್ತಷ್ಟು ವಿಚಾರಗಳನ್ನು ಮಾತನಾಡ್ತೀನಿ ಸರ್, ಆದರೆ ಅದಕ್ಕೆ ಮುಂಚೆ ಒಂದು ವಿರಾಮ ತೊಗೊಳ್ತೀನಿ. ವಿರಾಮದ ನಂತರ ಕಾರ್ಯಕ್ರಮನ ಮುಂದುವರಿಸ್ತೀನಿ ಸರ್. ಶ್ರೋತೃಗಳೇ, ತಾವು ಕೇಳ್ತಾ ಇದ್ದೀರಿ ITI ಕೋರ್ಸ್ಗಳು ಮತ್ತು ಅದಕ್ಕಿರುವಂಥ ಅವಕಾಶಗಳ ಕುರಿತು ನಾವು ಮಾತನಾಡ್ತಾ ಇದ್ದೀವಿ. ನಮ್ಮ ಜೊತೆ ಮಾತನಾಡ್ತಿರೋರು HD ಕೋಟೆ ತಾಲೂಕಿನಲ್ಲಿರುವಂಥ ITI ಕಾಲೇಜಿನ ತರಬೇತು ಅಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ NSS ಅಧಿಕಾರಿಗಳು ಆದ ಶ್ರೀ ರವಿಶಂಕರ್ ಜೀರವರು. ಇವ್ರ ಜೊತೆ ಮಾತು ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಆಯುರ್ಸತ್ವ JSS ರೇಡಿಯೋ ಪ್ರಸ್ತುತಪಡಿಸುತ್ತಿರುವ ಭಾರತದ ಪುರಾತನ ಔಷಧ ಪದ್ಧತಿ ಹಾಗೂ ಆರೋಗ್ಯದ ಸತ್ವಭರಿತ ಜ್ಞಾನಾರ್ಜನೆಯ ಕಾರ್ಯಕ್ರಮವೇ ಆಯುರ್ಸತ್ವ. ಕೇಳಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶುಕ್ರವಾರ ಬೆಳಗ್ಗೆ 7:23 ಹಾಗೂ ಸಂಜೆ 4:23. ಪ್ರಾಯೋಜಕರು JSS ಆಯುರ್ವೇದ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ. ಪ್ರೀತಿಯ ಕೇಳುಗರಿಗೆಲ್ಲ ವಿರಾಮದ ನಂತರ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಸರ್, ವಿರಾಮದ ನಂತರ ತಮಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ವಿರಾಮಕ್ಕೆ ಮುಂಚೆ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ವಿ. ITI ಅಂದರೆ ಏನು, ITIಗಿರುವಂಥ ಅವಕಾಶಗಳೇನು, ಆ ಒಂದು ತರಬೇತಿಯನ್ನು ಪಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಗಳು ಅಥವಾ ಸ್ವಉದ್ಯೋಗ ಅವಕಾಶಗಳು ಎಲ್ಲವನ್ನ ಕುರಿತು ಮಾತನಾಡಿದ್ವಿ. ಈಗ ಒಂದು ವೇಳೆ ನಮ್ಮ ಕೇಳುಗರು ಈ ಕಾರ್ಯಕ್ರಮವನ್ನು ಕೇಳುವಾಗ SSLC ಆದ ನಂತರ ಸೇರಿಕೊಳ್ಬೇಕು ಅಂತ ಆಸೆಯನ್ನು ವ್ಯಕ್ತಪಡಿಸಿದಾಗ ಅವ್ರಿಗೆ ಇರುವಂಥ ಅವಕಾಶಗಳೇನು ಅಂದರೆ, ಯಾವ ಕಾಲೇಜಿನಲ್ಲಿ ಸೇರ್ಕೊಬೇಕು, ಎಷ್ಟು ಶುಲ್ಕ ಆಗುತ್ತೆ, ಫೀಸ್ ಆಗುತ್ತೆ,
ಮತ್ತು ಅವ್ರಿಗೇನಾದರೂ ಹಾಸ್ಟೆಲ್ ವ್ಯವಸ್ಥೆಗಳಿದೆಯಾ? ಆ ಕುರಿತು ಏನಾದರೂ ಒಂದು. ಸರಿ, ಸರ್ಕಾರಿ ಐ ಟಿ ಐಗಳಲ್ಲಿ ಫೀಸ್ ತುಂಬ ಕಡಿಮೆ ಇರುತ್ತೆ. 1200 ರೂಪಾಯಿ, 270 ಸರ್ಕಾರಿ ಐ ಟಿ ಇದ್ದಾವೆ ಕರ್ನಾಟಕದಲ್ಲಿ. ಮೋಸ್ಟ್ ಎಲ್ಲ ಜಿಲ್ಲೆಯಲ್ಲಿ, ಎಲ್ಲ ತಾಲೂಕುಗಳೆಲ್ಲ ಇದೆ. ತಾಲೂಕು ಹೆಡ್ ಕ್ವಾರ್ಟ್ರು ಮತ್ತು ಡಿಸ್ಟಿಕ್ ಹೆಡ್ ಕ್ವಾರ್ಟ್ರಲ್ಲಿ 270 ಐ ಟಿ ಇದ್ದಾವೆ ಸರ್ಕಾರಿ. 1200 ರೂಪಾಯಿ ವರ್ಷಕ್ಕೆ ಫೀಸು. ಅದು 2 ವರ್ಷದ ಕೋರ್ಸ್ ಇರುತ್ತೆ. 1 ವರ್ಷದ ಕೋರ್ಸ್ ಆದರೆ 1200, 2 ವರ್ಷ ಆದರೆ ಫಸ್ಟ್ ಇಯರ್ 1200, ಸೆಕೆಂಡ್ ಇಯರ್ 1200 ಅಷ್ಟೇ. ಮತ್ತು ಅದು ಸ್ಕಾಲರ್ಶಿಪ್ ರೂಪದಲ್ಲಿ ಅವ್ನಿಗೆ ವಾಪಸ್ ಬರುತ್ತೆ. ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಅದು ವಾಪಸ್ ಬರುತ್ತೆ. ಈಗ ಒಂದು ವೇಳೆ ತುಂಬ ದೂರ ಮಕ್ಕಳು ಅವ್ರಿಗೆ ಬಂದು ಇಲ್ಲಿ ಮೈಸೂರಲ್ಲಿ ಅಥವಾ ಬೇರೆ ಕಡೆ ಬೆಂಗಳೂರಲ್ಲೋ ಇದ್ಕೊಳ್ಳೋಕೆ ಕಷ್ಟ ಆಗುತ್ತೆ, ಅವ್ರಿಗೆ ಹಾಸ್ಟೆಲ್ ಫೆಸಿಲಿಟೀಸ್ ಇದೆಯಾ? ಹೀಗೆ ಎಲ್ಲ ಮಕ್ಕಳಿಗೆ ಡಿಗ್ರಿ PUC ಏನು ಹಾಸ್ಟೆಲ್ ಎಲ್ಲ ಕೊಡ್ತಾ ಇದ್ದಾರೆ. ಅದೇ ಥರ ನಾವೀಗ ಐ ಟಿ ಐಗೂ ಕೊಡಬೇಕು ಅಂತೇಳಿ ಮಾಡಿದ್ದೀವಿ. ಎಲ್ಲ ಮಕ್ಕಳು ಹಾಸ್ಟೆಲ್ ಕೊಡಿಸ್ತಾ ಇದೀವಿ. ಓಕೆ ಓಕೆ. ಅಂದರೆ ಈಗ ಏನು ಎಕ್ಸಿಸ್ಟಿಂಗ್ ಹಾಸ್ಟೆಲಲ್ಲೇ ಪ್ಲೇಸ್ಮೆಂಟ್ ಎಕ್ಸಿಸ್ಟಿಂಗ್ ಹಾಸ್ಟೆಲ್ ಐ ಟಿ ಐಗೆ ಸೀಟ್ ಅಂತ ಕೊಡ್ತಾರೆ. ಐ ಟಿ ಐಗೆ ಇಷ್ಟು, ಡಿಪ್ಲೊಮಾ ಅಂತ ಸೀಟ್ ಕೊಡ್ತಾರೆ. ಓಕೆ. ಅದು ಅಪ್ಲೈ ಮಾಡ್ಕೊಂಡ್ರೆ ಅವ್ರವ್ರು ಯಾವ ಕಮ್ಯುನಿಟಿಗೆ ಬರ್ತಾರೆ ಹಾಸ್ಟೆಲ್ನಲ್ಲಿ OBC, SC, ST, ಜನರಲ್ ಅಂತೇಳಿ ಹಾಸ್ಟೆಲ್ ಇದ್ದಾವೆ. ಎಷ್ಟು ದಿನ ಅದಕ್ಕೆ ಇರಲಿಲ್ವಾ ಹಾಸ್ಟೆಲ್ದು ಅವಕಾಶಗಳಿರಲಿಲ್ವಾ? ಮತ್ತು ಸ್ಟಾರ್ಟಿಂಗಲ್ಲಿ ಇರಲಿಲ್ಲ. ಒಂದು 10 ವರ್ಷ ಹಿಂದೆ ಐ ಟಿ ಐಗೆ ಅಂತ ಡಿಸ್ಟಿಂಗ್ವಿಷ್ ಮಾಡಿರಲಿಲ್ಲ. ಇತ್ತೀಚೆಗೆ ಅದನ್ನು ಮಾಡಿ ಐ ಟಿ ಐ ಕೊಡಬೇಕು. ಹಾಗಾಗಿ ಎಲ್ಲರಿಗೂ ಹಾಸ್ಟೆಲ್ ಸಿಗುತ್ತೆ. ದೂರ ಅಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಅವ್ರಿಗೆ ಫೀಸು ಕಡಿಮೆ ಇದೆ ಮತ್ತು ಹಾಸ್ಟೆಲ್ ವ್ಯವಸ್ಥೆ ಕೂಡ ಸಿಗುತ್ತೆ. ಮತ್ತು ಇತ್ತೀಚೆಗೆ SC ST ಗಳಿಗೆ ಇದಕ್ಕೆಲ್ಲ ಸ್ಟೈಪೆಂಡು ಮತ್ತು ಸ್ಟೈಪೆಂಡ್ಗಿಂತ ಹೆಚ್ಚಾಗಿ ಟೂಲ್ ಕಿಟ್ಟು, ಯೂನಿಫಾರ್ಮು, ಬುಕ್ಸು ಅದನ್ನು ಕೂಡ ಇತ್ತೀಚಿನ ಸರ್ಕಾರಗಳಲ್ಲಿ ಅವಕಾಶ ಮಾಡಿದ್ದಾರೆ. ಅದನ್ನು ಒಂದು ಬಡವರಿಗೆ ಕೊಡುವಂಥದ್ದು, SC STಗಳಿಗೆ ಕೊಡುವಂಥದ್ದು ಮಾಡಿದ್ದಾರೆ. ಸರ್, ಈಗ SSLC ಪಾಸ್ ಆಗಿರೋರು ಏನೋ ಓಕೆ ಈಗ ಅಡ್ಮಿಷನ್ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ ಸಪೋಸ್ SSLC ಫೇಲ್ ಆಗಿದ್ರೆ ಏನಾದರೂ ಅವಕಾಶಗಳಿದೆ ಹೇಗೆ? ಅದು ಇದೆ ಸರ್. ಸಪೋಸ್ ಅವನು SLC ಬಂದಿರ್ತಾನೆ, ಏನೋ ಬೈ ಮಿಸ್ಟೇಕ್ ಫೇಲ್ ಆಗ್ತಾನೆ, ಒಂದು ಸಬ್ಜೆಕ್ಟ್ 2 ಸಬ್ಜೆಕ್ಟ್ 3 ಸಬ್ಜೆಕ್ಟ್ ಫೇಲ್ ಆಗ್ತಾನೆ. ಬಟ್ ಇಮಿಡಿಯೇಟ್ ಅವನು ಯಾವುದೋ ಅವಕಾಶಗಳಿರಲ್ಲ. ಓದಬೇಕು ಅಂದರೆ ಏನೋ ಬೈ ಮಿಸ್ಟೇಕ್ ಫೇಲ್ ಆಗಿದ್ದಾನೆ, ಅವಕಾಶ ಇರಲ್ಲ. ಆಗ ಅವನು SLC ಕಟ್ಕೊಂಡು ಜೊತೆಗೆ ಐ ಟಿ ಐನಲ್ಲಿ ಒಂದು ವೆಲ್ಡರ್ ಅಂತ ಕೋರ್ಸ್ ಇದೆ. ಆ ಕೋರ್ಸನ್ನ 1 ಇಯರ್ ಕೋರ್ಸ್ ಅದು, ಅದನ್ನು ಮಾಡ್ಬೋದು. ಕಾರ್ಪೆಂಟರ್ ಅಂತಿದೆ, ಶೀಟ್ ಮೆಟಲ್ ಅಂತಿದೆ, ಈ ಥರ ಸುಮಾರು ಕೋರ್ಸ್ಗಳಿದ್ದಾವೆ. ಅಂದರೆ ಐ ಟಿ ಐ ಒಳಗಡೆ 1 ಇಯರ್ ಕೋರ್ಸ್ ಅದು. ಹಿಂಗೆ ಐ ಟಿ ಐನಲ್ಲಿ 1 ಇಯರ್ ಕೋರ್ಸ್ SLC ಪಾಸ್ ಅವ್ರಿಗೆ 26 ಕೋರ್ಸ್ ಇದೆ. ಅದೇ ಥರ ಫೇಲ್ ಅವ್ರಿಗೂ ಕೂಡ ಒಂದು 5-6 ಕೋರ್ಸ್ ಇದ್ದಾವೆ. ಅದನ್ನು ಮಾಡಿ ಸಪೋಸ್ ಅವನು SLC ಪಾಸೇ ಆಗಲಿಲ್ಲ ಅಂದ್ಕೊಳ್ಳಿ, ಅವನು ಕೂಡ ಜಾಬ್ ಪ್ಲೇಸ್ಮೆಂಟ್ ಆಗುತ್ತೆ. ಆಲ್ಮೋಸ್ಟ್ ಇವರಷ್ಟೇ ಸಂಬಳ ಸಿಗುತ್ತೆ. ಸೊ ಇದು ಬಹಳ ಬೇಕಾದಂಥ ವಿಚಾರ. ಯಾಕಂದರೆ ನಾವು SSLC ಪಾಸ್ ಆದವರು ತುಂಬ ಎಷ್ಟು ಮಾರ್ಕ್ಸ್ ತೆಗೆದವ್ರಿಗೆ ಕೆಲವು ಸಲ ಅವ್ರ ಯೋಚನೆ ಮಾಡ್ಕೊಂಡೇನು ಎಲ್ಲೋ ಒಂದು ಅವಕಾಶ ಸಿಕ್ಬಿಡುತ್ತೆ. ಸೊ ಇವನ್ SSLC ಫೇಲ್ ಆದವ್ರಿಗೂ ಕೂಡ ಅವಕಾಶ ಇದೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಎಷ್ಟೋ ಸಲ SSLC ಫೇಲ್ ಆದೆ ಅಂತಂದರೆ ಭಾಳ ನಿರುತ್ಸಾಹ ಆಗೋಗುತ್ತೆ. ಜೀವನದಲ್ಲಿ ಇನ್ನೇನು ಮಾಡೋದು ಗೊತ್ತಿಲ್ಲ ಅನ್ನೋ ಥರ ಭಾಳ ಇಷ್ಟ ಇಲ್ದೇ ಇರೋ ಕೆಲಸವನ್ನು ಮಾಡ್ಕೊಂಡು ಏನೋ ಬದುಕಬೇಕಾಗತ್ತೆ. ಬಟ್ ಆದರೆ ನಾನು ಅದರಲ್ಲಿ ಮುಂದುವರಿಬೇಕು, ನಾನೂ ಕೂಡ ಎಲ್ಲರೂ ಒಂದು ಕಂಪ್ನಿಯಲ್ಲೋ ಅಥವಾ ಯಾವುದೋ ಒಂದು ಉದ್ಯೋಗವನ್ನು ಪಡ್ಕೊಳ್ಬೇಕು ಅಂದಾಗ ಅವ್ರಿಗೂ ಕೂಡ ಒಂದು ಅವಕಾಶ ಇರೋದು ಐ ಟಿನಲ್ಲಿ ಬಹಳ ವಿಶೇಷತೆ ಅಂತ ಅನಿಸುತ್ತೆ ಸರ್. ಎಸ್ ಸರ್. ಸರ್ ಹಾಗೆಯೇ ಒಂದು SSLC ಫೇಲ್ ಆದವ್ರಿಗೆ ಒಂದು ಭಾಗ ಆದರೆ ಡಿಗ್ರಿ ಬೇರೆ ಕಂಪ್ಲೀಟ್ ಮಾಡಿರ್ತಾರೆ, ಆದರೆ ಅವ್ರಿಗೆ ಕೆಲಸ ಸಿಕ್ಕಿರೋದಿಲ್ಲ. ಸೊ ಆ ಥರದವ್ರಿಗೆ ಐ ಟಿಯಲ್ಲಿ ಏನಾರು ಅವಕಾಶಗಳಿದೆ? ಇದೆ ಸರ್. ಐ ಟಿ ಐನಲ್ಲಿ ಆಲ್ಮೋಸ್ಟ್ ಏಜ್ ಲಿಮಿಟ್ ಇಲ್ಲ. ಐ ಟಿ ಐ ಸೇರ್ಕೊಳ್ಳೋಕ್ಕೆ 14 ವರ್ಷ. ಅವನು SLC ಏನು ಪಾಸ್ ಆಗಿರ್ತಾನೆ, ಇಮಿಡಿಯೇಟ್ ಐ ಟಿ ಐ ಬರೋ 40-45 ವರ್ಷ ಏಜ್ ಲಿಮಿಟ್ಗೂ ಕೂಡ ಐ ಟಿ ಐ ಕೊಡ್ತಾರೆ. ಯಾಕೆಂದರೆ ಅವ್ನು ಜೀವನ ರೂಪಿಸ್ಕೊಳ್ಳೋಕ್ಕೆ ಒಂದು ಉದ್ಯಮ ಇದ್ದಂಗೆ ಸಂಸ್ಥೆ ಇರೋದು ಇದೊಂದು ಉದ್ದೇಶಕ್ಕೆ ಅವ್ನಿಗೆ ಏಜ್ ಲಿಮಿಟ್ ಮಾಡಿಲ್ಲ. ಹಂಗಾಗಿ ಅವನೇನೋ ಡಿಗ್ರಿ ಮಾಡಿರ್ತಾನೆ, ಆಮೇಲೆ ಜ್ಞಾನೋದಯ ಆಗುತ್ತೆ, ನಾನು ಐ ಟಿ ಐ ಮಾಡಬೇಕು ಅಂತ ಬಂದು ಐ ಟಿ ಐ ಮಾಡ್ಬೋದು. ಅವ್ನು ಇನ್ನೂ ಇವ್ರಿಗಿಂತ ಜಾಸ್ತಿ ಸ್ಕೋರ್ ಮಾಡ್ತಾನೆ. ಯಾಕೆಂದರೆ ಅವ್ನಿಗೆ ಮೈಂಡ್ ಮೆಚುರಿಟಿ ಆಗಿರುತ್ತೆ, ಜೀವನ ಅಂದ್ರೆ ಏನು ಗೊತ್ತಿರುತ್ತೆ. ಐ ಟಿ ಐಗೂ ಸೇರ್ಕೋಬೋದು. ಅವನು ಡಿಗ್ರಿ ಮಾಡೋರು ಎಷ್ಟೋ ಜನ ಪಾಸ್ ಫೇಲ್ ಆಗಿರೋ ಐ ಟಿ ಐನು ಮಾಡಿ ಮತ್ತೆ ಕೆಲಸ ತಗೊಂಡವರು ಇದ್ದಾರೆ. ಸಪೋಸ್ ಅವನಿಗೆ ಬೇಡ ಐ ಟಿ ಐ ಮಾಡೋದು ಬೇಡ ಅಂದರೆ, ಈಗ ನಾನು ಹೇಳಿದೆ 270 ಸರ್ಕಾರಿ ಐ ಟಿ ಐಗಳಲ್ಲಿ 150 ಟಾಟಾ ಸಹಭಾಗಿತ್ವದಲ್ಲಿ ಒಂದೊಂದು ಐ ಟಿ ಐಗೆ 50 ಕೋಟಿ ಅಷ್ಟು ಇನ್ವೆಸ್ಟ್ ಮಾಡಿ ಡೆವಲಪ್ ಮಾಡಿದ್ದಾರೆ ಅಂತ ಹೇಳಿದ್ನಲ್ಲ, ಅಂಥ ಕಡೆ ಒಂದು 6 ಲಾಂಗ್ ಟರ್ಮ್ ಕೋರ್ಸು, 23 ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡಿದ್ದಾರೆ. ಈಗ ಡಿಗ್ರಿ ಮಾಡಿರ್ತಾನೆ ಅವ್ನು ಬಂದು 2 ವರ್ಷ ಐ ಟಿ ಐ ಮಾಡೋಕ್ಕೆ, ಏನಪ್ಪ ಡಿಗ್ರಿ ಮಾಡೋಕ್ಕೆ 6 ವರ್ಷ ಇನ್ವೆಸ್ಟ್ ಮಾಡಿದ್ದೀನಿ, ಮತ್ತೆ ಯಾಕೆ ನಾನು 2 ವರ್ಷ ಐ ಟಿ ಹೆಂಗೆ ಮಾಡಲಿ ಅನ್ನೋದು ಅವ್ನ ಮೈಂಡಲ್ಲಿದ್ದರೆ, ಅವನೊಂದು 23 ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಮಾಡಿದ್ದಾರೆ. 1 ತಿಂಗಳು 2 ತಿಂಗಳು ಅವರ್ಲಿ ಬೇಸಿಸ್ ಕೋರ್ಸ್. ಅದು ಒಂದು ದಿನಕ್ಕೆ 2 ಅವರ್ 3 ಅವರ್ 4 ಅವರ್ ಅಂತ ಇದಿರುತ್ತೆ. ಅದು ಇಡೀ ಕರ್ನಾಟಕದಲ್ಲಿ 150 ಐ ಟಿ ಐಗಳನ್ನ ಮೈಸೂರಿನಲ್ಲಿ NR ಮೂಲ ಗೌರ್ಮೆಂಟ್ ಐ ಟಿ NR ಮೂಲದಲ್ಲಿದೆ, ಇಲ್ಲಿದೆ. ಇಲ್ಲಿ ಬೀರಿಹುಂಡಿ ಅಂತಿದೆ, ಅಲ್ಲಿದೆ. ಮೈಸೂರಲ್ಲಿ ಮತ್ತೆ ಇಲ್ಲಿ ವರುಣದಲ್ಲಿದೆ. ಅದು HD ಕೋಟೆ ಗೌರ್ಮೆಂಟ್ ಐ ಟಿ ಅನ್ನಲ್ಲಿದೆ.
ಅಂದರೆ 1 ತಿಂಗಳಿಂದ 6 ತಿಂಗಳವರೆಗೂ ಕೋರ್ಸ್ ಇದೆ. ಡೈಲಿ ಒಂದು 500 ಗಂಟೆ ಅಂದರೆ ಅವನಿಗೆ ಡೈಲಿ 2 ಅವರ್ 3 ಅವರ್ ಫಿಕ್ಸ್ ಮಾಡ್ತಾರೆ. ಓಕೆ ಓಕೆ. ಅದು ಕೋರ್ಸ್ಗಳು ಬಂದು 23 ಶಾರ್ಟ್ ಟರ್ಮ್ ಕೋರ್ಸ್ ಇರುತ್ತೆ. ಅದು ಡಿಗ್ರಿ PUC ಆ ಥರದವರು ಇಮಿಡಿಯೇಟ್ ನನಗೆ ಏನಾದ್ರು ಶಾರ್ಟ್ ಟರ್ಮ್ ಸ್ಕಿಲ್ ಬೇಕು ಅಂದರೆ ಅಲ್ಲ ಬೇಕೇ ಬೇಕು. ಉದಾಹರಣೆಗೆ ಯಾವುದೋ ಹೇಳಿದ್ರಿ ಈಗ ಅದರಲ್ಲಿ ಆಟೋ ನೀವು ಹೇಳಿದ್ರಿ ಆಗಲೇ EV ವೆಹಿಕಲ್ ಏನೋ ಬಂದಿದೆ, ಅದಕ್ಕೆ ಆಟೋ ಎಲೆಕ್ಟ್ರಿಕಲ್ ಡಿಸೈನ್ ಟೆಕ್ನಿಕ್ ಅಂತ ಮಾಡಿದ್ದಾರೆ. ಆ ಕೋರ್ಸು ಅದೊಂದು 300 ಅವರ್ ಕೋರ್ಸ್ ಮಾಡಿರ್ತಾರೆ. ಅವ್ನು 8ನೇ ಕ್ಲಾಸ್ ಪಾಸ್ ಆಗಿರೋದ್ರಿಂದ ಹಿಡಿದು ಡಿಗ್ರಿವರೆಗೂ ಇದನ್ನು ಮಾಡ್ಕೋಬೋದು. ಸ್ವಂತಾಗಿ ಏನಾದ್ರು ಉದ್ಯೋಗ ಮಾಡ್ಕೊಳ್ಳೋದು ಅಥವಾ ಯಾವ್ದಾದ್ರು ವೆಹಿಕಲ್ ಕಾರ್ ಶೋರೂಮು ಬೈಕ್ ಶೋರೂಮ್ ಕಡೆ ಸೇರ್ಕೊಳ್ಳೋ ಅಂಥದ್ದು ಮಾಡ್ಕೋಬೋದು. ಅಲ್ಲ ಈಗ ಒಂದು ಸರ್ ಅದಕ್ಕೆ ಇನ್ನೊಂದು ಕ್ಲಾರಿಫಿಕೇಷನು ಈಗ ಕೇಳ್ತಾ ಇರೋಂಥವ್ರಿಗೆ 8ನೇ ಕ್ಲಾಸ್ ಪಾಸಾಗಿ ನಾನು ಏನೋ ಕೆಲಸ ಸಿಕ್ಕಿಲ್ಲ ಅಥವಾ ನನಗೆ ಊರಲ್ಲಿ ಕೆಲಸ ಮಾಡ್ತೀನಿ ಬಟ್ ಏನೋ ಬೇರೆ ಕೆಲಸ ಮಾಡ್ಬೇಕಂತ ಆಸಕ್ತಿ ಇದೆ. ಸೊ ಈಗ ಈ ಥರದೊಂದು ಟಾಟಾ ಮೋಟರ್ ಶಾರ್ಟ್ ಟರ್ಮ್ ಕೋರ್ಸ್ ಬಂದು ಜಾಯ್ನ್ ಆಗ್ಬಿಡ್ಬೋದು ITI ಕಾಲೇಜ್. ಇವನ್ ಡಿಗ್ರಿ ಆಗಿ ಕೆಲಸ 23 ಕೋರ್ಸ್ ಇದೆ, ಅದರಲ್ಲಿ ಅವನಿಗೆ ಯಾವ್ದು ಆಸಕ್ತಿ ಇರುತ್ತೆ ಅದಕ್ಕೆ ಮುಂದೆ ಜಾಯ್ನ್ ಮಾಡ್ಬೋದು. ಇದು ಬಹಳ ಮುಖ್ಯವಾದ ವಿಚಾರ ಕೂಡ. ಹೌದು. ಎಸ್ ಸರ್, ಮುಂದುವರಿಸಿ ಸರ್. ITI ಮಾಡಿರೋ ಹುಡುಗನು ಕೂಡ ಬೇಕಾದ್ರೆ ಅಡ್ವಾನ್ಸ್ ಸ್ಕಿಲ್ ಬೇಕಂದ್ರೆ ಜಾಯ್ನ್ ಆಗ್ಬೋದು. ಅದಕ್ಕೆ ITI ಮುಗಿದಿದೆ ಅಂದರೆ ಇಲ್ಲ 8th ಪಾಸ್ ಟು ಡಿಗ್ರಿ ಅವನು ಬಂದು ಸೇರ್ಕೋಬೋದು. ಅದು ಅವನೊಂದು ಅವಕಾಶ ಇರ್ತದೆ. ಅದರಲ್ಲೂ ಲಾಂಗ್ ಟರ್ಮ್ ಕೋರ್ಸ್ಗಳು ಅಡ್ವಾನ್ಸ್ ನೀವು ಹೇಳಿದ್ರಲ್ಲ ಬ್ಯಾಟ್ರಿ ಎಲೆಕ್ಟ್ರಿಕಲ್ ಬಗ್ಗೆ ಏನಾದ್ರು ಇದೆಯಾ, ಇವತ್ತಿನ ಇಂಡಸ್ಟ್ರಿಯಲ್ ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಬರಂಗೆ ಏನಾರು ಇದೆಯಾ ಅಂದರೆ ಅದು ಕೂಡ ಒಂದು 6 ಲಾಂಗ್ ಟರ್ಮ್ ಕೋರ್ಸ್ಗಳನ್ನು ಟಾಟಾದವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 150 ಸರ್ಕಾರಿ ITIಗಳಲ್ಲಿ, ನಾನೇನು ITIಗಳು ಹೇಳಿದೆ ಸರ್ಕಾರಿ ITIಗಳಲ್ಲಿ, ಅದು ಹತ್ತಿರ ಸರ್ಕಾರಿ ITIಗೆ ಹೋದ್ರೆ ಮಾಹಿತಿ ಸಿಗುತ್ತೆ. ಅದರಲ್ಲಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ ಒಂದು 2 ಇಯರ್ ಕೋರ್ಸ್ ಮಾಡಿದ್ದಾರೆ. CNC ಮೆಷಿನಿಂಗ್ ಟೆಕ್ನಾಲಜಿ ಅಂತೇಳಿ 2 ಇಯರ್ ಕೋರ್ಸ್ ಮಾಡಿದ್ದಾರೆ. ಕಂಪ್ಯೂಟರ್ ನ್ಯೂಮೆಟಿಕಲಿ ಕಂಟ್ರೋಲ್ ಇತ್ತೀಚೆಗೆಲ್ಲ ಅಡ್ವಾನ್ಸ್ ಆಗಿದೆ ಇಂಡಸ್ಟ್ರಿ, ಅಲ್ಲಿ ಮ್ಯಾನ್ ಪವರ್ ಬೇಕು ಅಂತೇಳಿ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಅಂಡ್ ಡಿಜಿಟಲ್ ಮ್ಯಾನುಫ್ಯಾಕ್ಚರಿಂಗ್ ಟೆಕ್ನಿಷಿಯನ್ ಅಂತ 1 ಇಯರ್ ಕೋರ್ಸ್ ಮಾಡಿದ್ದಾರೆ. ವರ್ಚುವಲ್ ಅನಾಲಿಸಿಸ್ ಆ್ಯಂಡ್ ಡಿಸೈನ್ ಅಂತ ಒಂದು ಕೋರ್ಸ್ ಮಾಡಿದ್ದಾರೆ. ಇಂಜಿನಿಯರಿಂಗ್ ಡಿಸೈನ್ ಟೆಕ್ನಾಲಜಿ ಅಂತ ಒಂದು ಕೋರ್ಸ್ ಮಾಡಿದ್ದಾರೆ 1 ಇಯರ್ದು. ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕಂಟ್ರೋಲ್ ಮಾಡಿದ್ದಾರೆ. ಇದು 6 ಕೋರ್ಸನ್ನು ಲಾಂಗ್ ಟರ್ಮ್ ಕೋರ್ಸ್ಗಳು ಮಾಡಿದ್ದಾರೆ 1 ಇಯರ್ 2 ಇಯರ್. ಅದಕ್ಕೆ ಬೇಕಾದ್ರೆ ಹುಡುಗರು ಅಡ್ವಾನ್ಸ್ ಏನಾದ್ರು ನನಗೆ ಇಂಡಸ್ಟ್ರಿಯಲ್ ಅಡ್ವಾನ್ಸ್ ಟ್ರೇಡ್ಗಳು ಬೇಕು ಅಂದರೆ ಅಲ್ಲಿ ಸೇರ್ಕೋಬೋದು. ರೆಗ್ಯುಲರ್ ಟ್ರೇಡ್ಗಳು ಬೇಕು ಅಂದರೆ ಹೇಳಿದ್ನಲ್ಲ 14 ಟ್ರೇಡ್ ಇದೆ, ಆ ರೆಗ್ಯುಲರ್ ಟ್ರೇಡ್ಗೆ ಬೇಕಾದ್ರೆ ಸೇರ್ಕೋಬೋದು. ಸರ್ ಸಾಕಷ್ಟು ಅವಕಾಶಗಳಿದೆ. ನಾನು ಇಷ್ಟು ಕಳೆದ ಒಂದು ಲೈವ್ ಫೋನಿನ ಕಾರ್ಯಕ್ರಮ ಮಾಡುವಾಗ SSLC ನಂತರ ಏನೆಲ್ಲ ಡಿಪ್ಲೊಮಾ ಕೋರ್ಸ್ಗಳಿದೆ, ಪಾಲಿಟೆಕ್ನಿಕ್ ಕೋರ್ಸ್ಗಳಿದೆ, ಇವೆಲ್ಲವೂ ಮಾತನಾಡಿದ್ದೆ. ಬಟ್ ಈ ITI ವಿಚಾರ ಮಾತನಾಡುವಾಗ ಬಹಳ ಖುಷಿ ಕೊಡ್ತಾ ಇರೋ ವಿಚಾರ ಏನಂದರೆ ಈವನ್ 8ನೇ ಕ್ಲಾಸ್ ಪಾಸ್ ಆಗಿರೋರಿಗೂ ಇಂಥ ಅವಕಾಶಗಳಿದೆ, ಡಿಗ್ರಿ ಪಾಸಾಗಿ ನನ್ನ ಕೆಲಸ ಇಲ್ಲ ಅನ್ನೋರ್ಗೆ ಏನೋ ಅವಕಾಶಗಳಿದೆ, ಅಥವಾ ಈವನ್ ITI ಮಾಡಿರೋರಿಗೂ ಸಬ್ ಕೋರ್ಸ್ಗಳು ಬೇರೆ ಬೇರೆ ಏನೇನೆಲ್ಲ ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನು ತೊಗೊಂಡು ಮತ್ತೆ ಇನ್ನು ಬೇರೆ ಬೇರೆ ಅವಕಾಶಗಳನ್ನು ಕಲ್ಪಿಸ್ಕೊಳ್ಳಿಕ್ಕೆ, ಮತ್ತು ವಿಶೇಷವಾಗಿ ಪ್ರಸ್ತುತ ಅಪ್ಡೇಟೆಡ್ ವರ್ಷನಲ್ಲಿ ಅಪ್ಡೇಟೆಡ್ ಯುಗದಲ್ಲಿ ಈಗೇನು EV ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳಿದೆ ಅಥವಾ ಎಲೆಕ್ಟ್ರಾನಿಕ್ಸು ಏನು ಡೆವಲಪ್ ಆಗ್ತಾಯಿದೆ ಆ ಕ್ಷೇತ್ರದಲ್ಲಿ ಹೆಚ್ಚು ಜಾಬ್ಗಳಿರೋದ್ರಿಂದ ಅವ್ರಿಗೆ ನೀವು ತರಬೇತಿಯನ್ನು ಕೊಡ್ತಾ ಇದ್ದೀರಿ. ಆ ಒಂದು ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ಅವಕಾಶಗಳಿದೆ. ಸೊ ಹಾಗಾಗಿ ಭಾಳ ಖುಷಿ ಕೊಡ್ತಾ ಇದೆ ಈ ITI ಕೋರ್ಸ್ ಬಗ್ಗೆ ಮಾತನಾಡಿದಾಗ. ಸರ್ ಹೆಣ್ಮಕ್ಳಿಗೆ ಮಾಮೂಲಿ 33% ರಿಸರ್ವೇಷನ್ ಇದೆ. ಈ ಗೌರ್ಮೆಂಟ್ ITIಗಳಲ್ಲಿ 22 ವುಮನ್ ITI ಅಂತ ಮಾಡಿದ್ದಾರೆ ಸರ್. ಕರ್ನಾಟಕ ಸರ್ಕಾರದಲ್ಲಿ 22 ITI ಇದೆ. 19 ಡಿಸ್ಟ್ರಿಕ್ಟಲ್ಲಿ ಅದು ಕಾರ್ಯನಿರ್ವಹಿಸ್ತಿದ್ದಾವೆ. ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದೆಯಾ ಸರ್? ಮೈಸೂರಿನಲ್ಲಿ ವುಮನ್ ITI ಎಲ್ಲ ಇದು ಗುಂಡ್ಲುಪೇಟೆನಲ್ಲಿ ಗುಂಡ್ಲುಪೇಟೆಯಲ್ಲಿದೆ. ಅಂದರೆ ಅಲ್ಲಿ ಸೇರ್ಕೊಳ್ಳೋರು ಅವೇರ್ನೆಸ್ ಇಲ್ಲ ಅವ್ರಿಗೆ. ಹೆಣ್ಮಕ್ಳು ITI ಸೇರ್ಕೊಂಡ್ರೆ ವರ್ಕ್ ಕಾರ್ಡ್ ಅನ್ನೋ ಥರ. ಬಟ್ ರಿಸರ್ವೇಷನ್ ಕೋಟಾದಲ್ಲಿ ವರ್ಕ್ ಕಾರ್ಡ್ ಏನಿಲ್ಲ ITIನಲ್ಲಿ. ಅದು ಕಂಪ್ಯೂಟರ್ ಆಪರೇಟರ್ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್ ಅಂತ ಒಂದು ಕೋರ್ಸ್ ಇದೆ, 1 ಇಯರ್ ಕೋರ್ಸ್. ಅದನ್ನು ಕಲಿತ್ರೆ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಟ್ ಸಿಗುತ್ತೆ. ಅದರ ಮೇಲೆ ಡೇಟಾ ಎಂಟ್ರಿ ಆಪರೇಟರ್ ಅಂತೇಳಿ ಸುಮಾರು ಸಂಸ್ಥೆಗಳಲ್ಲಿ ಗೌರ್ಮೆಂಟ್ ಸೆಕ್ಟರ್ ಪ್ರೈವೇಟ್ ಸೆಕ್ಟರಲ್ಲಿ ತಗೋತಾರೆ. ಅದು ಅವೇರ್ನೆಸ್ ಇಲ್ಲ ಮಕ್ಕಳಿಗೆ. ಅದನ್ನು ಅಂಥ ಕಡೆ ಸೇರಿಕೊಂಡ್ರೆ ಅದು ಈಸಿ. ಎಲೆಕ್ಟ್ರಿಷಿಯನ್ ನೋಡಿ, ಈಗ ಗೌರ್ಮೆಂಟ್ ರಿಸರ್ವೇಷನ್ ಯಾವುದೇ ಒಂದು ಕೋಟಾದಲ್ಲಿ ಜಾಬ್ಗೆ ಹೋಗ್ಬೇಕಾದ್ರೆ ಕೋಟಾ ಇದ್ದೇ ಇರುತ್ತೆ ಅವ್ರಿಗೆ. ಈ ಎಲೆಕ್ಟ್ರಿಷಿಯನ್ ಮಾಡಿರೋರೇ ಇರೋದಿಲ್ಲ ಮಕ್ಕಳು, ಆ ಕೋಟಾ ಖಾಲಿ ಹೊಡಿತದೆ ಸರ್ಕಾರಿ ಕೆಲಸದಲ್ಲಿ. 33% ಇರೋದ್ರಿಂದ ಎಲೆಕ್ಟ್ರಿಷಿಯನ್ ಟ್ರೇಡ್ ಮಾಡ್ಬೋದು, ಹೆಣ್ಮಕ್ಳಿಗೆ ಅವಕಾಶಗಳು ಇರುತ್ತೆ. ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಟ್ರೇಡ್ ಮಾಡ್ಬೋದು, ಇವನ್ ಫಿಟ್ರ್ ಟ್ರೇಡ್ ಮಾಡ್ಬೋದು. ಆ ಕೋಟಾಗಳು ಫಿಲ್ಲೇ ಆಗಲ್ಲ. ಸುಮಾರು ಗೌರ್ಮೆಂಟ್ ಸೆಕ್ಟರ್ಗಳಲ್ಲಿ, ಈಗ ರೈಲ್ವೆನಲ್ಲಿ ಆಗ್ಬೋದು, ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಆ ಕೋಟಾ ಕಾಲ್ ಮಾಡ್ತಾರೆ. ಇತ್ತೀಚೆಗೆ ಇಂಡಸ್ಟ್ರಿಯಲ್ ಕೂಡ ರಿಸರ್ವೇಷನ್ ಮಾಡಬೇಕು ಅಂತಲೇ ಮಾಡಿದ್ದಾರೆ. ಈಗ ಟಾಟಾ ಮೋಟರ್ಸ್ ಆಗಿರ್ಬೋದು ಅಥವಾ ನಮ್ಮ TVS ಆಗಿರ್ಬೋದು, ಅಲ್ಲಿ ಸುಮಾರು ಜನ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಅವ್ರಿಗೆಲ್ಲ ರಿಸರ್ವೇಷನ್ ಕೋಟಾದಲ್ಲೇ ತಗೋಬೇಕು ಅಂತೇಳಿ ಸರ್ಕಾರ ರೂಲ್ ಮಾಡೋದ್ರಿಂದ ಅವ್ರಿಗೆಲ್ಲ ITI ಸೇರಿಕೊಂಡ್ರೆ ಎಲ್ಲರಿಗೂ ಕೆಲಸ ಸಿಕ್ಬಿಡುತ್ತೆ ಹೆಣ್ಮಕ್ಳುಗಳಿಗೆ.
ಅಲ್ಲ, ಖಂಡಿತ ಇದು ಗಮನಿಸಬೇಕಾದಂಥ ವಿಚಾರ. ಒಂದು ಟಫು ITI ಫಿಟ್ಟರು ಇವು ಅಂತ ಯೋಚನೆ ಮಾಡುವಾಗ ಖಂಡಿತ ಟಫ್ ಇಲ್ಲ. ನಮ್ಮ ಹಳ್ಳಿಯಲ್ಲಿ ನೀವು ಹೋಗಿ ಕೆಲಸ ಮಾಡುವಂಥ ಕೆಲಸಕ್ಕಿಂತ ಟಫ್ ಏನಿಲ್ಲ. ನಮ್ಮ ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಟಫ್ ಅನ್ನೋದ್ರ ಬಗ್ಗೆ ಏನು ಅಷ್ಟೊಂದು ITI ಟಫ್ ಅಂತ ಬರೋದೇ ಇಲ್ಲ ಸರ್. ಯಾಕಂದರೆ ಪ್ರಾಕ್ಟಿಕಲ್ ಸ್ಕಿಲ್ ಇಡೋದು, ಸ್ಕಿಲ್ 250 ಮಾರ್ಕ್ಸು ಪ್ರಾಕ್ಟಿಕಲ್ ಇದೆ. ಆಯಿತಾ, 200 ಮಾರ್ಕ್ಸು ಇಂಟರ್ನಲ್ ಮಾರ್ಕ್ಸ್ ಇದೆ, ಅಲ್ಲೇ 450 ಆಯಿತು. ಇನ್ನು ಥಿಯರಿ ಕ್ಯಾಲ್ಕುಲೇಷನ್ ಡ್ರಾಯಿಂಗಿಂದ 100 ಮಾರ್ಕ್ಸು, 50 ಮಾರ್ಕ್ ಎಂಪ್ಲಾಯಬಿಲಿಟಿ ಸ್ಕಿಲ್ಲು. ಎಂಪ್ಲಾಯಬಿಲಿಟಿ ಸ್ಕಿಲ್ ಅಂದರೆ ಒಂದು ಕಂಪ್ನಿಗೆ ಹೋದಾಗ ಎಬಿಲಿಟಿ ಆಫ್ ಎಂಪ್ಲಾಯ್ ಟು ವರ್ಕ್ ಇನ್ ಎನಿ ಆರ್ಗನೈಸೇಷನ್ ವಿತ್ ರಿಕ್ವೈರ್ಡ್ ಸ್ಕಿಲ್ ಇನ್ ರಿಲೇಟೆಡ್ ಟ್ರೇಡ್ ಅಂತೇಳಿ ಅವ್ನು ಓದುವಾಗಲೇ ಕಂಪ್ನಿಗೆ ಹೋಗಿ ಹೆಂಗೆ ಕೆಲಸ ಮಾಡಬೇಕು ಅಂದರೆ ಕಮ್ಯುನಿಕೇಷನ್ ಸ್ಕಿಲ್ಲು, ಲೈಫ್ ಸ್ಕಿಲ್ಲು, ಬೇಸಿಕ್ ಇಂಗ್ಲೀಷು, ಬೇಸಿಕ್ ಕಂಪ್ಯೂಟರ್ನ ಅಲ್ಲೇ ಕಲಿತಾರೆ. ಅದೊಂದು 50 ಮಾರ್ಕ್ಸ್ ಇರುತ್ತೆ. ಎಲ್ಲ ಸೇರಿ 600 ಮಾರ್ಕ್ಸು. ಈಸಿ ಆಗೋದು ಭಾರಿ, ಪಾಸ್ ಆಗೋದು ಭಾರಿ ಈಸಿ ಏನಲ್ಲಿ. ಅದು ತುಂಬ ಅವೇರ್ನೆಸ್ ಇಲ್ಲ ಮಕ್ಕಳಿಗೆ. PUC ಓಟೋಗ್ತಾರೆ, ಆಮೇಲೆ ಪುನಃ ಡಿಗ್ರಿ ಮಾಡ್ತಾರೆ, ಪುನಃ B.Ed ಮಾಡ್ತಾರೆ, ಮಾಸ್ಟರ್ ಡಿಗ್ರಿ ಮಾಡ್ತಾರೆ, ಕೊನೆಗೆ ಕೆಲಸ ಸಿಗ್ಲಿಲ್ಲ ಅಂತಾರೆ, ಸರ್ಕಾರ ಕೆಲಸ ಕೊಡಲಿಲ್ಲ ಅಂತ. ಇಲ್ಲಿ ನೋಡಿದ್ರೆ ನೀವು ರಿಸರ್ವೇಷನ್ ಕಾಯ್ತಾವೆ ಕೆಲಸ. ಸೊ ಯಾವತ್ತು ನಮಗೆ ಎಲ್ಲಿ ಅವಕಾಶಗಳು ಹೆಚ್ಚಿದೆ ಅಲ್ಲಿ ಪ್ರಯತ್ನ ಆಗಬೇಕು. ಸುಮ್ಮನೆ ಎಲ್ಲರೂ ಹೋಗೋ ಕಡೆನೇ ಹೋಗಿ ಅಲ್ಲಿ ಕೆಲಸ ಇಲ್ದೇ ಕೂತ್ಕೊಳ್ಳೋ ಬದಲು ಖಾಲಿ ಇರೋ ಕಡೆ ಹೋಗಿ ಸೆಟ್ಲ್ ಆಗೋದು ಬಹಳ ಮುಖ್ಯ ಅಂತ ಅನಿಸುತ್ತೆ ಸರ್. ವಿಶೇಷವಾಗಿ ತಾವು ಹೇಳಿದ್ರಿ ಹೆಣ್ಮಕ್ಳಿಗೆ ರಿಸರ್ವೇಷನ್ಸ್ ಇದೆ, ಇವನ್ ಗೌರ್ಮೆಂಟ್ ಜಾಬು ಕೂಡ ರಿಸರ್ವೇಷನ್ ಅಲ್ವಾ. ಸೊ ಹಾಗಾಗಿ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಿದ್ರಿ. 22 ITI ಕಾಲೇಜುಗಳು ಎಕ್ಸ್ಕ್ಲೂಸಿವ್ ಆಗಿ ಹೆಣ್ಮಕ್ಳಿಗೇನೆ ಇದೆ ಎಂದಾಗ ಅದನ್ನು ಬಳಸ್ಕೊಬೇಕು. ಖಂಡಿತ ಅದನ್ನು ಬಳಸ್ಕೊಳ್ಳೋದ್ರ ಮೂಲಕ ಆ ಉದ್ಯೋಗವನ್ನು ಅಥವಾ ಸರ್ಕಾರಿ ಉದ್ಯೋಗವನ್ನು ಕೂಡ ಪಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಸರ್. ಹೌದು ಸರ್, ಸಾಕಷ್ಟು ವಿಚಾರಗಳನ್ನು ತಾವು ಹಂಚ್ಕೊಂಡಿದ್ದೀರಿ ಸರ್. ಕೊನೆಯದಾಗಿ ಇನ್ನೇನೆಲ್ಲ ವಿಚಾರಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮ್ಮಲ್ಲಿ ಸರ್? ಮುಖ್ಯವಾಗಿ ಇವತ್ತಿನ ವಿಷಯ ಏನಂತಂದರೆ ITI ಮತ್ತು ಅದರ ಅನುಕೂಲತೆ ಬಗ್ಗೆ ಹೇಳಿದ್ವಿ. ಅನುಕೂಲತೆಗಳಲ್ಲಿ ನಾನು ಪಾಯಿಂಟ್ ಔಟ್ ಮಾಡಿರೋದು ಅವ್ರಿಗೆ ಒಂದು 8 ಥರ ಅನುಕೂಲತೆಗಳು ಬರುತ್ತೆ. ಮುಖ್ಯವಾಗಿ ಒಂದು ಎಂಪ್ಲಾಯ್ಮೆಂಟು ITI ಆದರೆ ಸಿಗುತ್ತೆ, ಖಾಸಗಿ ಕಂಪ್ನಿ, ಸರ್ಕಾರಿ, ಅರೆ ಸರ್ಕಾರಿ, ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟಲ್ಲಿ. ಮತ್ತು ಇನ್ನೊಂದು ಮ್ಯಾಂಡೇಟ್ರಿ ಅಪ್ರೆಂಟಿಸ್ಶಿಪ್ ಇರೋದ್ರಿಂದ ಅವ್ರಿಗೆ ಅಪ್ರೆಂಟಿಸ್ಶಿಪ್ಪು ಸಿಗುತ್ತೆ 1 ವರ್ಷ ITI ಮಾಡಿದ ತಕ್ಷಣ. ಮತ್ತು ಇನ್ನೊಂದು ಏನಂದರೆ 2 ವರ್ಷ ITI ಮಾಡಿ 1 ವರ್ಷ ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ಈಕ್ವಲ್ ಟು ಡಿಪ್ಲೊಮೊ ಅಂತೇಳಿ ಸುಮಾರು ಇಲಾಖೆಗಳು ಕನ್ಸಿಡರ್ ಮಾಡ್ತಾರೆ. 2 ವರ್ಷ ITI, 1 ವರ್ಷ ಅಪ್ರೆಂಟಿಸ್ಶಿಪ್ಪು. ITI ಮಾಡೋರಿಗೆ NTC ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಂತ, ರಾಷ್ಟ್ರೀಯ ತರಬೇತಿ ಪ್ರಮಾಣ ಪತ್ರ ಅಂತೇಳಿ. ಅದು ಮಾಡಿದ್ಮೇಲೆ NAC ಅಂತ ಕೊಡ್ತಾರೆ. 1 ವರ್ಷ ಕಂಪ್ನಿಗೆ ಹೋದ್ರೆ ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ನ್ಯಾಷನಲ್ ಅಪ್ರೆಂಟಿಸ್ಶಿಪ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ. 2 year ITI ಪ್ಲಸ್ 1 year ಅಪ್ರೆಂಟಿಸ್ಶಿಪ್ ಈಕ್ವಲ್ ಟು 3 year ಡಿಪ್ಲೊಮೊ. ಅದು ಸುಮಾರು ಕಡೆ ಕಾಲ್ ಮಾಡಿದಾಗ ಡಿಪ್ಲೊಮೊ ಆರ್ ITI ವಿತ್ 1 year ಅಪ್ರೆಂಟಿಸ್ಶಿಪ್ ಅಂತ ಕಾಲ್ ಮಾಡ್ತಾರೆ. ಎಸ್ಪೆಷಲಿ ಕೌಶಲ್ಯಾಭಿವೃದ್ಧಿ ಇಲಾಖೆಯಲ್ಲಿ ನಮ್ಮ ITIಗಳಲ್ಲಿ ಅವನ ಟೀಚಿಂಗ್ ಪ್ರೊಫೆಷನ್ಗೆ ತಗೊಂಡ್ರೆ ಅವನಿಗೆ ಹೈಸ್ಕೂಲ್ಸ್ ಸ್ಟಾರ್ಟಿಂಗ್ ಸ್ಕೇಲು, ಹೈಸ್ಕೂಲ್ ಟೀಚರ್ ಇರ್ತಾರಲ್ಲ ಆ ಸ್ಕೇಲೇ ಸ್ಟಾರ್ಟಿಂಗ್ ಸ್ಕೇಲ್ ಇರುತ್ತೆ. ಅವನು 2 ವರ್ಷ ITI ಮಾಡಿ 1 ವರ್ಷ ಅಪ್ರೆಂಟಿಸ್ ಮಾಡಿದರೆ ಮಾಸ್ಟರ್ ಡಿಗ್ರಿ ಮಾಡಿ B.Ed ಮಾಡ್ಕೊಂಡು ಏನು ಸ್ಯಾಲ್ರಿ ತಗೋತಾರೆ, ಆ ಸ್ಯಾಲ್ರಿ ಇಲ್ಲೇ ಸಿಗುತ್ತೆ ಅವ್ರಿಗೆ ರಿಕ್ರೂಟ್ಮೆಂಟ್ ಆದಾಗ. ಆ ಥರ ಅವಕಾಶಗಳಿದೆ ITIಗಳಿಗೆ. ಅದು ಅಪ್ರೆಂಟಿಸ್ಶಿಪ್ ಮ್ಯಾಂಡೇಟ್ರಿ ಮಾಡಿಸ್ತಾರೆ. ಅದಾದಮೇಲೆ ಸೆಲ್ಫ್ ಎಂಪ್ಲಾಯ್ಮೆಂಟ್ಗೆ ಅವಕಾಶಗಳಿದೆ. ಈಗ ಅದರಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕಾದ್ರೆ ಅವ್ನು ಆಲ್ರೆಡಿ ಓದಬೇಕಾದ್ರೆ ಆನ್ ಜಾಬ್ ಟ್ರೈನಿಂಗು, DST ಟ್ರೈನಿಂಗ್ ಮಾಡಿರ್ತಾನೆ, ಅದು ಅವಕಾಶ ಇದೆ. ಮತ್ತು ಡಿಪ್ಲೊಮೊ ಓದಲಿಕ್ಕೆ 2nd year ನೇರವಾಗಿ ಹೋಗ್ಲಿಕ್ಕೆ ಅವಕಾಶ ಇದೆ. ಡಿಪ್ಲೊಮೊ ಮತ್ತು PUC ಮಾಡಿಕೊಂಡು ಡಿಗ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಈಗ ಡಿಗ್ರಿ ಮಾಡಿದ್ರೆ ಏನೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಮಾಡ್ಬೋದು, ಅದೆಲ್ಲವೂ ಕೂಡ ITI ಮಾಡ್ಕೊಂಡು ನೈಟ್ ಕಾಲೇಜಲ್ಲಿ ಡಿಗ್ರಿ ಮಾಡ್ತಾ ಡೇ ಕಾಲೇಜಲ್ಲಿ ಡಿಗ್ರಿ ಮಾಡೋಕ್ಕೆ ಅವಕಾಶ ಇರೋದ್ರಿಂದ ಅದನ್ನು ಕೂಡ ಅವಕಾಶ ಆಗುತ್ತೆ. ಮತ್ತು ಎಕ್ಸ್ಟರ್ನಲ್ ಡಿಪ್ಲೊಮಾ ಮಾಡೋಕ್ಕೆ ಅವಕಾಶ ಇದೆ. ಈ ಜನರಲ್ ಎಜುಕೇಷನಿಂದ ಅವನು ಏನೆಲ್ಲ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಅದಕ್ಕಿಂತ 50 ಪಟ್ಟು ಜಾಸ್ತಿ ಅಚೀವ್ಮೆಂಟು ITI ಮಾಡಿದ್ರೆ ಅವನು ಸ್ವಂತ ಜೀವನನ 2 ವರ್ಷ ಆದ ತಕ್ಷಣ ರೂಪಿಸ್ಕೊಂಡು ಅವನೇನು ಅಂದ್ಕೊಂಡಿದ್ದಾನೆ ಡ್ರೀಮು, ಆ ಡ್ರೀಮನ್ನು ರೀಚ್ ಆಗೋಕ್ಕೆ ಎಲ್ಲ ಥರ ಅವಕಾಶಗಳು ITIನಲ್ಲಿದೆ. ಎಸ್ ಸರ್ ಒಂದು ಕರೆ ಇದೆ, ತೊಗೊಂಡ್ಬಿಡ್ತೀನಿ. ನಮಸ್ತೆ. ನಮಸ್ತೆ ಸರ್. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಿ ಸರ್? ಸರ್ ದಯಾನಂದ್ ಅಂತ. ದಯಾನಂದ್ ಅವರು ಎಲ್ಲಿಂದ? ಇಲ್ಲೇ ಗಾಂಧಿನಗರ ಸರ್. ಸರ್ ಪ್ಲೀಸ್ ಮಾತಾಡಿ ಸರ್, ನಮ್ಮ ಜೊತೆ ITI ಅಧಿಕಾರಿಗಳಿದ್ದಾರೆ, ಮಾತನಾಡಿ. ಹಾಂ ಸರ್. ಹೇಳಿ ಸ್ವಲ್ಪ ಸರ್ ನನಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಅದಕ್ಕೆ ಅದು ಯಾವ ಕೋರ್ಸ್ ಮಾಡಿದ್ರೆ ಒಳ್ಳೇದು ಅಂತ ಸರ್? ಸರ್ ರೈಲ್ವೆನಲ್ಲಿ ಜಾಸ್ತಿ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅದನ್ನು 3 ಕೋರ್ಸ್ಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ITI ಎಲೆಕ್ಟ್ರಿಕಲ್ ಮಾಡಿ, ಇಲ್ಲ ಫಿಟ್ಟರ್ ಮಾಡಿ, ಇಲ್ಲ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಮಾಡಿ. ಅವು 3 ಸೆಕ್ಟ್ರ್ಗಳಲ್ಲಿ ಜಾಸ್ತಿ ಜಾಬ್ ಆಪರ್ಚುನಿಟಿ ರೈಲ್ವೆನಲ್ಲಿರುತ್ತೆ. ಎಲೆಕ್ಟ್ರಿಷಿಯನ್, ಫಿಟ್ಟರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್. ಅಲ್ಲಿ ITI ಗೌರ್ಮೆಂಟ್ ITI NR ಮೂಲದಲ್ಲಿದೆ.
ಹಾ ಇದೆ ಅಲ್ಲಿ ಸರ್, ಹೌದು ಈಗ correct ಕೊಡ್ತಾ ಇದೆ. ಇದ್ದಾರೆ 28ರವರೆಗೆ ಫಿಲ್ ಮಾಡ್ತಾ ಇದ್ದಾರೆ ಸೀಟ್. ಈ ಮಂತ್ 28ರವರೆಗೆ ಲಾಸ್ಟ್ ಡೇಟ್ ಇದೆ. ನೀವು ಡಾಕ್ಯುಮೆಂಟ್ Okay, ತಗೊಂಡೋದ್ರೆ ಆನ್ಲೈನ್ ಅಪ್ಲೈ ಮಾಡ್ಕೊಂಡು ಅಲ್ಲಿ ನಿಮ್ಗೆ ಯಾವ ಸೀಟ್ ಕೇಳ್ತೀರಿ ಸಿಗುತ್ತೆ, ಈಗ ತೊಂದರೆ ಇಲ್ಲ. NR ಮೂಲಕ ಗೌರ್ಮೆಂಟ್ ಐಟಿ NR ಮೂಲಕ ಹೋಗಿ ಅಲ್ಲಿ ಭೇಟಿ ಮಾಡಿದ್ರೆ ಒಂದು ಆಲ್ರೆಡಿ ಅವರು ಅಡ್ಮಿಷನ್ ಮಾಡ್ಕೋತಾ ಇದ್ದಾರೆ. ನೀವು ವೆಬ್ಸೈಟ್ ಎಲ್ಲ ಇರುತ್ತೆ ಆ್ಯಕ್ಚುಲಿ, ನೀವು ಆನ್ಲೈನ್ ಮಾಡಬೇಕು, ಬಟ್ ಅವರೇ ಮಾಡ್ತಾರೆ. ನೀವು ಡಾಕ್ಯುಮೆಂಟ್ ತಗೊಂಡೋದ್ರೆ ನಿಮ್ಮ SLC ಮಾರ್ಕ್ಸ್ ಕಾರ್ಡು, TC ಮತ್ತು 5 years ಸ್ಟಡಿ ಸರ್ಟಿಫಿಕೇಟು ತಗೊಂಡು ಒಂದು ಲಿಸ್ಟ್ ಹಾಕಿದ್ದಾರೆ ಅವ್ರು ಏನು ಡಾಕ್ಯುಮೆಂಟ್ ಬೇಕು ಅಂತ. ಅದ್ರ ಪ್ರಕಾರ ಡಾಕ್ಯುಮೆಂಟ್ನ ಒರಿಜಿನಲ್ ಮತ್ತು ಜೆರಾಕ್ಸ್ ಒಂದು 2 ಸೆಟ್ ತಗೊಂಡೋಗಿ ಡೈರೆಕ್ಟ್ ಅಡ್ಮಿಷನ್ ಮಾಡಿಕೊಂಡು ಆನ್ಲೈನಲ್ಲಿ ಪೋರ್ಟಲ್ ರಿಜಿಸ್ಟರ್ ಮಾಡ್ಕೊಂಡು ಅಡ್ಮಿಷನ್ ಮಾಡ್ಕೊತಾರೆ. ನಾವಿ ಕೋರ್ಸ್ ಇದೆಯಾ ನಿಮ್ಮ ಹತ್ರ? ನೇವಿ ಇಲ್ಲ, ನಾವಿ ಇಲ್ವಾ? ನೇವಿ ಇಲ್ಲ, ITL ನೇವಿ ಇಲ್ಲ. ನೇವಿ ಇಲ್ಲ. ನೇವಿ ಅದು ಬಿಟ್ರೆ ಸ್ವಲ್ಪ ಸ್ಕೋಪ್ ನೇವಿಗೆ ನಿಮಗೆ ಬೇಕಂದರೆ ಫಿಟ್ ಟ್ರೇಡಲ್ಲಿ ನೇವಿಗೆ ಬರುತ್ತೆ ಜಾಸ್ತಿ. ಫಿಟ್ಟರು, ಟರ್ನರು, ಮೆಷಿನಿಸ್ಟ್ ಅಂತ ಬರುತ್ತೆ, 3 ಟ್ರೇಡ್. ನೇವಿಗೆ ಹೋಗ್ಬೇಕಂದ್ರೆ ಆ ಟ್ರೇಡ್ಗಳು ಫಂಡಮೆಂಟಲ್ ಬೇಸಿಕ್ ಟ್ರೇಡ್ಗಳವು. ನೇವಿಗೆ ಮ್ಯಾನುಫ್ಯಾಕ್ಚರಿಂಗ್, ನೇವಿ ಇದಕ್ಕೆಲ್ಲ ಈ ಫಿಟ್ಟರು, ಟರ್ನರು, ಮೆಷಿನಿಸ್ಟು ಅವೆಲ್ಲ ಫಂಡಮೆಂಟಲ್ ಟ್ರೇಡು. ಆ ಟ್ರೇಡ್ ಬೇಕಾದ್ರೆ ಸೇರ್ಕೋಬೋದು. ಗೌರ್ಮೆಂಟ್ ಐಟಿ NR ಮೂಲ ಮೈಸೂರಲ್ಲಿದೆ. ನೀವು ಯಾವ ಊರು ಹೇಳಿ? ಇಲ್ಲೇ ಮೈಸೂರೇನಾ ಸರ್? ಹೇಳಿ, ಯಾಕೆಂದ್ರೆ PUC ಹೋಗೋಕ್ಕೆ ಬದಲು ITIಗೆ ಹೋದರೆ ನಿಮಗೆ ಈಗ ಇದುವರೆಗೆ ಏನು ಹೇಳಿದ್ವಿ ಅಷ್ಟೆಲ್ಲ ಅವಕಾಶಗಳು ITIನಲ್ಲಿ ಸಿಗುತ್ತೆ ನಿಮಗೆ. ಹೌದಾ ಸರ್? ಇದು ಎಲೆಕ್ಟ್ರಿಷಿಯನ್ಗೆ ಹೋದ್ರೆ ಸರ್? ಎಲೆಕ್ಟ್ರಿಷಿಯನ್ಗೆ ಹೋದ್ರೆ ಅವಕಾಶ ಜಾಸ್ತಿ ಇದೆ. ಎಲೆಕ್ಟ್ರಿಷಿಯನ್ ತುಂಬ ಅವಕಾಶ ಇದೆ, ಯಾಕೆಂದರೆ ಸ್ವಂತವಾಗಿ ಮಾಡೋಕ್ಕೂ ಅನುಕೂಲ ಆಗುತ್ತೆ, ಇಲ್ಲ ಕಂಪ್ನಿಗೆ ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಗೌರ್ಮೆಂಟ್ ಸೆಕ್ಟರು, ಪ್ರೈವೇಟ್ ಸೆಕ್ಟರು ಮತ್ತು ಓನಾಗಿ ಎಂಟ್ರಪ್ರಿನರ್ ಆಗಲಿಕ್ಕೆ ನೀವೇನಾದ್ರು ಮಾಡ್ಕೊಳ್ಳಿಕ್ಕೂ ಅನುಕೂಲ ಆಗುತ್ತೆ. ಎಲೆಕ್ಟ್ರಿಷಿಯನ್ ತುಂಬ ಒಳ್ಳೆ ಟ್ರೇಡ್ ಅದು, ಮಲ್ಟಿ ಆಪರ್ಚುನಿಟಿ ಇರ್ತಕ್ಕಂಥ ಟ್ರೇಡ್ ಅದು ಎಲೆಕ್ಟ್ರಿಷಿಯನ್. ಅದು ಗೌರ್ಮೆಂಟ್ ಐಟಿ NR ಮೂಲದಲ್ಲಿ ಇದೆ. ನೀವು ಅದು ಹತ್ರನೂ ಆಗುತ್ತೆ, ನಿಮಗೆ ಹೋಗಿ ಫೀಸು ಕಮ್ಮಿ ಇರುತ್ತೆ, ಸೇರ್ಕೊಳ್ಳಿ. MNC ಕಂಪ್ನಿಗಳಿಗೆ ಅಪರ್ಚುನಿಟಿ ಇದೆಯಾ ಇದು ಮಾಡಿದ್ರೆ ಸರ್? ಇದೆ. MNC ಕಂಪ್ನಿಗಳಲ್ಲಿ ಹೇಳಿದ್ನಲ್ಲ ಟ್ರೇಡ್ಗಳು, ಇಷ್ಟು MNC ಕಂಪ್ನಿಗಳಿಗೆ ಬೇಕು. ಮತ್ತು ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ ಟಾಟಾದವರು NR ಮೂಲದಲ್ಲಿ ಒಂದು 50 crore ಇನ್ವೆಸ್ಟ್ ಮಾಡಿ ಒಂದು ಸೆಟಪ್ ಮಾಡಿದ್ದಾರೆ, ಒಂದು ಯೂನಿಟ್ನ. ಅದನ್ನು ಮಾಡಿದ್ರೆ ದೊಡ್ಡ ದೊಡ್ಡ ಕಾರ್ ಶೋರೂಮ್ಗಳಲ್ಲಿ, ದೊಡ್ಡ ಕಾರ್ ಮ್ಯಾನುಫ್ಯಾಕ್ಚರಿಂಗು, ಬೈಕ್ ಮ್ಯಾನುಫ್ಯಾಕ್ಚರಿಂಗು ಅಂಥ ಕಡೆ ಎಲ್ಲ ಅವಕಾಶ ಸಿಗುತ್ತೆ. ಅದು ಇಷ್ಟ ಆಯ್ತು ಅಂದರೆ ಅಲ್ಲೂ ಸೇರ್ಕೋಬೋದು. ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತ ಇದೆ, ಅಡ್ವಾನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇದೆ. ಒಂದು ಸಲ ಹೋಗಿ ನಿಮ್ಗೆ ಯಾವುದು ಆಸಕ್ತಿ ಇದೆ ಅಷ್ಟು ಟ್ರೇಡಲ್ಲಿ ಇದ್ದಾವೆ, ಅದರಲ್ಲಿ ಒಂದು ಚಾಯ್ಸ್ ಮಾಡ್ಕೊಳ್ಳಿ. ನೀವು ಎಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದೀರಾ ಆ ಫೀಲ್ಡಲ್ಲಿ ಚಾಯ್ಸ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿ. ಆಮೇಲೆ ಇನ್ನೊಂದು ಮಾಹಿತಿ ಬೇಕಾಗಿತ್ತು. ಈ SLC ಫೇಲ್ ಆದವ್ರಿಗೆ ಏನಾದ್ರು ಇದೆಯಾ ಸರ್ ನಿಮ್ಮಲ್ಲಿ ಇದು ಕೋರ್ಸ್ಗಳು ಇದೆಯಾ ಸರ್? ಯಾಕಂದ್ರೆ ನಮ್ಗೆ ಸುಮಾರು ಜನ ಏನ್ ಮಾಡೋದು ಅಂತ ನನ್ಗೆ ಕೇಳಿದ್ರು, ಅದಕ್ಕೇನೆ ಹಿಂಗೆ ಇದು ಆನ್ಲೈನ್ ನಲ್ಲಿ ಫೋನ್ ಇದೆಯಪ್ಪ ಮಾಡು ಅಂತ ಹೇಳಿದೆ. ಮಾಡಿದ್ರು ಏನೋ ಗೊತ್ತಿಲ್ಲ, ಅದಕ್ಕೆ ತಾವು ಮಾಹಿತಿ ಕೊಟ್ಟರೆ ನಾನು ಸ್ವಲ್ಪ ಹೇಳ್ಬೋದು ಕೋರ್ಸ್ ಇದೆ. ಈಗ ನೀವು ನೇವಿ ಅಂದರೆ ನೇವಿಗೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಬೇಕಾದ್ರೆ ನೇವಿ ಯೂನಿಟು ವೆಲ್ಡಿಂಗ್ ಬೇಕೇ ಬೇಕು. SLC ಫೇಲ್ ಆದರೆ ಒಂದು ವೆಲ್ಡಿಂಗ್ ಅಂತ ಒಂದು 1 year ಕೋರ್ಸ್ ಇದೆ. ಅದು ಮುಗಿದ ತಕ್ಷಣ ಒಳ್ಳೊಳ್ಳೆ ಕಂಪ್ನಿಗಳಲ್ಲಿ ಮೈಸೂರಲ್ಲಿ ಜಾಬ್ ಸಿಗುತ್ತೆ ಆ ಕೋರ್ಸ್ಗೆ. ಮತ್ತು ಇಂಡಸ್ಟ್ರಿಯಲ್ ಸೈಡು ಮತ್ತು ಗೌರ್ಮೆಂಟ್ ಸೆಕ್ಟ್ರಲ್ಲೂ ಕೂಡ ಜಾಬ್ ಇದೆ. ಅಲ್ಲಿ ಗೋವಿಂದರಾಜ್ ಅಂತ ಇರ್ತಾರೆ, ಆ ಟ್ರೇಡ್ ಸಂಬಂಧಪಟ್ಟವರು ಅಲ್ಲಿ ಮೈಸೂರು 7 ITIನಲ್ಲಿ. ನಿಂಗಪ್ಪ ಅಂತ ಇರ್ತಾರೆ, ಮಂಜುನಾಥ್ ಅಂತ NR ಮೂಲ CPC ಪಾಲಿಟೆಕ್ನಿಕ್ ಮುಂದೆ CPC ಹಾಸ್ಟೆಲ್ ಇದೆ ಗೊತ್ತಾ, ಟಿಪ್ಪು ಸರ್ಕಲ್ ಅಂತ ಹೇಳ್ತಾರೆ, ITI ಕಾಲೇಜ್ ಇದೆ. ಅಲ್ಲಿ ಹೋಗಿ ಆ ವೆಲ್ಡರ್ ಟ್ರೇಡ್ ITI ಫೇಲ್ ಇದೆ, SLC ಫೇಲ್ ಆಗಿದೆ ಅಂತೇಳಿ ಆ ಹುಡುಗನ ಕರ್ಕೊಂಡು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ವೆಲ್ಡಿಂಗ್ ಸೇರಿಸ್ಕೊಳ್ಳಿ. ಪ್ಯಾರಲಲ್ ಆಗಿ SLC ಕಟ್ಕೊಳ್ಳಿ. ಆಮೇಲೆ ಬೇಕಾದ್ರೆ ನಾವು 2 year ಟ್ರೇಡ್ ಮಾಡ್ತೀನಿ ಅಂದರೆ ಬೇಕಾದ್ರೆ ಅಲ್ಲೇ ಕಂಟಿನ್ಯೂ ಮಾಡ್ಕೋಬೋದು ಬೇರೆ ಟ್ರೇಡ್ ಆಗ. ಅದಕ್ಕೋಸ್ಕರ ಸುಮಾರು ಜನ ಕೇಳ್ತಾ ಇದ್ರು ITI ಡಿಪಾರ್ಟ್ಮೆಂಟ್ಗೆ ಹೋಗಿ ಅಂತ ನಾನು ಹೇಳ್ತಾ ಇದ್ದೆ, ಬಟ್ ಅವ್ರಿಗೆ ಮಾಹಿತಿ ಕೊರತೆ ಇದೆ, ಅದಕ್ಕೋಸ್ಕರ ಸರ್ ಕೇಳಿದ್ದು. ಈಗ ಕಳಿಸ್ಕೊಡಿ, ಆ ಥರ ಫೇಲ್ ಆಗಿರಿದ್ರೆ ಕಳಿಸ್ಕೊಟ್ಬಿಡಿ, ಸೇರ್ಕೊಳ್ಳಿ. ಈಗ ಅವನು ವೆಲ್ಡಿಂಗ್ ಬಿಟ್ರೆ ಬೇರೆ ಯಾವುದು ಸರ್ ಆಪ್ಷನ್ಸ್ ಇದೆ? ಬೇರೆ ಇದೆ, ಇದ್ಯಾವುದು ಶೀಟ್ ಮೆಟಲ್ ಅಂತಿದೆ, ಕಾರ್ಪೆಟರ್ ಅಂತಿದೆ. ಬಟ್ ಅವಕ್ಕೆಲ್ಲಕ್ಕಿಂತ ಜಾಸ್ತಿ ಆಪರ್ಚುನಿಟಿ ವೆಲ್ಡಿಂಗ್ ಇರೋದು. ಗೌರ್ಮೆಂಟ್ ಎಲ್ಲಿ ಮಾಡಿದ್ದಾರೆ, ತುಂಬ ಕೋರ್ಸ್ ಇದೆ, 26 ಕೋರ್ಸ್ ಇದೆ. ಆದರೆ ಅಪರ್ಚುನಿಟಿ ಜಾಸ್ತಿ ಇರ್ತಕ್ಕಂಥ ಕೋರ್ಸ್ಗಳನ್ನು ಇಂಡಸ್ಟ್ರಿನಲ್ಲಿ ಯಾರನ್ನ ಇಮಿಡಿಯೇಟ್ ತಗೋತಾರೆ ಅಂಥ ಕೋರ್ಸ್ಗಳನ್ನು ಆಯ್ಕೆ ಮಾಡಿ ಸರ್ಕಾರ ಟ್ರೈನಿಂಗ್ ಕೊಡ್ತಾ ಇದೆ. ಅದರಲ್ಲಿ SLC ಫೇಲ್ ಆದವ್ರಿಗೆ ಮೈಸೂರಲ್ಲಿ ನಿಮಗೆ ವೆಲ್ಡಿಂಗ್ ಸೇರ್ಕೊಳ್ಳೋದು ಒಳ್ಳೇದು ಹುಡುಗ ಆದರೆ. ಅಂದರೆ SSLC ಫೇಲ್ ಆದವ್ರಿಗೆ 26 ಕೋರ್ಸ್ಗಳಿದೆ, ಅದರಲ್ಲಿ ನೀವು ಇದನ್ನು ಭಾಳ ಚಾಲ್ತಿಯಲ್ಲಿರೋದು ಅಂತ ಹೇಳ್ತಾ ಇದ್ದೀರಿ. ಎಸ್ ಸರ್. 2 year ಅವನು SLC ಪಾಸ್ ಆಗಿದ್ದರೆ 2 year ಕೋರ್ಸ್ ಸೇರಿಸಿ. SLC ಪಾಸ್ ಆಗಿದ್ದರೆ, ಫೇಲ್ ಆಗಿದ್ದರೆ 1 year ಕೋರ್ಸಸ್ ಅದೇ ವೆಲ್ಡಿಂಗ್ ಸೇರಿಸಿ ಅವನ್ನ. ಅಲ್ಲಿವರೆಗೆ ಅವನು ಕಟ್ ಪಾಸ್ ಮಾಡ್ಕೊಂಡ್ರೆ ನೆಕ್ಸ್ಟು ಬೇರೆ ಟ್ರೇಡ್ ಎಕ್ಸ್ಟ್ರಾ 2 year ಮಾಡ್ಕೊಂಡ್ರೆ ಅವ್ನಿಗೆ ಅನುಕೂಲ ಆಗುತ್ತೆ. ಓಕೆ ಸರ್, ಧನ್ಯವಾದಗಳು ದಯಾನಂದ್ ಅವರೇ, ಧನ್ಯವಾದಗಳು. ಮತ್ತೊಂದು ಕರೆ ಇದೆ ಸರ್. ನಮಸ್ತೆ.
ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಸರ್ ನಮ್ಮ ಚಿನ್ನಸ್ವಾಮಿ ಅಂತ ಸರ್, ಎಚ್ ಡಿ ಕೋಟೆ ಹೊಳೆಹುಂಡಿಯವರು. ಹಾಂ ಸಿನ್ಸ್ವಾಮಿ ಅವರೇ, ಕೇಳಿ ತಮ್ಮ ಪ್ರಶ್ನೆ ಕೇಳಿ. ಅದೇ ಸರ್, ಈಗ ITI ಮೇಲೆ ಆದಮೇಲೆ ಹ್ಞೂ ಅವ್ರಿಗೆ ಉದ್ಯೋಗಾವಕಾಶಗಳು ಸುಮಾರು ಸಾಮಾನ್ಯ ಮಾಡಿ ಹಂಗೆ ಬಿಟ್ಬಿಡ್ತಾರೆ, ಹ್ಞೂ ಅಥವಾ ಉದ್ಯೋಗಾವಕಾಶಗಳು ಸಿಗಲ್ಲ ಅಂತ ಬಿಡ್ತಾರೋ, ಅಥವಾ ಏನಕ್ಕೆ ಅದು ಇಂಟ್ರೆಸ್ಟ್ ಪ್ಲಸ್ ಮಾಡ್ತಾರೆ, ಅದನ್ನ ಹ್ಞೂ ಮಾಡಾದ್ಮೇಲೆ ಅವಕಾಶಗಳು ಸಿಗಲ್ಲ ಅಂತ ಸುಮ್ಮನೆ ಬಿಡ್ತಾರೋ, ಅಥವಾ ಇವರೇ ಪ್ರಯತ್ನ ಪಡ್ತಾ ಇಲ್ವೋ? ಅಂದ್ರೆ ನೀವು ಹೇಳ್ತಾ ಇರೋದು ITI ಮಾಡಿ ಸುಮ್ಮನೆ ಇದ್ಬಿಡ್ತಾರೆ ಅಂತವ್ರಿಗೆ ಏನು ಹೇಳಕ್ಕೆ ಇಷ್ಟ? ಅದು ಏನು ಗೊತ್ತಾ, ಈಗ ಎಚ್ ಡಿ ಕೋಟೆನಲ್ಲೇ ಗೌರ್ಮೆಂಟ್ ITI ಕಾಲೇಜ್ ಇದೆ. ಗೌರ್ಮೆಂಟ್ ITI ಕಾಲೇಜಲ್ಲೇ ಸುಮಾರು 12 ಟ್ರೇಡ್ ಇದ್ದಾವೆ. ಅಲ್ಲಿ ಒಂದು 200 ಜನನ ಪರ್ ಇಯರ್ ತಗೋತೀವಿ. ಈ ಹುಡುಗರು ಏನು ಮಾಡ್ತಾರೆ, ITI ಸೇರಿಕೊಂಡು ಈಗ ಊರಿಂದ ಓಡಾಡ್ತಾ ಇರ್ತಾರೆ, ಯಾವುದೋ ಇಂಟೀರಿಯರ್ ಪ್ಲೇಸಿಂದ ಬರ್ತಾರೆ, ಮಧ್ಯ ಬಿಟ್ಬಿಡ್ತಾರೆ. ಹಾಸ್ಟೆಲ್ ಸೇರ್ಕೊಂಡ್ರೆ ಸೇರ್ಕೊಳ್ಳಲ್ಲ, ಮನೇಲಿ ಬಿಡೋಲ್ಲ ಸಹ ಹಾಸ್ಟೆಲ್ ಸೇರ್ಕೊಳ್ಳೋಕ್ಕೆ ಅಂತಾರೆ. ಆ ಥರ ಒಂದು ಡ್ರಾಪ್ಔಟ್ ಆಗ್ತಾರೆ ಮಧ್ಯ, ಆಯಿತಾ? ಈಗ ಒನ್ ವೇ ಇರಲ್ವಲ್ಲ, ಏನಕ್ಕೆ ಆ ಥರ ಅಂತ? ಅದೇ ಈಗ ನೀವು ITI ಸೇರಿಸ್ಮೇಲೆ 2 ಇಯರ್ ಅವನು ಕರೆಕ್ಟಾಗಿ ITI ಬರಬೇಕು. ಅದನ್ನು ಪೇರೆಂಟ್ಸು ಕೂಡ ನಮ್ಮ ಹುಡುಗ ITI ಹೋಗ್ತಾ ಇರ್ತಾನೆ ಅಂತ ಅವಾಗ ಬಂದು ಮಾನಿಟ್ರ್ ಮಾಡಬೇಕು. ನಾವು ಡೈಲಿ ಬರೆಸ್ತೀವಿ ಪ್ರತಿ ಹುಡುಗನಿಗೂ. ಬೆಳಗ್ಗೆ ಬಂದು ಸಂಜೆವರೆಗೆ ಇದ್ದ ಅಂದರೆ ಅವ್ನು ಏನು ಮಾಡ್ದ ಅಂತ ಡೈರಿ ಬರೆಸ್ತೀವಿ. ಅದನ್ನು ಪೇರೆಂಟ್ಸ್ ಹತ್ರ ಸೈನ್ ಹಾಕ್ಸ್ಕೊಂಬರ್ಬೇಕು ಅಂತಲೇ ಹೇಳ್ತೀವಿ. ಮತ್ತು ಪೇರೆಂಟ್ಸ್ ಆವಾಗ ಬಂದು ಮಾನಿಟ್ರ್ ಮಾಡಬೇಕು ಅಂತ. ಆವಾಗ ಮಾನಿಟ್ರ್ 2 ಇಯರ್ ಅವನ್ನ ಮಾನಿಟ್ರ್ ಮಾಡಿದ್ರೆ ಅವನು 2 ವರ್ಷ ಮಾಡಿ ITI ಪಾಸ್ ಆಗಿಬಿಟ್ರೆ ಒಂದು ಜಾಬ್ಗೆ ನಾವೇ ಅವನ್ನ ಸೇರಿಸ್ತೀವಿ. ಆ ಥರ ಹುಡುಗರು ಇದ್ದರೆ ನನ್ನ ಹತ್ರ ಕರ್ಕೊಂಬನಿ, ಎಚ್ ಡಿ ಕೋಟೆ ಗೌರ್ಮೆಂಟ್ ITIಲೇ ಸಿಗ್ತೀನಿ ನಾನು. ಆ ಥರ ITI ಮಾಡಿರೋ ಹುಡುಗರು ಇದ್ದರೆ ಕರ್ಕೊಂಬನಿ, ನಾನು ಜಾಬ್ ಕೊಡಿಸ್ತೀನಿ. ಎಷ್ಟು ಜನ ITI ಏನ್ಗೆ ಇಂಟ್ರೆಸ್ಟ್ ತಗೊಳ್ತಾ ಇಲ್ಲ ಅಂದರೆ, ಈ ಪ್ರೈವೇಟ್ ಫ್ಯಾಕ್ಟ್ರಿಗಳಲ್ಲಿ ಇವ್ರಿಗೆ 6 ತಿಂಗಳು ವರ್ಷ ಆರಾಮಾಗಿ ಕೆಲಸ ಸೇರಿಸ್ಕೊಳ್ಳೋದು ಬಿಡೋದು ಮಾಡೋದ್ರಿಂದ ಇವ್ರಿಗೆ ಏನಾಗಿದೆ, ಏನೋ ಕೋರ್ಸ್ ಬೇಕು ಅಂತೇನೋ ಮಾಡ್ತಾರೆ, ಅದನ್ನ ನೀವೇನಂಗೆ ಪೂರೈಸೋದಿಲ್ಲ, ಅರ್ಧಂಬರ್ಧ ಮಾಡಿ ಎಲ್ಲೋ ಫ್ಯಾಕ್ಟ್ರಿ ಜಾಬ್ ಶಿಫ್ಟ್ ಅಂತ ಆ ಕಡೆ. ಈಗ ಕೆಲಸಕ್ಕೆ ಅವ್ನು ಸೇರ್ಕೊಂಡ್ಮೇಲೆ ಆ ಕಂಪನಿನಲ್ಲಿ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಯಾರೂ ತೆಗೆಯಲ್ಲ. ನಾನೇ ಸುಮಾರು ಜನ ಟ್ರೈನಿಂಗ್ ಕಳಿಸ್ತೀವಲ್ಲ, ಹೋಗ್ತಾರೆ, ಅದು ಹಬ್ಬ ಬಂದು ರೂಲ್ ಉಳ್ಕೊಂಬಿಡ್ತಾರೆ, ಒಂದು ವಾರ ಪುನಃ ಹೋಗಲ್ಲ. ಆ ಥರ ಕಂಪ್ನಿಗಳಲ್ಲಿ ಸಿಸ್ಟಮ್ ಇಲ್ಲ, ಒಂದು ರೂಲ್ ಅನ್ಸರ್ ಡಿಸಿಪ್ಲಿನ್ ಅಂದರೆ ಅದು ಮೇಂಟೈನ್ ಮಾಡ್ತಾರೆ, ಕರೆಕ್ಟಾಗಿ ಕೆಲಸ ಮಾಡಿ ತೆಗೆಯಲ್ಲ. ಮತ್ತು ಜೊತೆಗೆ ಇವರು ಹೋಗಿ ಒಂದೇ ಕಡೆ ಸ್ಟಿಕ್ ಅನ್ನಬಾರ್ದು. ಈಗ ನಾವು ಒಂದು ಟ್ರೈನಿಂಗ್ ಕೊಡಿಸ್ತೀವಿ, OJT DST ಅಂತೇಳಿ ITI ಓದುವಾಗಲೇ ಸುಮಾರು ಎಕ್ಸ್ಟ್ರಾ ಟ್ರೈನಿಂಗಲ್ಲಿ ಕೊಡಿಸ್ತೀವಿ, ಶಾರ್ಟ್ ಟರ್ಮ್ ಟ್ರೈನಿಂಗೆಲ್ಲ. ಅದರ ಮೇಲೂ ಕೂಡ ಅವನು ಪಾರ್ಟ್ ಟೈಮ್ ಮನೇಲಿ ಕೆಲಸ ಮಾಡೋಂಥದ್ದು, ITI ಓದುವಾಗಲೇ ಏನಾರು ವೈರಿಂಗ್ ಕೆಲಸಗಳನ್ನ ಮನೇಲಿ ಮಾಡೋಂಥದ್ದು, ಆ ಥರನ ಮಾಡಿಕೊಂಡ್ರೆ ಅವನು ITI ಓದುವಾಗಲೇ ಸ್ವಲ್ಪ ಹಣ ಸಂಪಾದನೆ ಮಾಡ್ಬೋದು, ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಅದನ್ನು ಕೂಡ ಹೇಳ್ಕೊಡ್ತೀವಿ. ಆ ಹುಡುಗರು ಆಸಕ್ತಿಯಿಂದ ಮಾಡಿದ್ರೆ ತುಂಬ ಅವಕಾಶಗಳನ್ನ ಒದಗಿಸ್ಕೊಡುತ್ತೆ ಇಲಾಖೆ. ಅವ್ರ ಆಸಕ್ತಿಯಿಂದ ಮಾಡ್ಬೇಕಷ್ಟೆ. ಆ ಥರ ಇದ್ದರೆ ಹುಡುಗರು ಯಾರೇ ಇದ್ದರೂ ITI ಕಾಲಕ್ಕೆ ಕಳಿಸಿ ಸೇರಿಸಿ ಅವ್ರಿಗೆ ಜಾಬ್ ಕೊಡಿಸೋ ಜವಾಬ್ದಾರಿ ನಮ್ಮದು. ಸರ್ಟಿಫಿಕೇಟ್ ಇರಬೇಕು ಅಂತೀರಾ ಸರ್? ITI ಸರ್ಟಿಫಿಕೇಟ್ ಇರಬೇಕು. ಅಲ್ಲ, ಅದರಲ್ಲೂ ಗ್ರೇಡ್ ಇದೆಯಾ? ಗ್ರೇಡ್ ಏನು, ITI ಪಾಸ್ ಆದವರೆಲ್ಲ ಫಸ್ಟ್ ಕ್ಲಾಸಲ್ಲೇ ಪಾಸ್ ಆಗಿರ್ತಾರೆ. ಯಾಕೆಂದರೆ ITI ಪಾಸ್ ಮಾಡೋದು ಭಾರಿ ಈಸಿ, ಬರೀ 600 ಮಾರ್ಕ್ಸು. ಮೊದಲನೇ ವರ್ಷ ಒಂದು ಎಕ್ಸಾಮು, ಅದು ಪ್ರಾಕ್ಟಿಕಲ್ಲೇ 250, ಇಂಟರ್ನಲ್ಲು 200, 450 ಮಾರ್ಕ್ಸ್ ಅಲ್ಲೇ ಬಂದ್ಬಿಡ್ತು. ಇನ್ನೊಂದು 150 ಮಾರ್ಕ್ಸ್ ಬರೆದು ಸಾಕು ಅವನು. ಫಸ್ಟ್ ಇಯರ್ ಒಂದು ಎಕ್ಸಾಮು, ಸೆಕೆಂಡ್ ಇಯರ್ ಒಂದು ಎಕ್ಸಾಮು, ಅದೆಲ್ಲ ಕಂಪ್ಯೂಟರ್ ಬೇಸ್ ಎಕ್ಸಾಮ್. ಈಗ ಅದು ಈಸಿ. ಹಾಗಾಗಿ ಅವ್ರನ್ನೇ ಅವೇರ್ನೆಸ್ ಇಲ್ಲ. ಮಕ್ಕಳು ಯಾರೋ ನನ್ನ ಫ್ರೆಂಡು PUCಗೆ ಹೋಗ್ತಾನೆ, ನಾನು PUCಗೆ ಹೋಗ್ತೀನಿ, ಅವನೇನೋ ಮಾಡ್ತಾನೆ, ನಾನು ಮಾಡ್ತೀನಿ. ಅದ್ರ ಬದಲು ಪೇರೆಂಟ್ಸ್ಗಳು ಕರ್ಕೊಬಂದು ಸ್ವಲ್ಪ ನೋಡಿ ಅಲ್ಲಿ ಬೇರೆ ಬೇರೆ ITIಗಳಲ್ಲಿ ಬೇರೆ ಬೇರೆ ವೃತ್ತಿಗಳಲ್ಲಿ ಏನೇನು ಅವಕಾಶಗಳಿದೆ, ಏನೇನು ಕಲಿತಾನೆ ಅಂತ ಒಂದು ಸಲ ಮಾನಿಟರ್. ಅದೇ ತಾಲೂಕಲ್ಲಿ ಉದ್ಯೋಗ ಅವಕಾಶಗಳನ್ನ ಮಾಡಿಕೊಟ್ರೆ ITI ಮಾಡಿದ್ರು ಸರ್, ಅದೇ ತಾಲೂಕಲ್ಲಿ ಅನ್ನೋಕ್ಕಿಂತ ಅವನು ಸ್ವಂತ ಮಾಡ್ಲಿಕ್ಕೆ ಮಾಡ್ಕೊಡ್ತೀವಲ್ಲ ನಾವು. ಈಗ ನಮ್ಮ ಹುಡುಗರೆ ಹೋದ ವರ್ಷ ಆಚೆ ವರ್ಷ ಪಾಸಾಗಿರೋರೆಲ್ಲ ಅವ್ರಿಗೆಲ್ಲ ಎಲೆಕ್ಟ್ರಿಕಲ್ ವೈರಿಂಗ್ ಮಾಡಿಕೊಂಡು ಬೇರೆ ಕಡೆ ಕೆಲಸಕ್ಕೆ ಹೋಗೋದಿಲ್ಲ ಸರ್, ನನ್ನನ್ನು ತಿಂಗಳಿಗೆ 10,000 15,000 20,000 ದುಡಿತಾರೆ ಮನೆ ಕೆಲಸ ಮಾಡಿಕೊಂಡು. ಆ ಥರ ಟ್ರೈನಿಂಗ್ಗಳು ನಾವೇ ಕೊಡಿಸಿರ್ತೀವಲ್ಲ, ಹಂಗೆ ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿಲ್ಲ. ನಿಮ್ಮ ಜೊತೆ ನಿಮಗೂ ಆ ಸಹಾಯ ಮಾಡಿಕೊಂಡು ಅವನು ಕೂಡ ಜೊತೆಗೆ ಜೀವನ ರೂಪಿಸ್ಕೊಳ್ಳೋಕ್ಕೆ ತುಂಬ ಅನುಕೂಲಗಳಿದೆಯಲ್ಲ, ಅದು ಮಾಡ್ಬೋದಲ್ಲ ಸರ್. ಅಲ್ಲಿ 2 ಅವಕಾಶಗಳು. ಒಂದು ಸ್ವಾಉದ್ಯೋಗ ಮಾಡ್ಕೊಳ್ಳೋದು, ಕಂಪ್ನಿಗೆ ಹೋಗ್ಬೇಕಂತಿಲ್ಲ. ಈಗ ಒಂದು ಎಲೆಕ್ಟ್ರಿಷಿಯನ್ ಮಾಡಿದವನು ಅವನು ಕೆಲಸವನ್ನು ಮಾಡ್ಬೋದು, ಅಥವಾ ಕಾಂಟ್ರಾಕ್ಟ್ ಬೇಸಿಸಲ್ಲಿ ತೊಗೋಬೋದು. ತುಂಬ ಜನ ಮಾಡಿದ್ರೆ ಅವನೇ ಒಂದಷ್ಟು ಜನ ಕೆಲಸ ಕೊಡ್ಬೋದು, ಒಂದು ಭಾಗ. ಎರಡನೇ ಭಾಗ, ಆ ಫ್ಯಾಕ್ಟ್ರಿ ಕಂಪ್ನಿ ತಾಲೂಕು ಮಟ್ಟದಲ್ಲೇ ಇರಬೇಕು ಅಂತ ಏನೂ ಆಗಲಿ. ಉದಾಹರಣೆಗೆ ನಂಜನಗೂಡು, ಹುಣಸೂರು, ಆ ಥರದ, ನಂಜನಗೂಡು ಅಂತ ಹೋದ್ರೆ ಬಹುಶಃ ಸಿಗ್ಬಿಡ್ಬೋದು. ಬಟ್ HD ಕೋಟೆ ಎಲ್ಲೇ ಇರಬೇಕು ಅಂದರೆ ಆ ಥರದ ಫ್ಯಾಕ್ಟ್ರಿಗಳು ಇರಬೇಕಾಗುತ್ತೆ. ಸೊ ಹಾಗಾಗಿ ಆ ಥರದ ಫ್ಯಾಕ್ಟ್ರಿಗಳಲ್ಲಿ ಇಲ್ಲ ಅಂದಾಗ ಜಿಲ್ಲಾ ಮಟ್ಟಕ್ಕೆ ಬರಬೇಕಾಗುತ್ತೆ, ತೊಗೊಳ್ಬೇಕಾಗುತ್ತೆ. ಬಟ್ ಇನ್ನೊಂದು ಇವೆರಡಕ್ಕೂ ಮುಖ್ಯವಾಗಿ ಬೇಕಾಗಿರೋದು ಆಸಕ್ತಿ. ಇನ್ನೊಂದು ಕೇಳ್ಕೊಳ್ಳೋದು ಅಂದ್ರೆ, ಈಗ ಒಂದು ಆಪ್ಷನ್ ಹೇಳಿದ್ರಿ ನೀವು, ಅವರು ಮನೇಲೂ ಕೆಲಸ ಮಾಡ್ಕೊಂಡು ಅಲ್ಲಿ ಸ್ವಉದ್ಯೋಗನೂ ಮಾಡ್ಕೋಬಹುದು. ಹೌದು.
ವೈರಿಂಗ್ ಮಿಕ್ಕದ್ದು ಅಂದ್ಬಿಟ್ಟು ಆಲ್ಟರ್ನೇಟಿವ್ ಅನ್ನೋ ತರ ಹೇಳಿದ್ರಿ. ಹ್ಮ್ ಅದು ಟ್ರೈನಿಂಗ್ ಮಾಡಾದ್ಮೇಲೆ ಅವ್ರು ಆರ್ಥಿಕವಾಗಿ ಹಿನ್ನಡೆ ಆಗಿರ್ತಾರಲ್ಲ, ಅದರಿಂದ ಇವರು ಸರ್ಟಿಫಿಕೇಟ್ ಮುಖಾಂತರ ಬ್ಯಾಂಕ್ಗಳಿಗೆ ಅಟ್ಯಾಚ್ ಮಾಡಿ ಇವರು ಸ್ವಲ್ಪ ಇದು ಮಾಡಿ ಅವ್ರಿಗೆ ಆರ್ಥಿಕ ಸಹಾಯ ಮಾಡಿ ಮಾಡಿದ್ರೆ ಅದು ಸ್ವಲ್ಪ ಬೇಸಿಕ್ ಆಗಿ ಸರ್, ಅದು ಒಂದು ಸ್ಕೀಮೇ ಇದೆ ಇತ್ತೀಚೆಗೆ ಎಲ್ಲರಿಗೂ ಸರ್ಕಾರ ಕೆಲಸ ಕೊಡೋಕ್ಕಲ್ಲ ಅಂತೇಳಿ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತೇಳಿ PMEGP ಅಂತ ಸ್ಕೀಮ್ ಇದೆ ಆಯಿತಾ, ಮುದ್ರಾ ಸ್ಕೀಮ್ ಇದೆ. ಆ ಸ್ಕೀಮ್ಗಳಲ್ಲಿ ಇಂಟ್ರೆಸ್ಟ್ ಫ್ರೀ ಲೋನು, ಸಬ್ಸಿಡಿ ಲೋನ್ ಎಲ್ಲ ಒಂದು ನಿಮಿಷ ಇಲ್ಲಿ ಎಲ್ಲಿ ಇವ್ರು ಫೇಲ್ಯೂರ್ ಆಗ್ತಾ ಇದ್ದಾರೆ ಅಂದರೆ ಇವರು ಕರೆಕ್ಟಾಗಿ ಕೆಲಸ ಕಲ್ತಿರಲ್ಲ. ಮತ್ತು ಒಂದು ಉದ್ಯಮ ಮಾಡ್ಕೋಬೇಕಂದ್ರೆ ಕರೆಕ್ಟಾಗಿ ಕೆಲಸ ಇರಬೇಕು. ಒಂದು ಮನೆಗೆ ಹೋಗಿ ಕೆಲಸ ಮಾಡಿ ಬಾ ಅಂದರೆ ಪ್ರಾಮಾಣಿಕವಾಗಿ ಕರೆಕ್ಟಾಗಿ ಕೆಲಸ ಮಾಡಿ ಬಂದರೆ ಇನ್ನೊಂದು ಮನೇಲಿ ಕೆಲಸ ಕರೆದು ಕೊಡ್ತಾರೆ. ಇವರು ಅಷ್ಟು ಕಲ್ತಿರಲ್ಲ. ಅದನ್ನು ಆ ಏಜಲ್ಲಿ ಹಂಗೆ ಹುಡುಗ ಬುದ್ಧಿ ಅಂತಾರಲ್ಲ ಹಂಗೆ ಒಂದು ಮೈಂಡ್ ಮೆಚುರಿಟಿ ಆದಮೇಲೆ ಕಲಿತಾರೆ. ಬಟ್ ಅವರು ಅದನ್ನೇ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಂಡ್ರೆ, ವಿಷಯಗಳನ್ನ ತಿಳ್ಕೊಂಡು ಕರೆಕ್ಟಾಗಿ ಕಲ್ತಿದ್ರೆ ಅದು ಹಾಗೆ ಆಗುತ್ತೆ. ಅಟ್ಲೀಸ್ಟ್ ನೀವು ಟ್ರೈನಿಂಗ್ ಆಗಿತ್ತೆ, ಸರ್ಟಿಫಿಕೇಟ್ ಕೊಡ್ತೀರಾ, ಸರಿ, ಅದು ಒಳ್ಳೇದೇ. ಈ ಎರಡನೇ ಬೇಸಿಕ್ ನೀವು ಅಟ್ಯಾಚ್ಡ್ಗೆ ಬ್ಯಾಂಕ್ಗಳಿಗೆ ಅಟ್ಯಾಚ್ ಮಾಡಿ ಅವ್ರಿಗೇನು ಲ್ಯಾಪ್ಟಾಪ್ ಅಮೌಂಟ್ ಕೊಡೋದು ಬೇಡಿ. ಟೂರ್ಸ್ಗಳಿಗೆ ಯಾರು ಅಟ್ಲೀಸ್ಟ್ ಆರ್ಥಿಕವಾಗಿ ಹಿನ್ನಡೆ ಆಗಿರೋರಿಗೆ ಅವ್ರು ಬಾಯ್ ಬಿಟ್ಟು ಹೇಳಲ್ಲ, ನೀವು ಹೇಳಂಗೆ ಟ್ರೈನಿಂಗ್ ಮಾಡ್ತಾರೆ, ಸರ್ಟಿಫಿಕೇಟ್ ಮನೇಲಿ ಮಾಡಿ ಕೇಳ್ತಾರೆ, ನೀವೆಲ್ಲ ಸುಮ್ಮನೆ ಆಗ್ಬಿಡ್ತಾರೆ. ಹಂಗಾಗಿ ಸುಮಾರು ಜನ ಇದಾರೆ ಆಲ್ರೆಡಿ ತಮಗ್ ಗೊತ್ತಿರಂಗೆ. ಅಂತವ್ರನ್ನ ಟ್ರೈನಿಂಗ್ ಆಗಿರೋರ್ನ ಗುರುತಿಸಿ ಅವ್ರನ್ನ ಸರ್ ಅಂಥವ್ರಿದ್ರೆ ಅವನಿಗೆ ಯಾವ ಕೆಲಸ ಗೊತ್ತು ಕರೆಕ್ಟಾಗಿ ನನಗೆ ಇಂಥ ಕೆಲಸ ಗೊತ್ತಿದೆ ಅನ್ನೋರಿದ್ದರೆ ನನ್ನ ಹತ್ರ ಕಳಿಸ್ಕೊಡಿ, ನಾನು ಅದಕ್ಕೆ ಅನುಕೂಲ ಮಾಡಿಕೊಡ್ತೀನಿ. ಅದಕ್ಕೆ ನನ್ನ ಹತ್ರ ಬೇರೆ ಬೇರೆ ಇಲಾಖೆಯವ್ರು ನನಗೆ ಗೊತ್ತಿದ್ದಾರೆ, ನೇರವಾಗಿ ಮಾಡಿಕೊಡೋಂಥವ್ರು. ಎಲ್ಲಿ ಸರ್? ಮೈಸೂರಲ್ಲಿ ಆಫೀಸ್ ಕೋಟೆಗೆ ಬರಲಿ ಸರ್, ಗೌರ್ಮೆಂಟ್ HC ಕೋಟೆಗೆ ಬರಲಿ. ಅವ್ಡನ್ನ ಸರ್ಟಿಫಿಕೇಟ್ ತೊಗೊಂಡು ಅವೇನು ಕೆಲಸ ಕರೆಕ್ಟಾಗಿ ಗೊತ್ತು ಅಂತ ಹೇಳ್ಬೇಕು, ಅರ್ಧಂಪರ್ಧ ಗೊತ್ತಿರಬಾರ್ದು. ಪರ್ಫೆಕ್ಟಾಗಿ ನನಗೆ ಇಂಥ ಕೆಲಸ ಗೊತ್ತು, ನಾನು ಮಾಡೋಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ರೆ ಅವನಿಗೆ ಉದ್ಯಮ ಮಾಡ್ಕೊಳ್ಳಿಕ್ಕೆ, ಅದಕ್ಕೆ ಅವಕಾಶ ಮಾಡ್ಕೊಳ್ಳಿಕ್ಕೆ, ಅನುಕೂಲ ಮಾಡ್ಕೊಳ್ಳಿಕ್ಕೆ ನನಗೆ ಸುಮಾರು ಕಡೆ ಏನು ಮಾಡಿದೆ ಅದಕ್ಕೆ ನೀವು ಹೇಳೋದು ITI ಅಂತಾರೆ. ಆಮೇಲೆ ಜಾಬ್ ಬಗ್ಗೆ ಏನು ಹೇಳಲ್ಲ. ITI ಮಾಡಿದ್ದೀನಿ, ಸರ್ಟಿಫಿಕೇಟ್ ತಗೊಂಡಿದ್ದೀನಿ, ಮನೇಲಿ ಇದ್ದೀನಿ. ಎಸ್ ಸರ್, ಒಂದು ಕೆಲಸ ಮಾಡಿ ಸರ್, ಒಂದು ಕೆಲಸ ಮಾಡಿ, ಆ ಥರದವ್ರನ್ನ ಒಂದು ಕಲೆಕ್ಟ್ ಮಾಡಿ ನೀವು ಇವ್ರ ಹತ್ರ ಕಳಿಸಿ, ಇವರು ಗೈಡ್ ಮಾಡ್ತಾರೆ ಏನು ಮಾಡ್ಬೋದು. ಬಂದು ರವಿಶಂಕರ್ ಅಂತ ಕೇಳಿ ನಾನು ಅಲ್ಲೇ ಇರ್ತೀನಿ, ಅವ್ರು ಕಳಿಸ್ಕೊಡಿ, ಅವ್ರ ಸರ್ಟಿಫಿಕೇಟ್. ITI ಅಧಿಕಾರಿಗಳು ಗೌರ್ಮೆಂಟ್ ITI ಕಾಲೇಜಲ್ಲಿ ಇರ್ತಾರೆ ಇವರು, ಸೊ ಅಲ್ಲಿ ಕಳಿಸ್ಕೊಡಿ ಸರ್, ಅಲ್ಲಿಗೆ ಇವರೇ ಇರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಸರ್, ಸಾಕಷ್ಟು ವಿಚಾರಗಳನ್ನು ತಾವು ತಿಳಿಸ್ಕೊಟ್ಟಿದ್ದೀರಿ. ಬಹುಶಃ ITI ಮಾಡಿಬಿಟ್ಟು ಮನೇಲಿರೋಂಥವ್ರು ನೋಡ್ಬಿಟ್ಟು ತುಂಬ ಜನ ಡಿಮೋಟಿವೇಟ್ ಆಗೋ ಸಾಧ್ಯತೆಗಳು ಉಂಟು. ಇಂಥವ್ರಿಂದ ಅಯ್ಯೋ ITI ಮಾಡ್ಬಿಟ್ಟು ಮನೇಲಿ ಕುಂತಿದ್ದಾನೆ, ನಾನು ಏನಕ್ಕೆ ಹೋಗೋದು ಅನ್ನೋ ಭಾವನೆ ಕೂಡ ತುಂಬ ಹುಡುಗರಿಗೆ ಬರುತ್ತೆ. ಆದರೆ ಅವನು ITI ಮಾಡಿ ಯಾಕೆ ಕೆಲಸ ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದ್ರ ಮೇಲಿರುವಂಥ ಡೆಡಿಕೇಶನ್ಸು, ಅದರ ಬರೋ ಇಂಟ್ರೆಸ್ಟು, ಅವೆಲ್ಲವೂ ಕೂಡ ಕೌಂಟ್ ಆಗುತ್ತೆ. ಕೇವಲ ಸರ್ಟಿಫಿಕೇಟ್ ತೊಗೊಬಿಟ್ಟು ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ. ಸೊ ಹಾಗಾಗಿ ಅವನು ನೋಡಿ ಡಿಮೋಟಿವೇಟ್ ಆಗಬೇಡ, ಅವ್ನು ಕೆಲಸ ತೊಗೊಂಡ್ರೆ ಅವ್ನು ನೋಡಿ ಮೋಟಿವೇಟ್ ಆಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದೊಂದು ಕರೆ ತೊಗೊಂಡ್ಬಿಡ್ತೀನಿ. ನಮಸ್ತೆ. ನಮಸ್ಕಾರ ಸರ್. ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರಿ? ಸರ್, ರಾಮು ಅಂತ, ನಾನು ಕೋಟೆಯಿಂದ ಮಾತಾಡ್ತಿರೋದು ಸರ್. ರಾಮ್ ಅವರೇ, ತಮ್ಮ ಪ್ರಶ್ನೆ ಕೇಳಿ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ರಾಮ್ ಅವರೇ. ಓಕೆ ಸರ್, ಒಂದು ಈಗ ನಮ್ಮಲ್ಲಿ ಹೆಚ್ಚಿನ ಜನರು PUC ಆದ್ಮೇಲೆ SSLC ಆದ್ಮೇಲೆ ನಾನು ಡಿಗ್ರಿ ಮಾಡಬೇಕು, ಅದರಲ್ಲೂ ಕೂಡ ಹೆಚ್ಚಿನದಾಗಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ ಆರ್ಟ್ಸ್ ತಗೋಬೇಕು, ಏನೋ ಡಿಗ್ರಿ ಮಾಡ್ಬೇಕು ಅನ್ನೋ ಒಂದು ಮನೋಭಾವ. ಡಿಗ್ರಿ ಮಾಡ್ಕೊಂಡು ಕೆಲಸನೂ ಸಿಗಲ್ಲ, ಎಲ್ಲೂ ಹೋಗಕ್ಕಾಗಲ್ಲ, ಮನೇಲೇ ಇರ್ತಕ್ಕಂಥದ್ದು ಆಗ್ತಾ ಇದೆ ಸರ್. ಇತ್ತೀಚಿನ ದಿನಗಳು ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಎದುರಿಸ್ತಾ ಇದೀವಿ ಸರ್. ಅದರಲ್ಲಿ ಬಂದ್ರೆ ಸರ್, ಈಗ SLC ಮುಗಿದ್ಮೇಲೆ ಈಗ ತಾವು ಇವತ್ತು ಮಾತಾಡ್ತಿದ್ರಿ ITI ಮಾಡಿದ್ರೆ ಉತ್ತಮವಾದ ಅವಕಾಶಗಳಿದೆ ಅಂತ. ಏನೆಲ್ಲ ಅವಕಾಶಗಳು ಇವತ್ತಿನ ಪ್ರಸ್ತುತ ದಿನಗಳಲ್ಲಿ ಇವತ್ತಿನ ಯುಗಕ್ಕೆ ಹೊಂದ್ಕೊಳ್ಳೋಕೆ ಆಗುತ್ತೆ ಸರ್? ಸರಿ, ಅವನು SLC ಆದ ತಕ್ಷಣ ಅವನು SLC ಓದುವಾಗಲೇ ಸ್ವಲ್ಪ ಅವನಿಗೆ ಉದ್ಯೋಗ ಮಾರ್ಗದರ್ಶನ ಅಂತ ಕೊಡಬೇಕು. ನಾನು ನಿಮ್ಮ ಸರಗೂರಲ್ಲಿ ಒಂದು ಇವ್ರದ್ದು ವಿವೇಕಾನಂದ ಸಂಸ್ಥೆ ಇದೆಯಲ್ಲ, ಅವರೊಂದು ಬಾನುಲಿ ಕೇಂದ್ರ ಇತ್ತು, ಅಲ್ಲಿ ಮಾಡಿದ್ದೆ ನಾನು. ಆಫ್ಟರ್ SLC ನೆಕ್ಸ್ಟ್ ವಾಟ್ ಅಂತೇಳಿ 1-2 ತಿಂಗಳ ಹಿಂದೆ SLC ಎಕ್ಸಾಮ್ ಆಗೋಕ್ಕೆ ಮೊದಲು ಕಾರ್ಯಕ್ರಮ ಮಾಡಿದ್ದೆ. ತುಂಬ ಕರೆಗಳು ಬಂದಿದ್ವಿ. ಅಂದರೆ SLC ಮಾಡುವಾಗಲೇ ಅವನಿಗೆ ಸರಿಯಾದ ರೀತಿಯಲ್ಲಿ ನೀನು ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂಥೇಳಿ ಅವನಿಗೊಂದು ಕೇಳಿಕೊಂಡು ರೂಪುರೇಷೆ ಕೊಟ್ಟರೆ, ಅವನು PUC ಮಾಡ್ಕೊಂಡು ಡಿಗ್ರಿ ಮಾಡ್ಕೊಂಡು ಅಲ್ಲೋ ಆಮೇಲೆ ಏನೋ ಮಾಡೋದ್ರ ಬದಲು 4-5 ವರ್ಷ ವೇಸ್ಟ್ ಮಾಡೋದ್ರ ಬದಲು ಇಮಿಡಿಯೇಟಾಗಿ ITIಗೆ ಸೇರಿಕೊಂಡು ಅನುಕೂಲ ಮಾಡ್ಕೊಳ್ಳೋಕ್ಕೆ ಅವನಿಗೆ ಅವಕಾಶ ಸಿಗುತ್ತೆ. ಹಂಗಾಗಿ ಆ ಥರದವ್ರು ಇದ್ದರೆ ನೀವು ನನ್ನ ಹತ್ರ ಕಳಿಸಿ, ಅವನೊಂದು ಕೌನ್ಸೆಲಿಂಗ್ ಮಾಡ್ಬೇಕು ನಾವು. ಈಗ ನಾವು ಅವನೇನೋ ಮಾಡಬೇಕು ಅಂದ್ಕೊಂಡಿರ್ತಾನೆ, ನಾವೇನೋ ಒಂದು ಹೇಳಿದ್ರೆ ಅವ್ನ ಮೈಂಡ್ ಸೆಟ್ ಹೋಗಲ್ಲ ಅವನಿಗೆ. ನೀವೇನು ಮಾಡಬೇಕಪ್ಪ ಅಂತ ಕೇಳಿದ್ರೆ ನಾನೇನೋ ಬ್ಯಾಂಕ್ ಎಕ್ಸಾಮ್ ಬರೀಬೇಕು ಅಂತಾನೆ,
ಇನ್ನೊಂದೇನು ಹೇಳ್ತಾನೆ ಅದಕ್ಕೆ ನಾವು ಕರೆಕ್ಟಾಗಿ ಗೈಡ್ ಮಾಡಬೇಕು. ಅವನಿಗೆ ಬ್ಯಾಂಕ್ ಎಕ್ಸಾಮ್ ಬರೀಬೇಕಾದ್ರೆ ಏನು ಮಾಡಬೇಕು, ITI ಮಾಡಿಕೊಂಡು ಅಥವಾ ಸ್ವ-ಉದ್ಯೋಗಿ ಆಗ್ಬೇಕಾದ್ರೆ ಯಾವ ವಿಷಯದಲ್ಲಿ ಯಾವ ಸಬ್ಜೆಕ್ಟಲ್ಲಿ ನೀನು ತರಬೇತಿ ಬೇಕು, ಆಸಕ್ತಿ ಇದೆ ಅದನ್ನು ಕೇಳಿಕೊಂಡು ಅವ್ನು ಗೈಡ್ ಮಾಡಿ ಮಾಡೋಂಥದ್ದು. ಇದು ಅವರ ಒಂದು ಆಸಕ್ತಿಗೆ ಅನುಗುಣವಾಗಿ ನಾವೊಂದು ವೃತ್ತಿಯನ್ನು ಕಲ್ಪಿಸ್ಕೊಡ್ಬೇಕು. ಅವ್ನಿಗೆ ಆಸಕ್ತಿ ಇಲ್ಲದೆ ವೃತ್ತಿ ಕಲಿಸ್ಕೊಟ್ರೆ ಅವ್ನು ಅದನ್ನು ಮಾಡಲ್ಲ, ಇದನ್ನು ಮಾಡಲ್ಲ, ವೇಸ್ಟ್ ಮಾಡ್ತೀವಿ. ಎಸ್ ಸರ್, ಒಂದು ಆಸಕ್ತಿ ಬೇಸಲ್ಲಿ ಕೆಲಸ ಅದು ಜಾಯಿನ್ ಆಗಬೇಕು. ಇನ್ನೊಂದು ರಾಮು ಕೇಳಿದ ಪ್ರಶ್ನೆ, ಪ್ರಸ್ತುತತೆ ಯಾವುದಕ್ಕೆ ಡಿಮಾಂಡ್ ಇದೆ ಅದನ್ನು ಪೂರಕವಾಗಿ ಸೇರಿಸಿದ್ರೆ ಒಳ್ಳೆಯದಾ ಅಂತ. ಆ ಥರದವು ಯಾವಿದೆ ಈಗ ಪ್ರಸ್ತುತತೆಗೆ? ಕೋಟೆ ಬಂದರೆ ನಿಮಗೆ ಎಲೆಕ್ಟ್ರಿಷಿಯನ್ ಅಂತ ಒಂದು ಟ್ರೇಡ್ ಇದೆ. ಅಲ್ಲಿ ಅವನ ಕೆಲಸಕ್ಕೆ ಬೇಕಾದ್ರೆ ಹೋಗ್ಬೋದು. ಸರ್ಕಾರಿ, ಖಾಸಗಿ, ಅರೆ ಸರ್ಕಾರಿ, ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಎಲೆಕ್ಟ್ರಿಷಿಯನ್ ಅಂತಿದೆ, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತಿದೆ. ಅದು ಸ್ವಂತ ಉದ್ಯಮ ಮಾಡ್ತೀನಿ ಅಂದರೂ ಕೂಡ ಅವನು ಟೆಕ್ನಿಷಿಯನ್ ಆಗಿ ಎಲೆಕ್ಟ್ರಿಷಿಯನ್ನ ಒಂದು ಸೆಂಟ್ರ್ ಇಟ್ಕೋಬೋದು. ವೈರಿಂಗು, ಮೋಟ್ರ್ ವೈಂಡಿಂಗು ಅದನ್ನೆಲ್ಲ ನಾವು ಓದಬೇಕಾದ್ರೆ ಟ್ರೈನಿಂಗ್ ಕೊಡಿಸ್ತೀವಿ. 2 ಥರ ಅವಕಾಶಗಳನ್ನ ರೂಪಿಸ್ಕೊಳ್ಳೋಕ್ಕೆ ಏನೆಲ್ಲ ಅವಕಾಶಗಳಿದ್ದಾವೆ ಅದನ್ನೆಲ್ಲ ಮಾಡಿಕೊಡ್ತೀವಿ. ಮತ್ತು ಮೆಕ್ಯಾನಿಕ್, ರೆಫ್ರಿಜರೇಷನ್, ಏರ್ ಕಂಡೀಷನ್ ಅಂತ ಒಂದು ಟ್ರೇಡ್ ಇದೆ. ಅವನಿಗೆ ಯಾವ ಸಬ್ಜೆಕ್ಟ್ ವಿಷಯ ಇದೆ, ಆಸಕ್ತಿ ಇದೆ, ಅಲ್ಲಿ ಬಂದು ಕೇಳಿದ್ರೆ ನಾವು ಎಲ್ಲ ವೃತ್ತಿಗಳನ್ನು ಒಳಗಡೆ ಒಂದು ಸಲ ತೋರಿಸಿ, ಲ್ಯಾಬ್ಗಳನ್ನು ತೋರಿಸಿ, ಅವ್ನಿಗೆ ಯಾವುದು ಆಸಕ್ತಿ ಇದೆ ಅದರ ಬಗ್ಗೆ ಅವನಿಗೆ ಮನವರಿಕೆ ಮಾಡಿ ಒಂದು ವೃತ್ತಿಗೆ ಸೇರಿಸಿ ಅವನಿಗೆ ಅದು ಅನುಕೂಲ ಥರ ಮಾಡಿಕೊಡ್ತೀವಿ. ಅಂತ ಹೇಳಿದ್ನಲ್ಲ, ಅಲ್ಲೊಂದು 5-6 ವೃತ್ತಿಗಳಿದ್ದಾವೆ ಸರ್. ಅಲ್ಲಿನೂ ಇದೆಯಾ ಸರ್? ಎಲೆಕ್ಟ್ರಿಕಲ್ದು ಇದು ಏನು ಇವಿ ಕೋಟೆನಲ್ಲಿ ಮೆಕ್ಯಾನಿಕ್ ಎಲೆಕ್ಟ್ರಿಕ್ ವೆಹಿಕಲ್ ಅಂತೇಳಿ ಟಾಟಾ ಸಾಹೇಬ್ ಆಗಿತ್ತುದಲ್ಲಿ ಒಂದು ನಿಯರ್ಲಿ ಒಂದು 50 crore ಆ ಟ್ರೇಡಿಗೆ ಇನ್ವೆಸ್ಟ್ ಮಾಡಿ ಮಾಡೋಂಥದ್ದು ಕೋಟೆನಲ್ಲಿ ಇದೆ. ಅಲ್ಲಿ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಸರ್ಕಾರ ಮಾಡಿದೆ. ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಹುಡುಗರಲ್ಲಿ ಬಂದು ಅದನ್ನು ವಿಚಾರಿಸಿದ್ರೆ ನಾವು ಮಾಹಿತಿ ಕೊಟ್ಟು ಅವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ನಾವೆಲ್ಲರೂ ರೆಡಿ ಇದ್ದೀವಿ. ಅದನ್ನು ಉಪಯೋಗಿಸ್ಕೊಳ್ಳಿ. ನೀವು ಪೇರೆಂಟ್ಸ್ ಬಂದು ಮಕ್ಕಳು ಕರ್ಕೊಂಬಂದು ಅದನ್ನು ಅನುಕೂಲ ಮಾಡಿಕೊಳ್ಳಿ. ಎಸ್ ರಾಮ್ ಅವರೇ, ಒಂದು ಈಗ ಹೇಳಿದ್ದಾರೆ ಒಂದಷ್ಟು ವಿಚಾರಗಳನ್ನು. ಇನ್ನೊಂದು, ಆ ಕಾಲೇಜಿಗೆ ಹೋಗಿ ಅಲ್ಲಿದ್ದಂಥ ಒಂದು ಅಧಿಕಾರಿಗಳ ಜೊತೆ ಒಂದು ಸಮಾಲೋಚನೆ ಮೂಲಕ ಅವಕಾಶಗಳನ್ನು, ಅಂದರೆ ಯಾವುದನ್ನು ತಗೊಂಡ್ರೆ ಏನು ಅವಕಾಶಗಳಿದೆ, ಸೊ ಅವನಿಗೆ ಅದರೊಳಗಡೆ ಯಾವ್ದು ಇಂಟ್ರೆಸ್ಟ್ ಇದೆ, ಸೊ ಇವೆರಡನ್ನು ನೋಡಿಕೊಂಡು ತೊಗೊಂಡ್ಬಿಟ್ರೆ ಬಹುಶಃ ಹಿಂದೆ ಕರೆ ಮಾಡಿದವ್ರು ಹೇಳ್ದಂಗೆ ಮನೇಲಿ ಕುಂತಿದ್ದಾರೇನೋ ಇದು ತಪ್ಪತ್ತೆ. ಅವನ ಆಸಕ್ತಿ ಮತ್ತು ಪ್ರಸ್ತುತತೆ ಎರಡನ್ನು ನೋಡಿ ಒಂದು ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸುತ್ತೆ. ಎಸ್ ಹೇಳಿ ಏನೋ ಅಂತ. ಓಕೆ ಸರ್, ನನ್ನೊಂದು ಸಜೆಷನ್ ಅಂತಂದ್ರೆ, ಈಗ ಏನು ಹೈಸ್ಕೂಲ್ ಶಾಲೆಗಳಿದೆ, ಪ್ರೌಢಶಾಲೆಗಳು, ಅಲ್ಲಿ ಅಂದ್ರೆ ಹೋಗಿ ಈ ತರದ ಅವಕಾಶಗಳಿದೆ. ತರಬೇತಿಗಳಾದ್ರೆ ಕೆಲಸಗಳಾಗುತ್ತೆ. ಈ ತರದ ಹೈಸ್ಕೂಲಲ್ಲಿ ಅದೊಂದು ಪ್ರೋಗ್ರಾಮೇ ಇದೆ, ಇಂಡಸ್ಟ್ರಿಯಲ್ ವಿಸಿಟ್ ಅಂತ ಒಂದು ಪ್ರೋಗ್ರಾಮ್ ಇದೆ. ನಮಗೆ ಒಮ್ಮೂರ್ಗಳಿ ಮಕ್ಕಳು ಮತ್ತು ಆದರ್ಶ ಮಕ್ಕಳು, ಸುಮಾರು ಸ್ಕೂಲ್ಗಳ ಮಕ್ಕಳು ಅಲ್ಲಿಗೆ ಬರ್ತಾರೆ. ಬಂದಾಗ ನಾವೊಂದು ಕೆರಿಯರ್ ಗೈಡೆನ್ಸ್ ಅಂತೇಳಿ ನಮ್ಮ ಇನ್ಸ್ಟಿಟ್ಯೂಟ್ನ ತೋರಿಸ್ಬಿಟ್ಟು ಅವ್ರಿಗೊಂದು ಪ್ರೋಗ್ರಾಮ್ ಮಾಡಿ ಅವೇರ್ನೆಸ್ ಕೊಡ್ತೀವಿ. ಅದೊಂದು ಕಾರ್ಯಕ್ರಮ ಹೈಸ್ಕೂಲಲ್ಲಿ ಇದೆ. ಮತ್ತು ಅವರು HMಗಳು ಇಂಟ್ರೆಸ್ಟ್, ಆಸಕ್ತಿ ವಹಿಸಿ SLC ಮಕ್ಕಳಿಗೆ ಒಂದು ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಒಂದು ಮಾಹಿತಿ ಕೊಟ್ಟು ಕರೆಕ್ಟಾಗಿ ಒಂದು ಸ್ಪಷ್ಟತೆ ಕೊಡ್ಬೇಕು ಅವ್ರಿಗೆ. ನಾನು ಇಂಥದೇ ಮಾಡ್ತೀನಿ, ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟ್ರೇ ಆಗ್ತೀನಿ, ನಾನು ಇಂಥದೇ ಮಾಡ್ತೀನಿ, ನನ್ನ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಕ್ಕಂಗೆ ನಾನು ಜೀವನ ರೂಪಿಸ್ಕೊಳ್ಳೋಕ್ಕೆ ಇಮಿಡಿಯೇಟಾಗಿ ನಾನು ಈ ಥರ ಇಂಥದೇ ಮಾಡಬೇಕು ಅಂತೇಳಿ ಅವ್ರಿಗೊಂದು ಕರೆಕ್ಟಾಗಿ ಮೈಂಡ್ ಫಿಕ್ಸ್ ಮಾಡಬೇಕು. ಆ ಕೆಲಸ ಮಾಡೋಕ್ಕೆ ಹೈಸ್ಕೂಲಲ್ಲಿ HMಗಳು ಕ್ರಮ ವಹಿಸ್ಬಿಟ್ರೆ ಇದು ನೀವು ಹೇಳೋದು ಈಸಿ ಕೆಲಸ ಆಗುತ್ತೆ. ಅದೊಂದು ಸ್ಕೀಮೇ ಇದೆ. ಹೌದು, ಪ್ರಾತ್ಯಕ್ಷಿತೆಗೆ ಒಂದು ಬರೋದು ಒಂದು ಭಾಗ ಆದರೆ, ಇವರು ರಾಮು ಹೇಳ್ತಾ ಇರೋದು 9ನೇ ಕ್ಲಾಸ್ 10ನೇ ಕ್ಲಾಸಲ್ಲೇ SSLC ನಂತರ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಒಂದೊಂದು ಸೆಷನ್ ತೊಗೊಂಡು ಮಕ್ಕಳಿಗೆ ಅಲ್ಲಿಂದನೇ ಪ್ರಿಪೇರ್ ಮಾಡಿಬಿಟ್ರೆ ಬಹುಶಃ ಮಕ್ಕಳು ಒಂದು ಕರೆಕ್ಟಾಗಿ ಒಂದು ವೇಗ ಹೋಗ್ಲಿಕ್ಕೆ ಡಿಸಿಷನ್ ತೊಗೊಳ್ಳಿಕ್ಕೆ ಅನುಕೂಲ ಆಗುತ್ತೆ. BOರ್ನ ಭೇಟಿ ಮಾಡಿ ಲಾಸ್ಟ್ ಮಂತು ಅಲ್ಲಿ HMಗಳು ಎಲ್ಲ ಕೋಟೆ ತಾಲೂಕಲ್ಲಿ ಎಷ್ಟು ಹೈಸ್ಕೂಲ್ ಇದೆ HM ನಂಬರ್ ಎಲ್ಲ ತಗೊಂಡು ಒಂದು ಗ್ರೂಪ್ ಮಾಡಿ ಅವ್ರಿಗೆ ITI ಬಗ್ಗೆ ಏನೆಲ್ಲ ಇದೆ ಮಾಹಿತಿಗಳನ್ನು ನಾನು ಹಾಕಿದ್ದೀನಿ ಆಲ್ರೆಡಿ. ಒಂದು BOನವ್ರು ತುಂಬ ಕೋಆಪ್ರೇಟ್ ಮಾಡಿದ್ರು. ಎಸ್ ಸರ್, ತಾವು ಹೇಳಾಗೆ ಒಂದು ಆಯಾ HMಗಳು ಅದು ಇನಿಷಿಯೇಟ್ ತೊಗೊಂಡು ಅವ್ರ ಕೈಲಿ ಹೇಳಲಿಕ್ಕಾಗಲಿಲ್ಲ ಅಂದರೆ ತಮ್ಮಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಅಲ್ಲಿ ಒಂದು ಸೆಷನ್ ಕೂಡ ಕೊಡಿಸೋದ್ರ ಮೂಲಕ ಅದರ ಉಪಯೋಗವನ್ನು ಪಡ್ಕೊಳ್ಬೋದು ಸರ್. ಬಹುಶಃ ಆ ಕೆಲಸವನ್ನು ಆಯಾ HMಗಳು ಖಂಡಿತ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಕೂಡ ಭಾವಿಸ್ತೀನಿ. ಅಲ್ಲಿ ನೀವು ಹೋದರೆ BO ಅನಂತರಾಜು ಅಂತ ಇರ್ತಾರೆ, ಬೇಕಾದ್ರೆ ಭೇಟಿ ಮಾಡಿ ಎಲ್ಲ ಮಾಹಿತಿ ಕೊಟ್ಟಿದ್ದೀವಿ. ನಿಮ್ಮ ಅಕ್ಕಪಕ್ಕ ಹೈಸ್ಕೂಲ್ಗಳಿದ್ರೆ HMಗಳಿಗೆ ಹೇಳಿ ನನ್ನ ನಂಬರ್ ಕೊಡಿ, ಆಲ್ರೆಡಿ ಅವರು ನನ್ನ ಗ್ರೂಪಲ್ಲಿ ಇದ್ದಾರೆ, ಅವ್ರಿಗೆ ನಿಮ್ಮ ಮಕ್ಕಳಿಗೆಲ್ಲ ಅನುಕೂಲ ಆಗುತ್ತೆ. ಎಸ್, ಥ್ಯಾಂಕ್ ಯು, ಧನ್ಯವಾದಗಳು ರಾಮ್ ಅವರೇ, ಧನ್ಯವಾದಗಳು ಸರ್.
ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ದೀರಿ. ಬಹುಶಃ ITI ಕುರಿತಂತೆ, ಅದಕ್ಕಿರುವಂಥ ಅವಕಾಶಗಳು ಕುರಿತಂತೆ, ಅದಕ್ಕಿರುವಂಥ ಗೊಂದಲಗಳನ್ನು ಕುರಿತಂತೆ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡಿದ್ದೀರಿ. ಸಾಕಷ್ಟು ಗೊಂದಲಗಳಿಗೆ ಪರಿಹಾರವನ್ನು ಕೂಡ ಕೊಟ್ಟಿದ್ದೀರಿ ಸರ್. ಸೊ ಕೆಲವರ ಪ್ರಶ್ನೆಗಳು ಕೂಡ ಪ್ರತಿಕ್ರಿಯಿಸಿದಿರಿ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ, ತಮ್ಮ ಎಲ್ಲ ಅನುಭವಗಳ ಹಂಚಿಕೆಗಾಗಿ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ತಮಗೂ ಕೂಡ ಈ ಸಾರ್ವಜನಿಕವಾಗಿ ಈ ಒಂದು ಅವಕಾಶವನ್ನು ಮಾಡಿಕೊಟ್ಟು ಸಾರ್ವಜನಿಕರಿಷ್ಟು ಮಾಹಿತಿ ಸಿಗಲಿಕ್ಕೆ ಈ ಒಂದು JSS ಸಂಸ್ಥೆನವರಿಗೆ, ತಮಗೂ ಕೂಡ ಮತ್ತು ನಮ್ಮ ಕೈಗಾರಿಕಾ ತರಬೇತಿ ಉದ್ಯೋಗ ಇಲಾಖೆಯವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದರಿಂದ ಎಲ್ಲರಿಗೂ ಪ್ರಯೋಜನ ಆಗಲಿ. ಸಾರ್ವಜನಿಕರು ಜಾಸ್ತಿ ಈ ವಿಷಯಗಳನ್ನ ತಿಳ್ಕೊಂಡು ಈ ಸರ್ಕಾರ ಕೊಟ್ಟಿರ್ತಕ್ಕಂಥ ಸವಲತ್ತುಗಳನ್ನು ಉಪಯೋಗಿಸ್ಕೊಂಡು ಅವ್ರ ಮಕ್ಕಳುಗಳ ಜೀವನ ರೂಪಿಸ್ಕೊಳ್ಳೋಕ್ಕೆ, ಉತ್ತಮ ರೀತಿಯಲ್ಲಿ ಜೀವನ ರೂಪಿಸ್ಕೊಳ್ಳೋಕ್ಕೆ ಅವಕಾಶ ಆಗಲಿ ಅಂತೇಳಿ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ನಿಮಗೂ ಕೂಡ ಧನ್ಯವಾದಗಳು. ಧನ್ಯವಾದ ಸರ್, ಧನ್ಯವಾದ. ಶ್ರೋತೃಗಳೇ, ಇಷ್ಟೊತ್ತು ತಾವು ಕೇಳ್ತಾ ಇದ್ರಿ ITI ಕೋರ್ಸ್ಗಳು ಮತ್ತು ಅದರ ಅವಕಾಶಗಳ ಕುರಿತು ನಾವು ಮಾತನಾಡ್ತಾ ಇದ್ವಿ. ಇಷ್ಟೊತ್ತು ನಮಗೆ ಮಾಹಿತಿಯನ್ನು ನೀಡಿದವರು HDಕೋಟೆ ತಾಲೂಕಿನ ಸರ್ಕಾರಿ ITI ಕಾಲೇಜಿನ ತರಬೇತಿ ಅಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತ NSS ಅಧಿಕಾರಿಗಳಾದ ಶ್ರೀ ರವಿಶಂಕರ್ ಜಿ ರವರು. ಇದು ಇವತ್ತಿನ ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಸೇತುವೆ ಸರ್ಕಾರಿ ಇಲಾಖೆಗಳು ಮತ್ತು ಸಮುದಾಯದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ. ಕೇಳಿ ಪ್ರತಿ ಬುಧವಾರ ಬೆಳಗ್ಗೆ 11:30ರಿಂದ 12:30ರವರೆಗೆ. ಪ್ರಸ್ತುತಿ JSS ರೇಡಿಯೋ 91.2 FM ಸಮುದಾಯ ಬಾನುಲಿ ಕೇಂದ್ರ, ಮೈಸೂರು.